Hello friends, welcome to Kanamadi IAS and KS YouTube channel. So I hope PSI 402 ಎಕ್ಸಾಮ್ಸ್ ಯಾರ್ಯಾರು ಬರೆದಿದ್ದೀರೋ ಸೊ ಬಹಳಷ್ಟು ಜನ ನಿಮ್ಮ ಮೆಸೇಜ್ಗಳನ್ನ ಕಳಿಸಿದ್ದೀರಾ ಆ್ಯಂಡ್ ಮೊದಲೇ ಮಾಡಿರುವಂಥ ವಿಡಿಯೋಗೆ ಕಮೆಂಟ್ ಹಾಕಿದ್ದೀರಾ ಆ್ಯಂಡ್ ಐ ವಿಶ್ ಲೈಕ್ ಯಾರ್ದು ಟಫ್ ಆಗಿದೆಯೋ ನಾನು ಹೇಳ್ತಾ ಇದ್ದೀನಿ ಈಗೇನು ಡಿಸೈಡ್ ಮಾಡಬೇಡ್ರಿ. ಕಟ್ಟಪ್ ಎಷ್ಟು ಬರ್ಬೋದು ಏನು ಬರ್ಬೋದು ಈ ಸದ್ಯ ಡಿಬೇಟ್ನ ಮಾಡೋಕ್ಕೆ ಹೋಗಬೇಡ್ರಿ. 2 ದಿನ ಆದರೂ ಸುಮ್ಮನೆ ಆರಾಮಾಗಿರ್ರಿ. ಓಕೆ, ನೆಕ್ಸ್ಟ್ ಏನು ಮಾಡಬಹುದು ಅಂತ ನೀವು ತಲೆಯೊಳಗೆ ಯಾವತ್ತು ವಿಚಾರ ಮಾಡಿರಿ. ಯಾರ್ದು ಪೇಪರ್ ಚೆನ್ನಾಗಿ ಹೋಗಿಲ್ಲ, ಲೈಕ್ ಯು ಆರ್ ಶೋರ್ ನಿಮ್ಮ ಪೇಪರ್ ಚೆನ್ನಾಗಿ ಹೋಗಿಲ್ಲ, ಚೆನ್ನಾಗಾಗಿಲ್ಲ ಅಂತ ಯಾರಂತೀರೋ ಯು ಶುಡ್ ರೀಸ್ಟಾರ್ಟ್. ಓಕೆ, ನೀವು ರೀಸ್ಟಾರ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಅದ್ರ ಮೇಲೇ ನಾನು ಒಂದು ವಿಡಿಯೋನ ಮಾಡ್ತೀನಿ. ಓಕೆ, ನೀವು ಯಾವ ಥರ ರೀಸ್ಟಾರ್ಟ್ನ ಮಾಡ್ಬೋದು. ಲೈಕ್ ಈವನ್ KS ಎಕ್ಸಾಮ್ಗೂ ಕೂಡ ಓದಿ ಫ್ರೆಂಡ್ಸ್. ಓನ್ಲಿ PSI ಎಕ್ಸಾಮ್ಗೆ ಓದ್ತೀರಿ ಅಂದರೆ ಓನ್ಲಿ PSIನೇ ಆಗಬೇಕು ಅಂತ ನೀವು ಓದಿದ್ದೀರಾ, ಎಕ್ಸಾಮು ಬರೆದಿದ್ದೀರಾ, ವಾಪಸ್ ಈಗ ಇನ್ನೊಂದು ರಿಕ್ರೂಟ್ಮೆಂಟ್ 600 PSI ಕರಿತೀನಿ ಅಂತ ಹೇಳಿದ್ದಾರೆ. ಓಕೆ, ಅದನ್ನು ಮೋಸ್ಟ್ಲಿ 300 ಸೇರಿಸಿ ಕರಿಬೋದು. ಬಟ್ ಅಲ್ಲಿವರೆಗೂ ಈಗ ಡಿಸೆಂಬರ್ 29th ಓಕೆ KS ಎಕ್ಸಾಮ್ ಡಿಸೈಡ್ ಮಾಡಿದ್ದಾರೆ ಆ್ಯಂಡ್ ಅರೌಂಡ್ 86-87 ಡೇಸ್ ನಿಮಗೆ ಸಿಗ್ತವೆ ಗೈಸ್. ಓಕೆ, ಸೊ ಈ 86-87 ಡೇಸನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳ್ರಿ. ಯಾರು 100% ಐ ಆಮ್ ನಾಟ್ ಗೋಯಿಂಗ್ ಟು ಕ್ಲಿಯರ್, ನನ್ನದು ಆಗೋದಿಲ್ಲ ಈ ಸರ್ತಿ ಅಂತ ಅನಿಸುತ್ತೋ, ನನ್ನ ಪ್ರಕಾರ ಗೈಸ್ ಪ್ಲೀಸ್ ಫೋಕಸ್ ಆನ್ KS ಎಕ್ಸಾಮ್. ಸೊ ಇದೇ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ಮಲ್ಲಿಕಾರ್ಜುನ್ ಅಂತ ಏನು ಅವರ ಒಂದು ಇಂಟರ್ವ್ಯೂನ ಹಾಕಿದ್ದೀನಿ, ನಾನು ಅವ್ರ ಇಂಟರ್ವ್ಯೂನ ಮಾಡಿದ್ದೀನಿ. ಅವರು DYSP ಆಗಿ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಸೊ DYSP PSI 545 ಪಾಸ್ ಆಗದೆ ಇರೋದಕ್ಕೆ ಅವರು ಡಿಪ್ರೆಷನಿಗೆ ಹೋಗಿ 2-3 ತಿಂಗಳು ಏನೆಲ್ಲ ವಿಚಾರ ಮಾಡಿ, ಸೊ ನಾನು PSIನೇ ಪಾಸ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂತ ಎಲ್ಲ ವಿಚಾರ ಮಾಡಿ, ಹಾಗಾಗಿ ನಂತರ ಸೊ ಮತ್ತೆ ಬೇರೆ ಎಕ್ಸಾಮ್ಸ್ ಅಂತೂ ಇಲ್ಲ, ಏನು ಮಾಡೋದು ಅಂತೇಳಿ KS ಎಕ್ಸಾಮ್ನ ಬರೆಯೋಣ ತಡಿ ಅಂತ ಬರೆದಿದ್ದು ಗೈಸ್. ಆ್ಯಂಡ್ ಟುಡೇ ಹಿ ಬಿಕಮ್ DYSP. ಓಕೆ, ನಿಮ್ಮದು ಯಾಕೆ ಆಗಿರಬಾರ್ದು? ಓಕೆ, ಐ ಆಮ್ ಟೆಲ್ಲಿಂಗ್ ಯು, ನೀವು ಓದಲಿಕ್ಕೆ ರೆಡಿ ಇದ್ದರೆ, ನೀವು ಡೀಪಾಗಿ ಓದಲಿಕ್ಕೆ ರೆಡಿ ಇದ್ದರೆ, ಐ ಆಮ್ ಟೆಲ್ಲಿಂಗ್ ಯು ಜಾಬ್ಸ್ ಆರ್ ವೇಟಿಂಗ್ ಫಾರ್ ಯು. ನೀವು ನಾಲೆಜ್ ಮೇಲೆ ಫೋಕಸ್ ಮಾಡೋರೇ ಆಗಿದ್ದರೆ ನಿಮ್ಮ ಸಂಬಂಧ ಜಾಬ್ ವೇಟ್ ಮಾಡ್ತಿರ್ತವೆ ಗೈಸ್. ಆ್ಯಂಡ್ ಕೆಲವೊಬ್ಬರು ನನಗೆ ಹೇಳಿದ್ದನ್ನು ನೋಡಿದೆ ನಾನು ಕಮೆಂಟ್ ಬಾಕ್ಸಲ್ಲಿ, ಸರ್ ಸೆಕೆಂಡ್ ಪೇಪರ್ಗೂ ಬನ್ನಿ ಸರ್, ಪೇಪರ್ 1 ಬಿಡಿ ಅಂತ ಹೇಳ್ಬಿಟ್ಟು, ಮೀನ್ಸ್ ಪೇಪರ್ 1 ಮಾಡಿದ್ದೀರಾ ಸೆಕೆಂಡ್ ಪೇಪರ್ಗೂ ಬನ್ನಿ ಅಂತ. ಸೊ ನಾನು ಹಾನೆಸ್ಟಾಗಿ ಹೇಳ್ತಿದ್ದೀನಿ ಗೈಸ್, ನನಗೆ ಈ ಒಂದೊಂದು ಪದಗಳಿಂದ ಯಾವುದೋ ಒಂದು ವಿಷಯವನ್ನು ಹೇಳಿಕ್ಕೆ ಐ ಆಮ್ ವೆರಿ ವೀಕ್ ಎಟ್ ದ್ಯಾಟ್. ಬಿಕಾಸ್ ನಾನು UPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದ್ದು, ಎಷ್ಟೇ ನಾನು ಎಕ್ಸಾಮ್ಸಿಗೆ ಓದಿದ್ದೀನಿ ಅಂದರೆ ಅದು UPSC ಎಕ್ಸಾಮ್ಗೆ. ಹೀಗಾಗಿ ನನಗೆ ಒಂದು ವಿಷಯವನ್ನು ಮಲ್ಟಿಪಲ್ ಡೈಮೆನ್ಷನ್ ಮೇಲೆ ವಿಚಾರ ಮಾಡೋಕ್ಕೆ ಮಾತ್ರ ಬರುತ್ತೆ, ಮೀನ್ಸ್ ಐ ಆಮ್ ಗುಡ್ ಆಟ್ ದ್ಯಾಟ್. ಬಟ್ ನೀವು ಒಂದೇ ವರ್ಡ್ನಲ್ಲಿ ಒಂದು ಪದದಲ್ಲಿ ಹೇಳಿ ಇಷ್ಟೇ ಹೇಳಿಬಿಡ್ರಿ ಅಂದರೆ ಐ ಆಮ್ ಡೆಫಿನೆಟ್ಲಿ ವೆರಿ ವೀಕ್ ಇನ್ ದ್ಯಾಟ್. ಸೊ ನಾನು ಡೀಟೇಲ್ ಆಗಿರುವಂಥ ವಿಡಿಯೋನ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದೀನಿ, UPSC ಓಲ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ದೀನಿ. ಬಟ್ ಸ್ಟೂಡೆಂಟ್ಸ್ ಥಿಂಕ್ ದ್ಯಾಟ್ ಇಷ್ಟೆಲ್ಲ ಓದಬೇಕಾ, ನಮ್ಗೆ ಅವಶ್ಯಕತೆ ಇದೆ ಅಂತ. ಐ ಥಿಂಕ್ PSI 402 ಎಕ್ಸಾಮು, ಇವನ್ 545 ಮೊದಲು ನಡೆಸಿದಂಥ ಎಕ್ಸಾಮು, ಈ ಒಂದು ಕ್ವಶನ್ ಏನು ಬರ್ತಿತ್ತೋ ವಿದ್ಯಾರ್ಥಿಗಳ ತಲೆಯಲ್ಲಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದಾವೆ. ಇನ್ನು ಮುಂದಾದರೂ ನನ್ನದೇ ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲ ಗೈಸ್. ಯಾರು ಡೀಟೇಲ್ಡ್ ವಿಡಿಯೋ ಮಾಡ್ತಾರೆ, ಯಾರು ಪೂರ್ತಿ ವಿಷಯವನ್ನು ಹೇಳ್ತಾರೆ, ಅಫ್ಕೋರ್ಸ್ ಐ ಆಮ್ ಡೆಫಿನೆಟ್ಲಿ ಇಂಟ್ರೆಸ್ಟೆಡ್ ಇನ್ ಕರೆಂಟ್ ಅಫೇರ್ಸ್. ಓಕೆ, ಕರೆಂಟ್ ಅಫೇರ್ಸ್ ಮೇಲೆ ನನಗೆ ಎಲ್ಲಿಲ್ಲದ ಪ್ರೀತಿ ಇದೆ. ನಾನು ಆಫ್ಲೈನ್ UPSC ಕ್ಲಾಸ್ನ ಹೇಳ್ತೀನಿ, ಕರೆಂಟ್ ಅಫೇರ್ಸ್ ಕ್ಲಾಸ್ನೇ ತೊಗೋತೀನಿ ಗೈಸ್. ಬಟ್ ಆನ್ಲೈನಲ್ಲಿ ನನಗೇನು ತೊಂದರೆ ಅಂದರೆ ಮೆಜಾರಿಟಿ ಆಫ್ ದಿ ಸ್ಟೂಡೆಂಟ್ಸ್ ಈ ಡೀಟೇಲಾಗಿ ಹೇಳೋದನ್ನು ಒಪ್ಪೋದಿಲ್ಲ. ಮೀನ್ಸ್ ಅವ್ರಿಗೆ ಅನಿಸುತ್ತೆ ಲೈಕ್ ಇಷ್ಟು ಡೀಟೇಲ್ ಯಾರು ನೋಡ್ತಾರೆ, ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ ಗೈಸ್. ಓಕೆ, ಆಮೇಲೆ ನಾನು ಹೇಳ್ತಾ ಇದ್ದೀನಿ, ಅಷ್ಟು ಡೀಟೇಲ್ ಆಗಿ ಮಾಡಲಿಕ್ಕೆ, ಅಷ್ಟೆಲ್ಲ ಇನ್ಫಾರ್ಮೇಷನ್ ತೆಗಲಿಕ್ಕೆ, ಇವೆಲ್ಲ ಒಂದೊಂದು ವಿಡಿಯೋಗಳನ್ನ ಮಾಡಲಿಕ್ಕೆ ಯು ಡೋಂಟ್ ನೋ ಎಷ್ಟು ಸಮಯ ಇದರ ಹಿಂದೆ ಹಾಕಬೇಕಾಗತ್ತೆ ಅಂತ, ಎಷ್ಟು ಅವರ್ಸ್ ಕೂತು ನಾನು ವರ್ಕ್ ಮಾಡಬೇಕಾಗತ್ತೆ ಅಂತ. ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವೆರಿ ಹ್ಯಾಪಿ ದ ಅಮೌಂಟ್ ಆಫ್ ಗ್ರ್ಯಾಟಿಟ್ಯೂಡ್ ಯು ಆಲ್ ಪೀಪಲ್ ಹ್ಯಾವ್ ಶೋನ್. ಯಾರ್ಯಾರೆಲ್ಲ ಕಮೆಂಟ್ ಮಾಡಿ ನಿಮ್ಮ ಗ್ರ್ಯಾಟಿಟ್ಯೂಡನ್ನು ಹೇಳಿದ್ದೀರಾ ಅವರಿಗೆಲ್ಲರಿಗೂ ಕೂಡ ತುಂಬ 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 ಧನ್ಯವಾದಗಳು.
ಆ್ಯಂಡ್ ನನಗೆ ಅಲ್ಲ ಗೈಸ್, ನಿಮ್ದು ಯಾವುದೇ ಟೀಚರ್ ಕಡೆಯಿಂದ ಆಗಿದ್ರೂ ಕೂಡ ಆಲ್ವೇಸ್ ಹ್ಯಾವ್ ದ್ಯಾಟ್ ಗ್ರ್ಯಾಟಿಟ್ಯೂಡ್. ಓಕೆ, ಅದರ ಅವಶ್ಯಕತೆ ತುಂಬ ಇದೆ. ಯಾಕಂದರೆ ನೀವು PSI ಆದರೂ ನಾಳೆ ನಥಿಂಗ್ ಈಸ್ ಗೋಯಿಂಗ್ ಟು ಚೇಂಜ್ ಗೈಸ್. ಬಟ್ ನೀವು ಇಂಥ ಒಂದು ಗುಣಗಳು ನಿಮ್ಮ ಹತ್ರ ಇಲ್ಲ ಅಂದರೆ, ಗ್ರ್ಯಾಟಿಟ್ಯೂಡ್, ಕೃತಜ್ಞತಾ ಭಾವ, ಓಕೆ, ಎಸ್ ಕೆಲವೊಂದು ಸರ್ತಿ ಟಫ್ ಆಗ್ತವೆ, ಆವಾಗಲೂ ಕೂಡ ಇರಲಿ, ಈ ಬಾರಿ ಟಫ್ ಬಂದಿದೆ ಮತ್ತೆ ಮಾಡೋಣ, ಮರಳಿ ಯತ್ನ ಮಾಡೋಣ ಅನ್ನುವಂಥ ಮನೋಭಾವ ಆಗಿರ್ಬೋದು. ಅಥವಾ ನಾವು ಫೇಲ್ಯೂರ್ ಆಗೋಕ್ಕೆ ಬೇರೆಯವ್ರ ಕಾರಣ ಅಲ್ಲ ಗೈಸ್. ಆ್ಯಂಡ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೋಡಿ, 50 ಪ್ರಬಂಧಗಳನ್ನ ಕೊಟ್ಟಿದ್ದೀವಿ ನಾವು ಪುಸ್ತಕದೊಳಗೆ, ಆ್ಯಂಡ್ ಹೋಲ್ ಲಾಟ್ ಆಫ್ ಇಶ್ಯೂಸ್ನ ಕವರ್ ಮಾಡಿದೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಡೈರೆಕ್ಟ್ ಆಗಿ ಒಲಿಂಪಿಕ್ ಮೇಲೆ ಏನು ನಾನು ವಿಡಿಯೋ ಮಾಡಿದ್ನೋ ಆ ಒಂದು ವಿಷಯಗಳನ್ನ ನೀವು ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡ್ಬೋದು. ನಾನು ಎಲ್ಲ ಎಸ್ಸೆ ಹೇಳಬೇಕಾದ್ರೂ ಕೂಡ ಇದನ್ನೇ ಹೇಳಿದ್ದೀನಿ ಗೈಸ್. ನೀವು ಇಲ್ಲಿರುವಂಥ ಪಾಯಿಂಟ್ಸ್ಗಳನ್ನು ಇವತ್ತು ಕೇಳಿರುವಂಥ ಎಲ್ಲ ಪ್ರಬಂಧಗಳಲ್ಲಿ ಉಪಯೋಗ ಮಾಡಿ ಕೂಡ ಬರಿಬೋದು ಗೈಸ್. ಓಕೆ, ಸೊ ನೀವು ಹೆಂಗೆ ಉಪಯೋಗ ಮಾಡಬೇಕು ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಮೋರ್ ದೆನ್ 100 ವಿಡಿಯೋಸ್ ಐ ಗೇವ್ ಇನ್ ಫ್ರೀ ಗೈಸ್. ಓಕೆ, ಬಟ್ ನೀವು ನೋಡಿ ನನ್ನ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆ ವಿಡಿಯೋಗಳಿಗೆ ವ್ಯೂಸ್ ಎಷ್ಟು ಬರ್ತವೆ. ಆ್ಯಂಡ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಸ್ಟೂಡೆಂಟ್ಸ್ಗೆ ಏನು ಮಾಡಬೇಕು ಅಂದರೆ, ಸುಮ್ಮನೆ ಮೇಲ್ಮೇಲಿಂದ ಏನಾದರೂ ಹೇಳಿಬಿಡ್ಬೇಕು. ಡೀಟೇಲ್ಡ್ ಆಗಿರುವಂಥ ವಿಡಿಯೋಗಳನ್ನು ನೋಡ್ತಾ ಇಲ್ಲ ನೀವು. ಎಲ್ಲಿವರೆಗೂ ನೀವು ಡೀಟೇಲ್ಡ್ ಆಗಿರುವಂಥ ವಿಡಿಯೋಗಳನ್ನ ಪೇಷನ್ಸಿಂದ ನೋಡೋದಿಲ್ಲ, ಅಲ್ಲಿವರೆಗೂ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನ ಪಾಸ್ ಆಗೋದು ಕಷ್ಟ ಫ್ರೆಂಡ್ಸ್. ನನಗೆ ಗೊತ್ತಿದೆ, ನೀವು ಫುಲ್ ಸ್ಪೀಡ್ ಇಟ್ಟು ಬರೀ ಪಾಯಿಂಟ್ಸ್ ಇಷ್ಟೇ ಗೊತ್ತಾಗಬೇಕು ನಮಗೆ ಅಂತ ನೋಡ್ತೀರಾ. ನೋ ಗೈಸ್, ನಾನು ಕೊಡ್ತಾ ಇರುವಂಥ ಕಂಟೆಂಟ್ ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ವಿಚಾರ ಮಾಡಿರಿ. ಓಕೆ, ಸೊ ಒಂದು ಪ್ರಬಂಧವನ್ನು, ಈಗ ಏನು ನಾನು ಪ್ರಬಂಧ ಮಾಡ್ತಾ ಇದ್ದೀನಿ, ಈ ಪ್ರಬಂಧವನ್ನು ನೀವು ಅದಕ್ಕೆ ಫಸ್ಟ್ ಆಫ್ ಆಲ್ ಅರ್ಥ ಆಗಿದೆಯಾ? ಅದನ್ನು ನಾನು ಆಲ್ರೆಡಿ ಬೇರೆ ಪ್ರಬಂಧದೊಳಗೆ ಮೆನ್ಷನ್ ಕೂಡ ಮಾಡಿದ್ದೀನಿ. ನೈತಿಕತೆ ಆಧಾರದ ಮೇಲಿನ ಪ್ರಬಂಧಗಳನ್ನ ಕೊಟ್ಟಿದ್ದೀನಿ ಈ ಪುಸ್ತಕದಲ್ಲಿ. ಯಾರು ಮುಂದಿನ KS ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದೀರೋ, ಐ ಆಮ್ ಟೆಲ್ಲಿಂಗ್ ಯು ಗೈಸ್, ಒಂದು ಸರ್ತಿ ಈ ಪುಸ್ತಕವನ್ನು ತೊಗೊಳ್ರಿ. 50 ಟಾಪಿಕ್ ಕವರ್ ನಿಮ್ಮ. ಓಕೆ, 50 ಟಾಪಿಕ್ಸ್. ಸೊ ನೆಕ್ಸ್ಟ್ PSI ಯಾರು ಓದ್ತಿದ್ದೀರಾ ಈಗಿಂದನೇ ಪ್ರಿಪೇರ್ ಮಾಡಿರಿ. ಆಮೇಲೆ ಇನ್ನೂ ಕೆಲವೊಬ್ರು ಏನು ಅನ್ಕೋತಾರೆ ಅಂದರೆ, ಅರೇ ನಾನು ಇನ್ನೂ 1 ವರ್ಷ 2 ವರ್ಷ ಇದೆ ಎಕ್ಸಾಮ್ ಬರಲಿಕ್ಕೆ, ಅವಾಗ ನೋಡಿದ್ರೆ ಆಯಿತು ಪ್ರಬಂಧ. ನೋ ಗೈಸ್, ನೋ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಯಾರು ಹೇಳಿದ್ದಾರೆ ನಿಮಗೆ ಈ ಕೌಶಲ್ಯಗಳು ಹಾಗೆ ಬರೋದಿಲ್ಲ? ನನ್ನ ಹತ್ರ ಬರ್ತಾರೆ 5 ವರ್ಷ 6 ವರ್ಷ 10 ವರ್ಷದಿಂದನೂ ಓದ್ತಿದ್ದಾರೆ. ಓಕೆ, ಧಾರವಾಡದಲ್ಲಿ ಫಸ್ಟ್ 5 ವರ್ಷ ಹಿಂಗೇನೆ ನಿಮ್ಮ ಥರನೇ ಯಾವಾಗ ಬರುತ್ತೆ ಯಾವಾಗ ನೋಡೋಣ ಅಂತಲೇ ಹೋದವರು ಅವರು. ಬಟ್ ಇವತ್ತು ಬರ್ತಿದ್ದಾರೆ 5 ವರ್ಷ ಆದಮೇಲೆ ಓದ್ಲಿಕ್ಕೆ ಮನಸ್ಸಿಲ್ಲ, ಡಿಪ್ರೆಷನ್ಗೆ ಹೋಗಿದ್ದೀವಿ, ಆಮೇಲೆ ಮನೆಯೊಳಗೆ ದುಡ್ಡು ಕಳಿಸ್ತಾ ಇಲ್ಲ. ನೋ, ಇವಕ್ಕೆಲ್ಲ ಆಸ್ಪದ ಕೊಡಬಾರ್ದು ಫ್ರೆಂಡ್ಸ್. ನೀವು ಓದ್ತಾ ಇದ್ದೀರಾ ಅಂದರೆ, ಸೊ ನಿಮ್ಮ ಪೂರ್ತಿ 100% ಎಫರ್ಟ್ ಈ ಓದಿನ ಮೇಲೆ ಇರಬೇಕು. ಡೀಟೇಲ್ಡಾಗಿ ಓದಬೇಕು, ಇನ್ನೂ ಹೆಚ್ಚಿಗೆ ಓದಬೇಕು, ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಇನ್ನೂ ನಿಮ್ಮ ಹಠ ಅದ್ರ ಮೇಲೆ ಇರಬೇಕೆ ಹೊರತು ಮತ್ತೆ ಬೇರೆ ಯಾವುದೇ ವಿಷಯ ಮೇಲೆ ಇರಬಾರ್ದು ಗೈಸ್. ಐ ಆಮ್ ಟೆಲ್ಲಿಂಗ್ ಯು, ಟೇಕ್ ದೀಸ್ ವರ್ಡ್ಸ್ ಸೀರಿಯಸ್ಲಿ. ಆ್ಯಂಡ್ ಈವನ್ ಇನ್ಸ್ಪೈಟ್ ಆಫ್ ದ್ಯಾಟ್, ನೀವು ಅಷ್ಟೆಲ್ಲ ಎಫರ್ಟ್ ಹಾಕಿದ ಮೇಲೂ ಕೂಡ ನೀವು ಡೆಫಿನೆಟ್ಲಿ ಫೇಲ್ ಆಗಿದ್ದಾನೆ ಅಂದರೆ, ಐ ಆಮ್ ಟೆಲ್ಲಿಂಗ್ ಯು ವಿತ್ ಮೈ ಎಕ್ಸ್ಪೀರಿಯನ್ಸ್. ನಾನು UPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡಿದ್ದು, ಬಟ್ ಫೇಲ್ ಆಗಿದ್ದೀನಿ. ಬಟ್ ನನಗೆ ಯಾವುದೇ ರೀತಿಯಾದಂಥ ಗಿಲ್ಟಿ ಇಲ್ಲ ಫ್ರೆಂಡ್ಸ್. ಮೀನ್ಸ್ ನನಗೆ ಯಾವುದೇ ರೀತಿಯಾದಂಥ ಲೈಕ್ ನಾನು ಅವಾಗ ಎಫರ್ಟ್ ಮಾಡಲಿಲ್ಲ, ನಾನು ಚೆನ್ನಾಗಿ ಓದಲಿಲ್ಲ ಅನ್ನುವಂಥದ್ದು ನನಗೆ ಈವನ್ 1% ಕೂಡ ಇಲ್ಲ ಫ್ರೆಂಡ್ಸ್. ಬಿಕಾಸ್ ನನ್ನ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ಗೆ ಆ್ಯಂಡ್ ವಾಟ್ ಎವರ್ ಪಾಸಿಬಲ್ ಏನಿತ್ತು ನನ್ನ ಕಡೆಯಿಂದ, ಐ ಟ್ರೈಡ್ ಎವ್ರಿಥಿಂಗ್ ಗೈಸ್. ಓಕೆ, ನಾನು ಪೂರ್ತಿ ಪ್ರಯತ್ನವನ್ನು ಮಾಡಿದ್ದೀನಿ. ಆ್ಯಂಡ್ ಡೆಲ್ಲಿ ಅಂತ ಒಂದು ಸಿಟಿ ಒಳಗೆ ಯಾರು 6 ತಿಂಗಳು ಇರೋದು ಕಷ್ಟನೋ, ಆ್ಯಂಡ್ ಓನ್ಲಿ 2 ಸೀಸನ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನಲ್ಲಿ ಐ ಸ್ಟೇಡ್ 5 years ಆ್ಯಂಡ್ ಐ ಗೇವ್ ಎವ್ರಿಥಿಂಗ್ ಗೈಸ್. ಆ್ಯಂಡ್ ಈವನ್ ಮೈ ಫ್ಯಾಮಿಲಿ ಸಪೋರ್ಟೆಡ್ ಮೀ ಅ ಲಾಟ್. ಓಕೆ, ಅಲ್ಲಿ ಇರಲಿಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಲಿಕ್ಕೆ ನಮ್ಮ ಕುಟುಂಬ, ನಮ್ಮ ಪೇರೆಂಟ್ಸ್ ನನಗೆ ತುಂಬ ಸಪೋರ್ಟ್ ಕೂಡ ಮಾಡಿದ್ದಾರೆ. ಬಟ್ ಎನಿವೆ, ಅವತ್ತು ಆ ಥರ ಓದಿದ್ದಕ್ಕೆ ನಿಮ್ಮಂಥ ಎಷ್ಟೋ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಾಯಿದೆ ಗೈಸ್. ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಈ ನಾನು ಹೇಳ್ತಾ ಇರುವಂಥ ಮಾತಾಗಿರ್ಬೋದು, ನಾನು ಕೊಡ್ತಾ ಇರುವಂಥ ಕಂಟೆಂಟ್ ಆಗಿರ್ಬೋದು, ಇವೆಲ್ಲ ನಿಮಗೆ ಉಪಯೋಗ ಆಗ್ತಿದ್ದಾವೆ ಅಂತ ನಾನು ಅನ್ಕೋತೀನಿ. ಯಾರು ಎಕ್ಸಾಮ್ ಚೆನ್ನಾಗಾಗಿಲ್ಲ, ಐ ಆಮ್ ಟೆಲ್ಲಿಂಗ್ ಯು, ಗಾಡ್ ಹ್ಯಾವ್ ಡಿಫ್ರೆಂಟ್ ಪ್ಲ್ಯಾನ್ ಫಾರ್ ಯು, ಡೋಂಟ್ ವರಿ. ಓಕೆ, ಸೊ ನನಗೆ ಗೊತ್ತಿದೆ ಇವತ್ತು ಸರ್ ಭಾಳ ಕಷ್ಟ ಇದೆ ಅಂತ. ಬಟ್ ಸರ್ಕಾರಿ ಹುದ್ದೆ ಒಳಗೆ ಹೋಗಲೇಬೇಕು ಅಂತ ನೀವು ಡಿಸೈಡ್ ಮಾಡಿದರೆ, ಐ ಥಿಂಕ್ ಯು ಶುಡ್ ಹ್ಯಾವ್ ಪೇಷನ್ಸ್ ಗೈಸ್.
ಬಿಕಾಸ್ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಒಂದನೇದು ನೀವು ಬೇಸಿಕ್ಸ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದಿಲ್ಲ, ಆಮೇಲೆ ಯಾವುದೋ ಒಂದು ನೋಟ್ಸ್ ಮೇಲೆ ಒಂದು ಇದ್ರ ಮೇಲೆ ರಿಲೈ ಆಗ್ತೀರಿ. ಆ್ಯಂಡ್ ಡೋಂಟ್ ಬಿಕಮ್ ಫ್ಯಾನ್ಸ್ ಫಾರ್ ಎನಿಬಡಿ ಗೈಸ್. ಓಕೆ, ನಾನು ಹೇಳ್ತಿದ್ದೀನಿಲ್ಲ, ಯಾರಿಗೂ ಫ್ಯಾನ್ಸ್ ಆಗಬೇಡಿ, ಇವನ್ ನನಗೂ ಕೂಡ. ಓಕೆ, ನೆವರ್ ಬಿಕಮ್ ಫ್ಯಾನ್ಸ್ ಫಾರ್ ಎನಿಬಡಿ, ಎನಿ ಟೀಚರ್, ಎನಿ ಎಜುಕೇಟರ್. ಓಕೆ, ಯಾರ್ಯಾರು ಟೀಚರ್ಸ್ ಇದ್ದೀವಿ, ಓಕೆ, ನನ್ನಲ್ಲ, ಯಾರೇ ಟೀಚರ್ಸ್ ಇದ್ದಾರೆ, ನಿಮ್ಮನ್ನು ಗೈಡ್ ಮಾಡೋದೇ ನಮ್ಮ ಕೆಲಸ, ಮತ್ತೇನದ್ರೊಳಗೆ. ಓಕೆ, ಸೊ ಫ್ಯಾನ್ಸ್ ಆಗಬಾರ್ದು ಗೈಸ್. ಲಿಟ್ರಲಿ ನನಗೆ ಫ್ಯಾನ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ನನ್ನ ಹತ್ರ ಅದು ಸ್ಕಿಲ್ಲು ಇದೆ ಗೈಸ್. ಓಕೆ, ಐ ನೋ ದ್ಯಾಟ್. ಓಕೆ, ಐ ಕ್ಯಾನ್ ಕ್ರಿಯೇಟ್, ಬಟ್ ನೋ, ನನಗೆ ಕಾಂಪಿಟೇಟರ್ಸ್ನ ಕ್ರಿಯೇಟ್ ಮಾಡಬೇಕು ಅಂತ ಇದೆ. ಐ ಆಮ್ ಹಿಯರ್ ಟು ಕ್ರಿಯೇಟ್ ಕಾಂಪಿಟೇಟರ್ಸ್. ನಿಮ್ಮನ್ನು ಬೆಟರ್ ಮಾಡಬೇಕಂತ ಇದೆ. ನಿಮ್ಮನ್ನು ಪಾಸ್ ಆಗಲಿಕ್ಕೆ ಹೆಂಗೆ ಇನ್ನೂ ಎಷ್ಟು ಪ್ರಯತ್ನ ಮಾಡಿದರೆ ಪಾಸ್ ಆಗ್ಬೋದು ಅಂತ ಗೈಡ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಗೈಸ್. ಓಕೆ, ಸೊ ಹಾಗಾಗಿ ಪೇಷನ್ಸ್ ಇರಲೇಬೇಕು, ರೀಸ್ಟಾರ್ಟ್ ಮಾಡಲೇಬೇಕು. ಈ ಬಾರಿ ಕ್ವಶನ್ ಪೇಪರ್ ಟಫ್ ಇತ್ತ, ನೆಕ್ಸ್ಟ್ ಟೈಮ್ ಎಷ್ಟೇ ಟಫ್ ತೆಗಿಲಿ ನಾನು ಪಾಸ್ ಆಗ್ತೀನಿ ಅನ್ನುವಂಥ ಮನೋಭಾವ ಆ್ಯಂಡ್ ನಿಮ್ಮ ಹತ್ರ ಇರಲೇಬೇಕು. ಎಸ್, ಲೈಫ್ ಈಸ್ ವೆರಿ ಹಾರ್ಡ್ ಗೈಸ್, ಕಷ್ಟಗಳಿದ್ದಾವೆ, ಬಟ್ ಹಂಗಂತ ಮಾಡೋಕ್ಕಾಗೋದಿಲ್ಲ ಅಂತಲ್ಲ. ಎಸ್, ಒಂದೊಂದು ಸರ್ತಿ ಈ ಥರ ಕ್ವಶನ್ ಪೇಪರ್ ಬರ್ತವೆ. ಹಾಂ, ಅಫ್ಕೋರ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಕಟಪ್ ವಿಲ್ ಬಿ ಡೌನ್. ಕಟಪ್ಪು ಭಾಳ ಲಾಸ್ಟ್ ಟೈಮ್ ಎಷ್ಟಿತ್ತು ಅಷ್ಟಂತೂ ಇರೋಂಗಿಲ್ಲ, ಕಟಪ್ ಕಡಿಮೆ ಆಗುತ್ತೆ. ಹಾಂ, ಎಷ್ಟು ಆಗುತ್ತೆ ಅಂತ ಕೇಳಬೇಡ್ರಿ, ಎದಕ್ಕಂದರೆ ಇಟ್ಸ್ ಟೂ ಅರ್ಲಿ ಟು ಪ್ರೆಡಿಕ್ಟ್ ಗೈಸ್. ಅಷ್ಟು ಅರ್ಜೆಂಟಾಗಿ ಏನಾಗಬೇಕಾಗಿದೆ ಹೇಳಿ, ಅದನ್ನೆಲ್ಲ ಇಷ್ಟು ಬೇಗ ತಿಳ್ಕೊಂಡು ನಿಮ್ಗೇನಾಗಬೇಕಾಗಿದೆ. ಆ್ಯಂಡ್ ನಿಮ್ದು ಎಕ್ಸಾಮ್ ಚೆನ್ನಾಗಾಗಿದೆ ಅಂದರು, ಯಾರ್ಯಾರ್ದು ಎಕ್ಸಾಮ್ ಚೆನ್ನಾಗಾಗಿತ್ತಲ್ಲ ಗೈಸ್, ರೀಡ್ ಫಾರ್ KAS. ಓಕೆ, ಐ ಆಮ್ ಟೆಲ್ಲಿಂಗ್ ಯು, ರೀಡ್ ಫಾರ್ KAS 384 ಪೋಸ್ಟ್ಗೆ ನೀವು ಓದಿ. ಹೂ ನೋಸ್ ಗೈಸ್. ಓಕೆ, ನಾಳೆ ನಿಮ್ಮ ಒಂದು ಎಫರ್ಟ್ಗೆ ನೀವು DYSP ಆಗ್ಬೋದು. ಆ್ಯಂಡ್ PSI ಆಗಿ ವರ್ಕ್ ಮಾಡಿ 20 ವರ್ಷ ವರ್ಕ್ ಮಾಡಿ 15 ವರ್ಷ ವರ್ಕ್ ಮಾಡಿ DYSP ಆಗೋದಕ್ಕೂ ಡೈರೆಕ್ಟ್ DYSP ಆಗೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ದೇರ್. ವೈ ನಾಟ್? ಓಕೆ, ಸೊ ನನಗೆ ಅಂಥವ್ರು ಎಷ್ಟೋ ಜನ ವಿದ್ಯಾರ್ಥಿಗಳು ಗೊತ್ತಿದ್ದಾರೆ, PSI ಆಗಕ್ಕೆ ಬಂದು ಅದು ಆಗದೇ ಇದ್ದಾಗ DYSP ಆದವ್ರು ಇದ್ದಾರೆ. ಅದೆಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಸಾಕು ಅಂತ ಹೇಳಿಬಿಟ್ಟು ಧಾರವಾಡಕ್ಕೆ ಬಂದು ಓದಿ ಅದೆಷ್ಟೋ ಜನ PSI ಆದವರು ನನ್ನ ವಿದ್ಯಾರ್ಥಿಗಳೇ ಇದ್ದಾರೆ. ಓಕೆ, ಅನೇಕ ವಿದ್ಯಾರ್ಥಿಗಳು ನನಗೆ ಪಾಸ್ ಆದವರು ಕೂಡ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರಷ್ಟೇ ಫೇಲ್ ಆದವರು ಕೂಡ ಭಾಳ ಜನ ವಿದ್ಯಾರ್ಥಿಗಳಿದ್ದಾರೆ. ನನ್ನ ಒಂದು ಒಪಿನಿಯನ್ ಇಷ್ಟೇ ಗೈಸ್, ನನ್ನ ಪ್ರಕಾರ ಮರಳಿ ಯತ್ನವ ಮಾಡಲೇಬೇಕು, ನೀವು ಮತ್ತೆ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಲೇಬೇಕು. ಆ್ಯಂಡ್ ಮಲ್ಟಿಪಲ್ ಡೈಮೆನ್ಷನ್ ಮೇಲೆ. ಓಕೆ, ಆಮೇಲೆ 1 ತಾಸು ವಿಡಿಯೋ ಆಗುತ್ತೆ, 2 ತಾಸು ವಿಡಿಯೋ ಆಗುತ್ತೆ. ಎಸ್ ಆಗುತ್ತೆ, ಎಲ್ಲನೂ ಕೂಡ ಹೇಳಬೇಕು ಅಂದರೆ ಆಗುತ್ತೆ. ಸೊ ಅದು ಆದಮೇಲೆ ಅದಕ್ಕೆ ಏನೋ ಒಂದು ಅನಾಪ್ಸ್ ಕಮೆಂಟ್ ಹಾಕೋದು ವೇಸ್ಟ್. ಯು ಆರ್ ಅ ವೇಸ್ಟ್ ಫೆಲೋಸ್. ಆ ಥರ ಯಾರು ಮಾಡ್ತಿರೋ ಅವರು ಚಾನಲ್ ಬಿಟ್ಟು ಹೋಗಿಬಿಡಿ ಗೈಸ್. ಓಕೆ, ಸೊ ಯು ಕ್ಯಾನ್ ಗೋ. ಓಕೆ, ನೋಡಿ, ಇಷ್ಟು ಜನ ಟ್ರಸ್ಟ್ ಮಾಡಿ ಇಷ್ಟು ರಿಸಲ್ಟ್ಗಳು ಬರ್ತಿದ್ದಾರೆ, ಇಷ್ಟು ಪಾಸ್ ಆಗ್ತಿದ್ದಾರೆ. ಆ್ಯಂಡ್ ಪೀಪಲ್ ಆರ್ ಟೆಲ್ಲಿಂಗ್, ನಾವು ಮಾಡಿರುವಂಥ ಟೆಸ್ಟ್ ಸೀರೀಸ್, ನಾನು ಕೊಟ್ಟಿರುವಂಥ ಆ ಡೀಟೇಲ್ಡ್ ದೊಡ್ಡ ಇರುವಂಥ ಪ್ಯಾಸೇಜ್ಗಳು ಆ್ಯಂಡ್ ಈವನ್ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಕೊಟ್ಟಿರುವಂಥ ಒಂದು ಟ್ರಾನ್ಸ್ಲೇಷನ್ಗಳು ಅಫ್ಕೋರ್ಸ್ ನಿಮಗೆ ಹೆಲ್ಪ್ ಆಗ್ತವೆ. ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಬಹಳಷ್ಟು ವಿದ್ಯಾರ್ಥಿಗಳು ಹೇಳಿದ್ದಾರೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು ಗೈಸ್. ಸೊ ನಂಬಿಕೆ ಇರಬೇಕು ನಿಮಗೆ. ನಾನು ಡೀಟೇಲ್ಡ್ ಆಗಿರುವಂಥ ಅಂದರೆ ದೊಡ್ಡದಿರುವಂಥ ಟ್ರಾನ್ಸ್ಲೇಷನ್ನ ಕೊಟ್ಟರೆ ಅನೇಕರು ಬೈದಿದ್ದಾರೆ. ಆ್ಯಂಡ್ ಕೆಲವೊಬ್ಬರಂತೂ ಅದನ್ನ ಪೇಪರ್ನ ಚೆಕ್ ಮಾಡೋದಿಲ್ಲ. ಓಕೆ, ನೋಬಡಿ ಚೆಕ್ಸ್ ದ್ಯಾಟ್ ಪೇಪರ್. ಓಕೆ, ನಿಮ್ಗೆ ಹೆಂಗೆ ಬರಿಬೇಕು, ಏನು ಬರಿಬೇಕು ಅಂತ ಹೇಳೋದಿಲ್ಲ. ಆ್ಯಂಡ್ ನಿಮ್ಮನ್ನು ಸುಮ್ಮನೆ 35-45 ಮಾರ್ಕ್ಸ್ ಕೊಟ್ಟು ರೈಲ್ ಹತ್ತಿಸ್ತಾರೆ. ಈಗ ಎಲ್ಲಿಂದ ಬರಿತೀರ ಗೈಸ್, ಯು ಟೆಲ್ ಮಿ. ಓಕೆ, ಬಟ್ ನಮ್ಮ ಕಡೆ ಯಾರು ಟೆಸ್ಟ್ ಬರೆದಿದ್ದಾರೋ, ನಮ್ಮ ಇನ್ಸ್ಟಿಟ್ಯೂಟ್ನಾಗ ಯಾರು ಟೆಸ್ಟ್ ಬರೆದಿದ್ದಾರೋ, ನಾನು ಎದೆ ತಟ್ಕೊಂಡು ಹೇಳ್ತೀನಿ, ಆ ವಿದ್ಯಾರ್ಥಿಗಳಿಗೆ ನೀವು ಕೇಳಿ ಅವರು ಪೇಪರ್ 1ನ ಹೆಂಗೆ ಮಾಡಿರ್ತಾರೆ ಅಂತ. ಎಸ್, ಕಮೆಂಟ್ ಒಳಗೂ ಹಾಕಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು. ಈಗೂ ಕೂಡ ನೀವು ಯಾರಾದರೂ ಹೋಗಿದ್ದಾರೆ ಅಂದರೆ ಅವ್ರಿಗೆ ಕೇಳಿ. ದ್ಯಾಟ್ಸ್ ದ ಪವರ್ ಆಫ್ ಹಾರ್ಡ್ ವರ್ಕ್ ಗೈಸ್. ಓಕೆ, ಹಾರ್ಡ್ ವರ್ಕಿಗೆ ಏನೂ ಸಬ್ಸ್ಟಿಟ್ಯೂಟ್ ಇಲ್ಲ. ಓಕೆ, ಸೊ ನೀವು ಸುಮ್ಮನೆ ಎಲ್ಲೆಲ್ಲೂ ಹೋಗಿಸಿಂದ ಎಕ್ಸಾಮ್ ಬರೆಯೋಣ, ಏನು ತಪ್ಪು ಮಾಡ್ತಿದ್ದೀರಾ, ಹೆಂಗೆ ಇಂಪ್ರೂವ್ ಮಾಡ್ಬೋದು, ಏನು ಮಾಡ್ಬೋದು, ಅದನ್ನು ಹೇಳಿಲ್ಲ ಅಂದರೆ ಆ ಎಕ್ಸಾಮ್ ಅಟೆಂಡ್ ಮಾಡಿ ಏನು ಉಪಯೋಗ ಗೈಸ್. ಆ್ಯಂಡ್ ಎನಿವೆ, ನಾನು ಹೇಳೋದನ್ನು ಕೇಳಿ ನನ್ನ ನಂಬಿ ಪುಸ್ತಕ ತೊಗೊಂಡವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ಯಾರ್ಯಾರು ಇನ್ನೂ ತೊಗೊಂಡಿಲ್ಲ ಆದಷ್ಟು ಬೇಗ ಪುಸ್ತಕನ ತೊಗೊಳ್ಳಿ ಗೈಸ್. ಓಕೆ, KASಗೆ ಯಾರು ಓದ್ತಿದ್ರೋ ಪುಸ್ತಕನ ತೊಗೊಳ್ಳಿ, PSIಗೆ ಯಾರು ಓದ್ತಿದ್ರೋ ನೆಕ್ಸ್ಟ್ ಅದಕ್ಕೂ ಕೂಡ ನಿಮಗೆ ಈ ಪುಸ್ತಕ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ, ತೊಗೊಳ್ಳಿ. ಓಕೆ, ಸೊ ಅದನ್ನು ತೊಗೊಂಡು ಉಪಯೋಗ ಮಾಡಿರಿ. ಆ್ಯಂಡ್ ಮೋರ್ ದೆನ್ 100 ವಿಡಿಯೋಸ್, ವೈ ಎನಿಬಡಿ ಡೂ ಇಟ್.
ಎಷ್ಟೋ ಜನ ಅದು ಅಪ್ಲಿಕೇಶನ್ ಮಾಡಿ ಆ್ಯಪ್ ಮಾಡಿ ಯಾವಾಗೋ ವಿಡಿಯೋ ಹಾಕಿ ಅದು ಯಾವಾಗಿನೋ ವಿಡಿಯೋನ ಇಟ್ಟು ಸೊ ಅದರ ಇಲ್ಲಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಗಳಿಸ್ತಿದ್ದಾರೆ. ಅಲ್ಲಿ ಹೋಗ್ತೀರಾ ಆ್ಯಂಡ್ ಅಲ್ಲಿ ಡೊನೇಟ್ ಮಾಡ್ತೀರಾ, ಬಟ್ ಇಲ್ಲಿ ಫ್ರೀ ಇರುವಂಥ ವಿಡಿಯೋಗಳನ್ನ ನೋಡ್ತಾರೆ. ಎನಿವೆ ಇರಲಿ, ಇಟ್ಸ್ ಓಕೆ. ಎವ್ರಿ ಡಾಗ್ ಹ್ಯಾಸ್ ಅ ಡೇ. ಲೆಟ್ ಸಿ ವೆನ್ ಇಟ್ ವಿಲ್ ಬಿ ಓಕೆ ಅಂತ. ನೋಡಿ, PSI 402 ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಎಸ್ಸೆದು ಮೊದಲ ಟಾಪಿಕ್ನ ನಾನು ತೊಗೊಳ್ತಾ ಇದ್ದೀನಿ ಗೈಸ್. ಓಕೆ, ಸೊ ಅದು ಏನಾಗಿತ್ತು ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ರಿಲೇಟೆಡ್ ಆಗಿತ್ತು. ಇವೆಲ್ಲ ಟಾಪಿಕ್ಸ್ಗಳು ನನಗೆ ಗೊತ್ತಿದೆ ಗೈಸ್, ಬಿಕಾಸ್ ಐ ಪ್ರಿಪೇರ್ ಫಾರ್ UPSC ಎಕ್ಸಾಮ್. ಓಕೆ, ನನಗೆ ಲೇಟ್ರಲ್ ಎಂಟ್ರಿ ಅಂದರೆ ಏನು ಗೊತ್ತು. ಓಕೆ, ಲೇಟ್ರಲ್ ಎಂಟ್ರಿ ಬಗ್ಗೆ ನಿಮಗೆ ಕೇಳಿರುವಂಥ ಪ್ರಶ್ನೆ ಮೇಲೆ ನಾನು ಇವತ್ತು ಎಸ್ಸೆನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಲೇಟ್ರಲ್ ಎಂಟ್ರಿ ಅಂದರೆ ಏನು ಮತ್ತು ಅದರ ಅನುಕೂಲಗಳು ಮತ್ತು ಅನಾನುಕೂಲಗಳ ಬಗ್ಗೆ ನಿಮಗೆ ಪ್ರಶ್ನೆನ ಕೇಳಿದ್ದಾರೆ. ಓಕೆ, ಲೇಟ್ರಲ್ ಎಂಟ್ರಿ ಅಂದರೆ ಏನು, ಅದರ ಅನುಕೂಲಗಳೇನು ಮತ್ತು ಅನಾನುಕೂಲಗಳು. ನಿಮಗೆ ಬ್ಯಾಕ್ಗ್ರೌಂಡ್ನ ಕೊಟ್ಟು ಮೀನಿಂಗ್ನ ಹೇಳಿ ಇಂಟ್ರೊಡಕ್ಷನಿಂದ ನಾನು ಡೀಟೇಲ್ ಆಗಿ ಹೇಳ್ತೀನಿ ಫ್ರೆಂಡ್ಸ್. ಅದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ, ಒಂದು ಕಡೆ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ, ಆ್ಯಂಡ್ ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ಮತ್ತೇನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರಾದರೂ ಈ ಒಂದು ಟಾಪಿಕ್ ಮೇಲೆ ನೀವು ಎಸ್ಸೆ ಬರೆದಿದ್ದೇ ಆದರೆ ನೀವು ಕೂಡ ನೋಡ್ಕೋಬೋದು ನೀವು ಬರೆದಿರುವಂಥದ್ದು ಸರಿ ಇದೆಯೋ ತಪ್ಪಿದೆಯೋ ಅಂತ. ಓಕೆ, 2024ರಲ್ಲಿ ಈ ವಿಷಯ ಯಾಕೆ ನ್ಯೂಸ್ ಒಳಗೆ ಬಂದಿದ್ದು ಅಂದರೆ, ಐ ಆಮ್ ಸೋ ಕ್ರೇಜಿ ಅಬೌಟ್ UPSC. ನಾನು ಪ್ರಿಪೇರ್ ಮಾಡೋದು ಬಿಟ್ಟು 6-7 ಇಯರ್ಸ್ ಆಯಿತು, ಬಟ್ ಈವನ್ ನಾವು ಆಲ್ಸೋ ಐ ಆಮ್ UPSC ಆಸ್ಪಿರೆಂಟ್ ಓನ್ಲಿ, ಬಿಕಾಸ್ ನನಗೆ ಹಾಗೆ ಫೀಲ್ ಆಗುತ್ತೆ ಗೈಸ್. ನನಗನ್ಸುತ್ತೆ ಐ ಥಿಂಕ್ ಒಂದು ಸರ್ತಿ UPSC ಆಸ್ಪಿರೆಂಟ್ ಮೀನ್ಸ್ ನೀವು ಸಾಯೋವರೆಗೂ ಕೂಡ UPSC ಆಸ್ಪಿರೆಂಟೆ ಅಂತ ಅನಿಸುತ್ತೆ, ಬಿಕಾಸ್ ಐ ಪುಟ್ ಮೈ ಹಾರ್ಟ್ ಆ್ಯಂಡ್ ಸೋಲ್ ಆನ್ ದಿಸ್ ಎಕ್ಸಾಮ್. ದ್ಯಾಟ್ಸ್ ವೈ ಐ ಲರ್ನ್ ಸೋ ಮೆನಿ ಥಿಂಗ್ಸ್. ನಾನು ಸಿಕ್ಕಾಪಟ್ಟೆ ಇದರಿಂದ ಕಲ್ತಿದ್ದೀನಿ. ಆ ಕಲ್ತಿದ್ದನ್ನು ನಿಮ್ಮಂಥ ವಿದ್ಯಾರ್ಥಿಗಳೊಂದಿಗೆ ಶೇರ್ ಕೂಡ ಮಾಡ್ತಿದ್ದೀನಿ. 2024ರಲ್ಲಿ UPSC ಈ ಲೇಟ್ರಲ್ ಎಂಟ್ರಿ ಗೆ ಅಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ನೋಟಿಫಿಕೇಶನನ್ನು ತಂದಿತ್ತು ಗೈಸ್. ಓಕೆ, May 17ರಂದು ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು UPSC ಅವರು. ನಾರ್ಮಲಿ UPSC ಅಪಾಯಿಂಟ್ಸ್ IAS, IPS ದೀಸ್ 24 ಸರ್ವಿಸಸ್, 22-24 ಸರ್ವಿಸಸ್ ಏನಿದ್ದಾವೆ ಈ ಒಂದು ಸರ್ವಿಸ್ಗಳಿಗೆ ಅಪಾಯಿಂಟ್ ಮಾಡ್ಕೋತಾರೆ. ಸೊ ಈ ಹುದ್ದೆಗಳಿಗೆ ಆಫೀಸರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೋತಾರೆ. ಸೊ ಇವ್ರು ಏನು ಮಾಡಿದ್ರು ಅಂದರೆ, ಕೇಂದ್ರ ಸರ್ಕಾರದ ವಿವಿಧ ಸಚಿವಾಲಯಗಳಲ್ಲಿ ಜಂಟಿ ಕಾರ್ಯದರ್ಶಿ, ಓಕೆ, ದ್ಯಾಟ್ ಈಸ್ ಜಾಯಿಂಟ್ ಸೆಕ್ರೆಟರಿ, ನಿರ್ದೇಶಕರು, ಡೈರೆಕ್ಟರ್ ಆ್ಯಂಡ್ ಉಪ ಕಾರ್ಯದರ್ಶಿ ಅನ್ನುವಂಥ ಏನು ಪೋಸ್ಟ್ ಇದ್ದಾವೆ. ಓಕೆ, ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್, ಓಕೆ, ಇಂಥ ಒಂದು ಪೋಸ್ಟ್ಗಳಿಗೆ ಪ್ರತಿಭಾವಂತ ಮತ್ತು ಪ್ರೇರಿತ, ಇನ್ಸ್ಪೈರ್ಡ್, ಓಕೆ, ಹೂ ವಾಂಟ್ ಟು ವರ್ಕ್ ಫಾರ್ ಗೌರ್ಮೆಂಟ್ ಅನ್ನುವಂಥ ಒಂದು ಪ್ರತಿಭಾವಂತರು ಇರಬೇಕು, ಪ್ರೇರಿತರಾಗಿರಬೇಕು. ಅಂತಹ ಭಾರತೀಯ ಪ್ರಜೆಗಳಿಂದ, ವೆರಿ ಇಂಪಾರ್ಟೆಂಟ್ ಗೈಸ್, ಇಂತಹ ಭಾರತೀಯ ಪ್ರಜೆಗಳಿಂದ ಅಂದರೆ ಯಾರು ಭಾರತೀಯ ಪ್ರಜೆಗಳು? ಅವರು ಪ್ರೈವೇಟಿಂದನೂ ಬಂದವರಾಗಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಂದನ್ ನೀಲ್ಕನಿ ಅವರಿದ್ದಾರೆ. ನಂದನ್ ನೀಲ್ಕನಿ ವರ್ಕ್ಡ್ ಇನ್ ಇನ್ಫೋಸಿಸ್ ಕೋ-ಫೌಂಡರ್ ಆಗಿದ್ರಲ್ವಾ. ಓಕೆ, ಸೊ ಇನ್ಫೋಸಿಸ್ನಲ್ಲಿ ವರ್ಕ್ ಮಾಡಿದವರಿದ್ದಾರೆ. ಇವ್ರನ್ನ ಆಧಾರ್ ಕಾರ್ಡ್, ಓಕೆ, ನಿಮ್ಮ ಹತ್ರ ಇರುವಂಥ ಆಧಾರ್ ಕಾರ್ಡ್ ರೆಡಿ ಮಾಡಲಿಕ್ಕೆ ಇವ್ರಿಗೆ ಒಂದು ಅಸೈನ್ಮೆಂಟ್ನ ಕೊಡಲಾಗಿತ್ತು ಗೈಸ್. ಹೀಗೆ ಯಾರು ಇನ್ಫೋಸಿಸ್ಸು, ವಿಪ್ರೋ, ವಾಟೆವರ್, ಗೂಗಲ್, ವಿವಿಧ ಪ್ರೈವೇಟ್ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರು, ಎಕ್ಸ್ಪೀರಿಯನ್ಸ್ ಇದ್ದವರು, ಸರ್ಕಾರದೊಳಗೆ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದವ್ರಿಗೂ ಸರ್ಕಾರ ಅವಕಾಶಗಳನ್ನು ಕೊಡ್ತಾ ಇದೆ. ಯು ಆರ್ ಗೆಟಿಂಗ್ ದ ಪಾಯಿಂಟ್. ಪ್ರೈವೇಟ್ ಒಳಗೆ 20 ವರ್ಷ 15 ವರ್ಷ ಸರ್ವಿಸ್ ಮಾಡಿ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಯಾರಿಗೆ ಕೌಶಲ್ಯ ಇದೆ, ಯಾರು ಕೆಲವೊಂದು ಕ್ಷೇತ್ರದೊಳಗೆ ಎಕ್ಸ್ಪರ್ಟ್ ಇದ್ದಾರೆ, ಅಂಥವರನ್ನು ಸರ್ಕಾರದಲ್ಲಿರುವಂಥ ಈ ಜಂಟಿ ಕಾರ್ಯದರ್ಶಿ, ನಿರ್ದೇಶಕರು, ಓಕೆ, ಮತ್ತು ಉಪ ಕಾರ್ಯದರ್ಶಿ ಅಂತ ಪೋಸ್ಟ್ಗಳಲ್ಲಿ ಅಂಥವ್ರನ್ನ ಆಯ್ಕೆ ಮಾಡಬೇಕು, ಅಂಥವ್ರ ಕಡೆಯಿಂದ ಸರ್ಕಾರಿ ಸೇವೆಗಳನ್ನು ಮಾಡಿಸ್ಬೇಕು ಅಂತ ಸರ್ಕಾರದ ಉದ್ದೇಶ ಆಗಿತ್ತು ಫ್ರೆಂಡ್ಸ್. ಓಕೆ, ಸೊ ಇದಕ್ಕೆ 45 ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು. 45 ಹುದ್ದೆಗಳಿದ್ದು ವಿವಿಧ ಸರ್ಕಾರದ ಸಚಿವಾಲಯದಲ್ಲಿ. ಸೊ ಈ ಮೂಲಕ ನಾಗರಿಕ ಸೇವೆಗಳಿಗೆ ಲ್ಯಾಟ್ರಲ್ ಪ್ರವೇಶ ಅಂತಲೇ ಇದಕ್ಕೆ ಕರಿಬೋದು. ಅಂದರೆ ಲ್ಯಾಟ್ರಲ್ ಎಂಟ್ರಿ ಅಂದರೆ ಈಗ ನೋಡಿ 21 ವರ್ಷಕ್ಕೆ IAS ಆಗಿಲ್ಲ ಅಂದರೆ ನಿಮಗೆ ಆಮೇಲೂ ಕೂಡ ವಯಸ್ಸಾದ ನಂತರನೂ ಕೂಡ IAS ಆಗುವಂಥ ಒಂದು ಭಾಗ್ಯ, ಓಕೆ ಅಂತ ನೀವು ತಿಳ್ಕೊಬೋದು ಗೈಸ್. ಓಕೆ, ಈ ಸಮಸ್ಯೆಯನ್ನು
ಮತ್ತೆ ಗಮನಕ್ಕೆ ತಂದಿದೆ. ಓಕೆ, ನೋಡಿ ಲ್ಯಾಟ್ರಲ್ ಎಂಟ್ರಿ ಅನ್ನುವಂಥದ್ದು ಇದು ಒಂದು ಸಮಸ್ಯೆಯಾಗಿಯೂ ಕೂಡ ಉಳಿದಿದೆ. ಮೀನ್ಸ್ ಇದನ್ನು ಜಾರಿಗೆ ತರಕ್ಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ಆದಾಗ್ಯೂ ಯಾವಾಗ ಕೇಂದ್ರ ಸರ್ಕಾರ ಹಿಂಗೆ ಹೇಳ್ತೋ, ವಿರೋಧ ಪಕ್ಷಗಳು, ನೀವು ಹೇಳ್ಬೋದು ಸರ್ ವಿರೋಧ ಪಕ್ಷಗಳು ಇರೋದೇ ವಿರೋಧ ಮಾಡೋಕ್ಕೆ ಅಂತ. ಎಸ್, ಅಫ್ಕೋರ್ಸ್ ವಿರೋಧ ಮಾಡಬೇಕು ಆ್ಯಂಡ್ ವಿರೋಧಿಗಳು ಇರಬೇಕು ಗೈಸ್. ವಿರೋಧಿಗಳಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಬೆಲೆ ಇರುತ್ತೆ. ಓಕೆ, ವಿರೋಧಿಗಳಿರಬೇಕು. ಓಕೆ, SC ಮತ್ತು ST ಮತ್ತು OBC ಅಭ್ಯರ್ಥಿಗಳಿಗೆ ಮೀಸಲಾತಿ ಕೊರತೆಯಿಂದಾಗಿ ನಾಗರಿಕ ಸೇವೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ನೀತಿಯನ್ನು ಇವು ಟೀಕಿಸಿದವೆ. ಯಾಕಂದರೆ ಯಾರೋ ಒಬ್ಬ ಪ್ರೈವೇಟಲ್ಲಿ ಕೆಲಸ ಮಾಡಿರುವಂಥ ವ್ಯಕ್ತಿಯನ್ನು ಸರ್ಕಾರಿ ಹುದ್ದೆಯಲ್ಲಿ ನೇಮಕ ಮಾಡ್ತಾರೆ ಅಂದರೆ ಅಲ್ಲಿ ಜಾತಿಯನ್ನು ನೋಡೋದಿಲ್ಲ. SC ಮತ್ತು ST ಅಂತ ಹೇಳ್ಬಿಟ್ಟು ಅಥವಾ OBC ಅಂತ ನೋಡೋದಿಲ್ಲ. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಅವರಿಗೆ ಕೌಶಲ್ಯ ಇದೆ, ಅವರಿಗೆ ಇಂಟ್ರೆಸ್ಟ್ ಇದೆ ಅಂದರೆ ಅವರಿಗೆ ಹುದ್ದೆಗಳನ್ನು ಕೊಡ್ತಾರೆ. ಬಟ್ ಇದನ್ನು ಈವನ್ ನೋಡಿ, ನಾಟ್ ಓನ್ಲಿ ಪ್ರೈವೇಟ್, ಬರೀ ಪ್ರೈವೇಟ್ದವರೇ ಇರಬೇಕು ಅಂತ ಇಲ್ಲ, ಪಬ್ಲಿಕ್ ಕೂಡ. ಆಲ್ರೆಡಿ ಒಬ್ಬರು IAS ಇದ್ದಾರೆ. ಓಕೆ, ಅವರಿಗೆ ಡೆಪ್ಯುಟೇಷನ್ ಮೇಲೆ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್ ಒಬ್ಬರು ಸುಹಾಸ್ ಅಂತ ಸ್ಪೋರ್ಟ್ಸ್ ಮ್ಯಾನ್ ಇದ್ದಾರೆ, IAS ಇದ್ದಾರೆ ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದವರು. ಓಕೆ, ಸುಹಾಸ್ ನೀವು ನೋಡಿರ್ಬೋದು, ಅವರು IAS ಇದ್ದಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಒಲಿಂಪಿಕ್ ಒಳಗೆ ಮೆಡಲ್ ಗೆದ್ದಿದ್ದಾರೆ, ಪ್ಯಾರಾ ಒಲಿಂಪಿಕ್ ಒಳಗೆ. ಸಚ್ ಅ ಗ್ರೇಟ್ ಪರ್ಸನಾಲಿಟಿ ಗೈಸ್, ಸಚ್ ಎ ಇನ್ಸ್ಪೈರಿಂಗ್ ಪರ್ಸನಾಲಿಟಿ. ಓಕೆ, ಇಂಥವರು ಏನಾದರೂ ಸ್ಪೋರ್ಟ್ಸ್ ಮಿನಿಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾರೆ ಸೆಕ್ರೆಟರಿ ಆಗಿ ಅಂದರೆ ಅಂಥವ್ರಿಗೆ ಅವಕಾಶ ಕೊಡಬೇಕು. ಯಾಕೆ ಕೊಡಬಾರ್ದು? ಇಂಥವ್ರು ತಾನೇ ಉದ್ಧಾರ ಮಾಡೋಕ್ಕಾಗೋದು. ಇವರಿಗೆ ಗೊತ್ತಿದೆ ಏನು ಸಮಸ್ಯೆ ಇದೆ, ಆ ಸಮಸ್ಯೆಯಿಂದ ಹೆಂಗೆ ಹೊರಗೆ ಬರಬೇಕು. ಓಕೆ, ಇವರಿಗೆ ಒಂದು ಕಾಲಲ್ಲಿ ಸಮಸ್ಯೆ ಇರೋದ್ರಿಂದ ಅವರು ಹ್ಯಾಂಡಿಕ್ಯಾಪ್ ಆಗಿ ಒಂದು ಪ್ಯಾರಾ ಒಲಿಂಪಿಕ್ಕಲ್ಲಿ ಮೆಡಲ್ನ ಗೆದ್ದಿದ್ದಾರೆ, ದಿವ್ಯಾಂಗಿದ್ದಾರೆ. ಓಕೆ, ಸಚ್ ಎ ಗ್ರೇಟ್ ಪರ್ಸನ್ ಗೈಸ್. ದಿವ್ಯಾಂಗಿದ್ದು ಈ ದೇಶಕ್ಕೆ ಮೆಡಲ್ ತಂದು ಕೊಡ್ತಿದ್ದಾರೆ ಅಂದರೆ ಇಂಥವ್ರಿಗೆ ಅವಕಾಶ ಕೊಡೋದ್ರಲ್ಲಿ ಏನು ತಪ್ಪಿದೆ? ಓಕೆ, ಒಂದು ಪಬ್ಲಿಕ್ ಸರ್ವೆಂಟಿಗೂ ಅವಕಾಶ ಕೊಡೋದು, ಇಲ್ಲ ಅಂದರೆ ಪ್ರೈವೇಟ್ ಕಡೆಯಿಂದ ಅಪಾಯಿಂಟ್ ಮಾಡೋದು. ಓಕೆ, ಬಟ್ ಇಲ್ಲಿ SC ST OBC ಅಂತ ಏನೂ ನೋಡೋದಿಲ್ಲ. ಅದಕ್ಕೆ ನಮಗೆ ಈ ವ್ಯವಸ್ಥೆ ಬೇಡ ಅಂಥೇಳಿ ಅಪೋಸಿಷನ್ ಪಾರ್ಟಿಗಳು ಹೇಳಿದ್ದಾವೆ. ಐ ಹೋಪ್ ಫಾರ್ ಆ್ಯಂಡ್ ಅಗೇನ್ಸ್ಟ್ ಏನು ವ್ಯೂಗಳಿದ್ದಾವೆ ಅಂತ ನಿಮಗೆ ಗೊತ್ತಾಗಿದೆ ಅಂತ. ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ? ಲೇಟರಲ್ ಎಂಟ್ರಿ ಈಸ್ ಅನ್ ಅಟ್ಯಾಕ್ ಆನ್ ದಲಿತ್ಸ್, OBC ಆ್ಯಂಡ್ ಆದಿವಾಸೀಸ್. ಓಕೆ, BJP destroyed the version of Rama Rajya, seeks to destroy the constitution and snatch reservation from ಬಹುಜನಾಸ್. ಓಕೆ, ನೋಡಿ ಹಿಂಗೆ ಹೇಳಿದ್ದಾರೆ. ಆ್ಯಂಡ್ ಅಖಿಲೇಶ್ ಯಾದವ್ ಇವರು ಕೂಡ BJP ಇವತ್ತು ದೇಶದೊಳಗೆ ಅರಾಜಕತೆಯನ್ನು ತರ್ತಾ ಇದೆ. ಓಕೆ, ರಿಸರ್ವೇಷನ್ನ ತೆಗಿತಾ ಇದೆ, ಆರ್ಟಿಕಲ್ 14 ಉಲ್ಲಂಘನೆ ಮಾಡ್ತಾ ಇದೆ, ರೈಟ್ ಟು ಈಕ್ವಾಲಿಟಿಯನ್ನು ಉಲ್ಲಂಘನೆ ಮಾಡ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್. ಓಕೆ, ದೇರ್ ಈಸ್ ಅ ರೈಟ್ ಟು ಈಕ್ವಾಲಿಟಿ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ರಿಸರ್ವೇಷನನ್ನು ಈಕ್ವಲ್ ಪ್ರೊಟೆಕ್ಷನ್ ಲಾ ಅಂಡರೆ ಜಸ್ಟಿಫೈ ಮಾಡಲಾಗುತ್ತೆ. ನಿಮ್ಮ ಒಪಿನಿಯನ್ ಏನು? ಲೇಟ್ರಲ್ ಎಂಟ್ರಿ ಅನ್ನುವಂಥ ವಿಷಯ ಈ ದೇಶದೊಳಗೆ ಬರಬೇಕೋ ಬರಬಾರ್ದು? ನಾನು ಮೀನಿಂಗನ್ನು ಹೇಳಿದ್ದೀನಿ. ಒಂದು ಸರ್ತಿ ಕೂತು ಪೂರ್ತಿ ವಿಡಿಯೋನ ನೋಡಿ, ಆಮೇಲೆ ಭಾಳ ಜನ, ಎಷ್ಟು ಜನ ವಿಡಿಯೋ ನೋಡ್ತಿರೋ ಕಮೆಂಟ್ಸ್ ಹಾಕೋದಿಲ್ಲ, ನಿಮ್ಮ ಒಪಿನಿಯನ್ನ ಹಂಚ್ಕೊಳ್ಳೋದಿಲ್ಲ. ನನಗನ್ಸುತ್ತೆ ಗೈಸ್, ಮತ್ತು ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತೀರಾ ನೀವು ಹೇಳಿ ನೋಡೋಣ. ಶಿಕ್ಷಣ ನಿಮ್ಮ ಒಳಗಿರುವಂಥ ಒಂದು ಎನರ್ಜಿಯನ್ನು, ನಿಮ್ಮ ಒಳಗಿರುವಂಥ ಒಂದು ಜ್ಞಾನವನ್ನು ಬಡಿದೆಬ್ಬಿಸ್ಬೇಕು ಗೈಸ್. ನಾನು ಪ್ರತಿ ವಿಡಿಯೋದಲ್ಲಿ ಎಷ್ಟೊಂದೆಲ್ಲ ಕ್ವಶನ್ಸ್ಗಳನ್ನು ಹಾಕಿದ್ದೀನಿ, ಕ್ವಶನ್ಸ್ಗಳನ್ನು ಕೇಳಿದ್ದೀನಿ. ಅದಕ್ಕೆ ಎಷ್ಟು ಜನ ಆನ್ಸರ್ ಮಾಡ್ತೀರಾ? ಓನ್ಲಿ 2-5 ಸಾವಿರಾರು ಗಟ್ಟಲೆ ವಿಡಿಯೋ ನೋಡ್ತೀರಾ, ಬಟ್ ಆನ್ಸರ್ ಮಾಡೋದಿಲ್ಲ. ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ ಓದಿ ನೀವೇನು ದೇಶ ಉದ್ಧಾರ ಮಾಡೋರಿದ್ದೀರಿ ಹೇಳ್ರಿ? ನೋಡ್ರಿ, ಇಲ್ಲಿ ಲ್ಯಾಟ್ರಲ್ ಎಂಟ್ರಿ ಬೇಡ ಅಂತ ಹೇಳ್ತಿದ್ದಾರೆ. ಇದೇ ದೇಶದೊಳಗೆ ರಿಸರ್ವೇಷನ್ ವ್ಯವಸ್ಥೆ ಇನ್ನೂ ಕೂಡ ಮುಂದುವರಿತಾ ಇದೆ. ಓಕೆ, ಆ್ಯಂಡ್ ಸರ್ಕಾರದಲ್ಲಿ ಉನ್ನತ ಹುದ್ದೆ ಒಳಗೆ ಅವಕಾಶ ಸಿಗ್ತಾ ಇಲ್ಲ ಯಾರಿಗೆ ಯೋಗ್ಯತೆ ಇದೆ ಅವರಿಗೆ. ಅದಕ್ಕೆ ಯೋಗ್ಯತೆ ಇಲ್ಲದೆ ಇರೋರಿಗೆ ಏನು ಅವಕಾಶ ಸಿಗ್ತಾ ಇದೆ, ಮೀನ್ಸ್ ಬೇರೆ ಬೇರೆ ಕಾರಣಗಳಿಂದ ಅವರು ಅಪಾಯಿಂಟ್ ಆಗ್ತಿದ್ದಾರೆ, ಅಥವಾ ಕಡಿಮೆ ಅಂಕಗಳನ್ನು ತಗೊಂಡು ಕೂಡ ಅಪಾಯಿಂಟ್ ಆಗ್ತಿದ್ದಾರೆ. ಅವರು ಸರಿಯಾಗಿ ಕೆಲಸ ಮಾಡದೇ ಇರ್ಬೋದು. ಅದಕ್ಕೆ KEA PSI ಎಕ್ಸಾಮ್ನ ಈ ಥರ ತೆಗೆದಿರ್ಬೋದು. ಓಕೆ, ಸಿಲೆಬಸ್ ಒಳಗಿಲ್ಲದೆ ಇರುವಂಥ ಕ್ವಶನ್ಗಳನ್ನು ಹಾಕೋದು. ಓಕೆ, ನೀವು ನೋಡಿದ್ರೆ CET ಎಕ್ಸಾಮ್ 59 ಕ್ವಶನ್ ಔಟ್ ಆಫ್ ಸಿಲೆಬಸ್.
ಕಿಲ್ಲಿಂಗ್ ಮಾಸ್ ಸ್ಟೂಡೆಂಟ್ಸ್, ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಕೊಲೆ ಮಾಡ್ದಂಗೆ ಹಿಂಗೆಲ್ಲ ಮಾಡಿದರೆ. ಸೊ ಎಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿರ್ತಾರೆ, ವರ್ಷಾನುಗಟ್ಟಲೆ ಹಗಲು ರಾತ್ರಿ ಓದಿರ್ತಾರೆ. ಸೊ ಎಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಬರ್ತವೆ, ಎಷ್ಟೆಲ್ಲ ಫ್ಯಾಮಿಲಿ ಇಶ್ಯೂಸ್ ಬರ್ತವೆ, ಎಷ್ಟೆಲ್ಲ ಫೈನಾನ್ಸ್ ಇಶ್ಯೂ ಬರ್ತವೆ, ಏನೆಲ್ಲ ಆಗುತ್ತೆ. ಬಟ್ ಯಾರಿಗೆ ಆ ಒಂದು ಯೋಗ್ಯತೆ ಇಲ್ಲ ಅಥವಾ ಯಾರಿಗೆ ಆ ಒಂದು ಎಬಿಲಿಟಿ ಇಲ್ಲ ಅಂಥವರು ಕೂಡ ಎಲೆಕ್ಟ್ ಆಗ್ತಾರೆ. ಓಕೆ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಓಕೆ, ಸೊ ಈ ವ್ಯವಸ್ಥೆಯೊಳಗೆ ಸುಧಾರಣೆ ಬರಬೇಕು ಅಂದರೆ ನೀವು ನೋಡ್ರಿ, ಪ್ರೈವೇಟ್ ಒಳಗೆ ನಿಮಗೆ ಬೇಕಾದಂಥ ಸರ್ವಿಸ್ನ ಕರೆಕ್ಟಾಗಿ ಕೊಡ್ತಾರೆ, ನಿಮ್ಮ ಕಡೆಯಿಂದ ದುಡ್ಡನ್ನೂ ಕರೆಕ್ಟಾಗಿ ತೊಗೋತಾರೆ. ಸರ್ಕಾರ ಸರಿಯಾಗಿ ನಿಮಗೆ ಸೇವೆನೂ ಕೊಡೋದಿಲ್ಲ, ಕರೆಕ್ಟಾಗಿ ದುಡ್ಡು ತೊಗೊಳಂಗಿಲ್ಲ. ಎಷ್ಟು ತೊಗೋತಾರೆ ನಿಮ್ಗೆ ಗೊತ್ತಿಲ್ಲದಂಗೆ ತೊಗೋತಾರೆ. ದ್ಯಾಟ್ಸ್ ದ ಬ್ಯೂಟಿ ಆಫ್ ಗೌರ್ಮೆಂಟ್. ಓಕೆ, ಯು ಆರ್ ಗೆಟಿಂಗ್ ದ ಪಾಯಿಂಟ್. ಸೊ ನಿಮ್ಮ ಅನಿಸಿಕೆ ಏನು? ಐ ವಾಂಟ್ ದ್ಯಾಟ್ ಗೈಸ್. ಕ್ವಶನ್ ಆ್ಯಂಡ್ ಲರ್ನ್. ನೀವು ಕ್ವಶನ್ ಮಾಡದೆ ಓದ್ಲಿಕ್ಕೆ ಹೋದರೆ ಇಟ್ ಈಸ್ ಯೂಸ್ಲೆಸ್. ಐ ಆಮ್ ಟೆಲ್ಲಿಂಗ್ ಯು ಟೈಮ್ ಆ್ಯಂಡ್ ಅಗೇನ್, ಇಫ್ ಯು ಡೋಂಟ್ ಕ್ವಶನ್ ಆ್ಯಂಡ್ ಲರ್ನ್ ದೆನ್ ಇಟ್ ಈಸ್ ಯೂಸ್ಲೆಸ್ ಗೈಸ್. ಆ್ಯಂಡ್ ಕ್ವಶನ್, ಸಿ ಐ ಆಮ್ ಆಸ್ಕಿಂಗ್ ಯು ಸೋ ಮೆನಿ ಕ್ವಶನ್ಸ್, ಬಟ್ ಆನ್ಸರ್ ಮಾಡೋದಿಲ್ಲ ನೀವು. ಲ್ಯಾಟ್ರಲ್ ಎಂಟ್ರಿ ಬಗ್ಗೆ ನಾವು ಈ ಒಂದು ಪ್ರಬಂಧ ವಿಷಯವನ್ನು, ಆಮೇಲೆ ಇದನ್ನು ತರಲಿಕ್ಕೆ ಸಮಸ್ಯೆಗಳೇನಿದ್ದಾವೆ, ಹಿಂಗಂದರೆ ಏನು, ಓಕೆ, ಇದನ್ನು ಯಾಕೆ ವಿರೋಧ ಮಾಡ್ತಿದ್ದಾರೆ, ಮತ್ತು ಇವನ್ ಅದಕ್ಕೆ ಪರಿಹಾರ ಉಪಾಯಗಳು ಏನಿದ್ದಾವೆ ಅನ್ನೋದನ್ನು ಕೂಡ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ನೋಡ್ರಿ, ಮತ್ತು ಏನೇನು ಇದ್ರ ರಿಲೇಟೆಡ್ ಕ್ವಶನ್ ಬರ್ತಾವೋ ಪ್ಲೀಸ್ ಪುಟ್ ಇನ್ ಕಮೆಂಟ್. ಏನೇನೋ ಅನಾಪ್ಷನ್ ಕಮೆಂಟ್ ಹಾಕ್ತೀರಿ, ಓಕೆ, ಬೇರೆ ಯಾವುದಕ್ಕೂ ಎಲ್ಲ ಕಮೆಂಟ್ ಹಾಕ್ತೀರಿ, ಇಂಥದ್ದು ಓದೋದು ಬರೆಯೋದಕ್ಕೆ ಹಾಕ್ರಿ. ಆಮೇಲೆ ಐ ಆಮ್ ಟೆಲ್ಲಿಂಗ್ ಯು ಗೈಸ್, ಇವತ್ತಿಂದನೇ ಒಂದು ಹ್ಯಾಬಿಟ್ನ ಡೆವಲಪ್ ಮಾಡಿಕೊಡ್ರಿ. ಯಾರು PSI ಎಕ್ಸಾಮ್ ಓದಬೇಕು, PSI ಆಗಬೇಕು ಅಂತಿರಲ್ಲ, ವಾಟ್ ಈಸ್ ದಟ್ ಹ್ಯಾಬಿಟ್? ಸೊ ಇನ್ನು ಮುಂದೆ ನೀವು ಶಪಥ ಮಾಡಬೇಕು, ಇಂಗ್ಲೀಷ್ನ ಕಲೀಲೇಬೇಕು ಗೈಸ್. ಐ ಆಮ್ ಟೆಲ್ಲಿಂಗ್ ಯು, ಯು ಹ್ಯಾವ್ ಟು ರೀಡ್ ಇಂಗ್ಲೀಷ್. ಓಕೆ, ಇಂಗ್ಲೀಷ್ ಕಲಿದೇ ಇರೋದಕ್ಕೆ ನೀವು ಹಂಗಿರೋಕ್ಕೆ ಸಾಧ್ಯನೇ ಇಲ್ಲ. ಇಂಗ್ಲೀಷ್ ಕಲೀಲಿಕ್ಕೆ ಮೊದಲೇ ನೀವೇನು ಮಾಡಬೇಕು ಅಂದರೆ, ಜಗತ್ತಿನಲ್ಲಿ ಕಾಣುವ ಬದಲಾವಣೆ ನಿಮ್ಮಲ್ಲಿ ಮೊದಲಾಗಬೇಕು ಅಂತ ಗಾಂಧೀಜಿ ಏನು ಹೇಳಿದ್ದಾರೆ ಅದನ್ನೇ ನಾನು ಕೋಟ್ ಮಾಡಿ ಹೇಳ್ತಿದ್ದೀನಿ. ನೀವು ಯಾರೋ ಒಬ್ಬ ನಿಮ್ಮ ಫ್ರೆಂಡ್ ಇದ್ದಾನೆ ಅಂತ ತಿಳ್ಕೊಳ್ರಿ, ಆ ಫ್ರೆಂಡ್ಗೆ ಮೆಸೇಜ್ ಕಳಿಸೋದಾದರೆ, ಸೊ ಪ್ಲೀಸ್ ಸೆಂಡ್ ಮೆಸೇಜ್ SMS ಇನ್ ಇಂಗ್ಲೀಷ್. ಟ್ರೈ ಟು ಸೆಂಡ್ ಅಟ್ಲೀಸ್ಟ್ ಒನ್ ಫ್ರೆಂಡ್. ನಿಮಗೆ ಫ್ರೆಂಡ್ ಇರ್ತಾರೆ, ಯಾರೋ ಬ್ರದರ್ ಇರ್ತಾರೆ, ಸಿಸ್ಟರ್ ಇರ್ತಾರೆ, ನೀವು ಅವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಿರ್ತೀರ, ಡೈಲಿ ಮೆಸೇಜ್ ಕಳಿಸ್ತಿರ್ತೀರ, ಆ್ಯಂಡ್ ದಟ್ ಮೆಸೇಜ್ ಶುಡ್ ಬಿ ಇನ್ ಇಂಗ್ಲೀಷ್ ಗೈಸ್. ನಾನು ಹೇಳ್ತಾ ಇದ್ದೀನಿ, ನೀವು 6 ತಿಂಗಳು ಶಪಥ ಮಾಡಿರಿ, ನಾನು ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಮೆಸೇಜ್ ಕಳಿಸೋದಿಲ್ಲ, ಐ ವಾಂಟ್ ಟು ಲರ್ನ್ ಇಂಗ್ಲೀಷ್ ಅಂತ. ನೀವು ಯಾವುದೇ ಇಂಗ್ಲೀಷ್ ಕ್ಲಾಸಿಗೆ ಹೋಗೋ ಅವಶ್ಯಕತೆ ಇಲ್ಲ, ಟ್ರಾನ್ಸ್ಲೇಷನ್ ಸಂಬಂಧ ಸಿಕ್ಕಾಪಟ್ಟೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ನಾನು ಇದನ್ನು ನಿಮಗೆ ಫೈನಲ್ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ. ನೀವು ಅದಕ್ಕೆ ಸಿಕ್ಕಾಪಟ್ಟೆ ಅವರ್ಸ್ ಟುಗೆದರ್ ಟೈಮ್ ಹಾಕುವ ಅವಶ್ಯಕತೆ ಇಲ್ಲ. ಆ್ಯಂಡ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಈಸ್ ಎ ಲ್ಯಾಂಗ್ವೇಜ್ ಗೈಸ್. ಇಂಗ್ಲೀಷ್ ಈಸ್ ಅ ಜಸ್ಟ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಈಸ್ ನಾಟ್ ಅ ನಾಲೆಜ್. ನಿಮಗೆ ನಾಲೆಜ್ ಬರಲಿಕ್ಕೆ ಸಮಯ ಹಿಡಿಯುತ್ತೆ, ಬಟ್ ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸಮಯ ಹಿಡಿಯೋದಿಲ್ಲ, ನೀವು ಪ್ರಯತ್ನ ಮಾಡ್ತಾ ಇಲ್ಲ. ನೀವು ಕನ್ನಡ ಓದಲಿಕ್ಕೆ ನೀವು ಚಿಕ್ಕವರಿದ್ದಾಗ ಒಂದೇ ಸರ್ತಿ ಕನ್ನಡ ಬಂದುಬಿಟ್ಟಿದೆಯಾ? 10 ವರ್ಷ ನಿಮ್ಮ ಮನೆಯವರು, ನಮ್ಮ ಮದರ್ಸ್ ಎಲ್ಲ ಎಷ್ಟು ತಿದ್ದಿದ್ದಾರೆ ನಮ್ಮನ್ನ, ಈಗೂ ಕೂಡ ತಿದ್ದಿರ್ತಾರೆ. ನಾವು ಏನೇನೆಲ್ಲ ಕನ್ನಡದೊಳಗೆ ಮಿಸ್ಟೇಕ್ ಮಾಡ್ತೀವಿ. ಸೊ ಬಟ್ ಇಂಗ್ಲೀಷ್ ನೀವು ಅಷ್ಟು ಎಫರ್ಟ್ ಹಾಕಿಲ್ಲ ಅಂದರೆ ಯಾಕೆ ಅಳೋದು, ನಂಗೆ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂತ ನೀವು ಅಳಬಾರ್ದು. ಅಂದರೆ ಪ್ಲೀಸ್ ಮೇಕ್ ದಿಸ್ ಹ್ಯಾಬಿಟ್ ಗೈಸ್. ಓಕೆ, ನಾವು ಕಮ್ ಲೇಟರಲ್ ಎಂಟ್ರಿ ಅಂದರೆ ಏನು? ಭಾರತದಲ್ಲಿ ನಾಗರಿಕ ಸೇವೆಗಳಿಗೆ ಲೇಟರಲ್ ಎಂಟ್ರಿ ಪ್ರವೇಶವು ಸರ್ಕಾರದ ಮಧ್ಯಮ ಮತ್ತು ಹಿರಿಯ ನಿರ್ವಹಣಾ ಹಂತದಲ್ಲಿ, ಮಿಡಲ್ ಮತ್ತು ಅಪ್ಪರ್ ಜಾಬ್ಸ್ಗಳಲ್ಲಿ ಖಾಸಗಿ ವಲಯದಿಂದ ಮತ್ತು ವೃತ್ತಿಪರರ ಮೀನ್ಸ್ ಪ್ರೊಫೆಷನಲ್ಸ್, ಓಕೆ, ಖಾಸಗಿ ವಲಯದಿಂದ ಬಂದವರು ಮತ್ತು ವೃತ್ತಿಪರರ ನೇಮಕಾತಿಯನ್ನು ಸೂಚಿಸುತ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಈ ಉಪಕ್ರಮವು ಸಾಂಪ್ರದಾಯಿಕ ಅಧಿಕಾರಶಾಹಿ, ಓಕೆ, ಟ್ರೆಡಿಷನಲ್ ಬ್ಯೂರೋಕ್ರಸಿ, ಓಕೆ ಅಂತ ಕರಿತೀವಿ, ಚೌಕಟ್ಟಿನೊಳಗೆ ಇಲ್ಲದಿರುವ, ಟ್ರೆಡಿಷನಲ್ ಬ್ಯೂರೋಕ್ರಸಿ ಇಲ್ಲ. ನಮ್ಮ ದೇಶದೊಳಗೆ ಬ್ರಿಟಿಷ್ ಇಂಟ್ರೊಡ್ಯೂಸ್ ಮಾಡಿದ್ದು ಸಿವಿಲ್ ಸರ್ವಿಸ್ನ, ಅದನ್ನು ನಾವು ಇನ್ನೂ ಮುಂದುವರಿಸ್ಕೊಂಡು ಹೊಂಟಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸರ್ದಾರ್ ಪಟೇಲ್ ಅವರ ಒಂದು ಅನುಗ್ರಹದಿಂದ, ಅವರ ಒಂದು ದಿಟ್ಟ ಹೋರಾಟದಿಂದ ಮಾತ್ರ ಇವತ್ತು ಸಿವಿಲ್ ಸರ್ವಿಸ್ ಉಳಿದಿದೆ. ಆ್ಯಂಡ್ ಸ್ಟೀಲ್ ಫ್ರೇಮ್ ಆಫ್ ಇಂಡಿಯಾ ಅಂತ ಕೂಡ ಕರೀತಾರೆ. ಬಟ್ ಬಹಳಷ್ಟು ಇದರೊಳಗೆ ರಿಕ್ರೂಟ್ಮೆಂಟ್ ಒಳಗೆ ಬಹಳಷ್ಟು ಟ್ರಾನ್ಸ್ಪರೆನ್ಸಿ ಬರೋ ಅವಶ್ಯಕತೆ ಇದೆ ಗೈಸ್. ಬಿಕಾಸ್ UPSC ಎಕ್ಸಾಮ್ ಬರೆಯೋದ್ರಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಕ್ರಿಟಿಕಲಿ ಅನಲೈಸ್, ಎಕ್ಸ್ಪ್ಲೇನ್, ಓಕೆ, ಇವೆಲ್ಲ ಪದಗಳ ಆ ಮೀನಿಂಗ್ನ ಅಟ್ಲೀಸ್ಟ್ ಒಂದು ಸರ್ತಿ UPSC ಹೇಳಬೇಕು, ಬಟ್ ಹೇಳ್ತಾ ಇಲ್ಲ. ಸೊ ಆ ಪದಗಳ ಮೀನಿಂಗ್ ಏನು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಬಹಳ ಜನ ವಿದ್ಯಾರ್ಥಿಗಳಿಗೆ. ಓಕೆ, ಟೀಚರ್ಸ್ಗೂ ಕೂಡ ಹೆಂಗೆ ಹೇಳ್ತೀರಿ ಹೇಳಿ?
ವಾಟ್ UPSC is expecting from you. It's difficult guys, bit difficult. ಓಕೆ, ಪರಿಣಿತಿಯನ್ನು ತರುವ ಗುರಿಯನ್ನು ಹೊಂದಿದೆ. ಯಾವ್ಯಾವ ಫೀಲ್ಡ್ ಒಳಗೆ ಯಾರ್ಯಾರು ಬೆಸ್ಟ್ ಅದರ ಅಂಥವ್ರನ್ನ ತಂದು ಆ ಜಾಬ್ ಒಳಗೆ ಕುಂಡ್ರಿಸುವ ಉದ್ದೇಶ ಗೈಸ್. ನಿಮಗೆ ಸಿಂಪಲ್ ಭಾಷೆ ಒಳಗೆ ಹೇಳಬೇಕು ಅಂದರೆ, ಒಬ್ರು ಯಾರೋ ಟೆಕ್ನಾಲಜಿ ಒಳಗೆ ನಾಲೆಜ್ ಇದ್ದರ ಅವಶ್ಯಕತೆ ಇದೆ, ಇನ್ಫೋಸಿಸಿಂದ ಕರ್ಕೊಂಬರ್ರಿ. ಒಬ್ರು ಯಾರೋ ಗೌರ್ಮೆಂಟ್ ವೆಹಿಕಲ್ಸ್ ಮಾಡಿಸ್ಬೇಕಾಗಿದೆ, ಟಾಟಾ ಮೋಟರ್ಸಿಂದ ಕರ್ಕೊಂಬರ್ರಿ. ಸೊ ಒಂದು ಯಾವುದೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನ ನೋಡಬೇಕಾಗಿದೆ, ಸೊ ಅದಕ್ಕೆ ಮತ್ತೊಬ್ಬರು ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮೇಲೆ ಯಾರು ವರ್ಕ್ ಮಾಡ್ತಿದ್ದಾರೆ, ಯಾವ ಕಂಪನಿ ವರ್ಕ್ ಮಾಡ್ತಾಯಿದೆ, ಫಿಂಗರ್ ಪ್ರಿಂಟ್ಸ್, ಅವ್ರನ್ನ ಕರ್ಕೊಂಬರ್ರಿ. ಯಾಕೆ ಬರ್ತಾ ಇಲ್ಲ? ಇವತ್ತು ಪೊಲೀಸ್ ವ್ಯವಸ್ಥೆಯೊಳಗೆ ಸೈಬರ್ ಸೆಕ್ಯೂರಿಟಿ ಸಮಸ್ಯೆ ಇದೆ, ಯಾರಿಗೂ ಕೂಡ ಸೈಬರ್ ಬಗ್ಗೆ ನಾಲೆಜೇ ಇಲ್ಲ. ಓಕೆ, ಬಟ್ ಎಕ್ಸ್ಪರ್ಟ್ಸ್ನ ಕರ್ಕೊಂಬಂದು ಇಂಥ ಜಾಬ್ಗಳಿಗೆ ಯಾಕೆ ತುಂಬಬಾರ್ದು ಗೈಸ್? ಥಿಂಕ್ ಅಬೌಟ್ ಇಟ್. ಲೇಟರಲ್ ಎಂಟ್ರಿ ನೇಮಕಾತಿಗಳನ್ನು ಒಪ್ಪಂದದ ಆಧಾರದ ಮೇಲೆ, ಇದು ಪರ್ಮನೆಂಟ್ ಅಲ್ಲ. ಇವತ್ತು ಸರ್ಕಾರಿ ಹುದ್ದೆಗೆ ಒಬ್ಬ ಹುಡುಗ ಅಥವಾ ಹುಡುಗಿ 21 ವರ್ಷದೊಳಗೆ ಆಯ್ಕೆ ಆದರೆ ಅವರು 60 ವರ್ಷದವರೆಗೂ ಒಂದು ಸೆಕ್ಯೂರಿಟಿ ಸಿಗುತ್ತೆ, ಹೌದಾ? ಬಟ್ ಲೇಟರಲ್ ಎಂಟ್ರಿಯಲ್ಲಿ ಹಂಗಿಲ್ಲ ಗೈಸ್. 5 ವರ್ಷ 3 ವರ್ಷ ಅವರು ಆ ಹುದ್ದೆಯೊಳಗೆ ಇರ್ಬೋದು. ನೋಡಿ, ಇವ್ರಿಗೊಂದು ಭಯನೂ ಇರುತ್ತೆ, ಇವರು ತಪ್ಪು ಮಾಡಲಿಕ್ಕೆ ಚಾನ್ಸಸ್ಗಳು ಕಡಿಮೆ ಇರ್ತವೆ, ಕರಪ್ಷನ್ ಮಾಡುವಂಥ ಒಂದು ಹ್ಯಾಬಿಟ್ ಇರೋದಿಲ್ಲ. ಕರಪ್ಷನ್ ಯಾಕೆ ಆಗ್ತಾ ಇದೆ ಗೈಸ್? ನೋಡಿ, ಮೋಸ್ಟ್ ಆಫ್ ದಿ ಟೈಮ್ ಒಬ್ಬ FDA ಇದ್ದಂಥ ಒಬ್ಬ ವ್ಯಕ್ತಿನ KS ಆಗಿ ಪ್ರಮೋಷನ್ ಮಾಡ್ತಾ ಇದೆ ಸರ್ಕಾರ. ಈ ಸರ್ಕಾರಕ್ಕೆ ಇಂಥವ್ರು ಬೇಕು. FDA ಇದ್ದವನು KS ಆದವನು. ಯಾಕಂದರೆ ಇವರು FDA ಇದ್ದು ಸರ್ಕಾರದೊಳಗೆ ಏನೇನು ನಡೆಯುತ್ತೆ ನೋಡಿರ್ತಾರೆ. ಎಲ್ಲರೂ ಅಲ್ಲ, ಬಟ್ ಎಸ್, ಮ್ಯಾಕ್ಸಿಮಮ್ ನಂಬರ್ ಆಫ್ ದಿ ಪೀಪಲ್. ಇವ್ರಿಗೆ ಯಾರಿಗೆ ಯಾವರಿಂದ ಯಾರು ಕೆಲಸ ಆಗುತ್ತೆ, ಎಲ್ಲಿ ಎಷ್ಟು ದುಡ್ಡು ಸಿಗುತ್ತೆ, ಏನಾಗುತ್ತೆ ಎಲ್ಲ ಗೊತ್ತಿರುತ್ತೆ. ಆ್ಯಂಡ್ ಇವ್ರನ್ನ KS ಆಗಿ ಪ್ರಮೋಷನ್ ಮಾಡ್ತಾರೆ. ಆ್ಯಂಡ್ ಪಾಲಿಟಿಷಿಯನ್ಗಂತೂ ಬಕೆಟ್ ಪೀಪಲ್ ಬೇಕು, ಏನು ಕೆಲಸ ಹೇಳಿದ್ರು ಮಾಡಬೇಕು, ಇವ್ರು ಮಾಡ್ತಾರೆ ಗೈಸ್. ಡೈರೆಕ್ಟಾಗಿ IAS ಇಂದ ಅಪಾಯಿಂಟ್ ಮಾಡಿ ಬಂದವರು ಡೆಫಿನೆಟ್ಲಿ ಜಗಳ ಆಗ್ತವೆ, ಅವ್ರದ್ದು ಮತ್ತು ಈ ಪಾಲಿಟಿಷಿಯನ್ ನಡುವೆ ಜಗಳ ಆಗ್ತವೆ. ಎಷ್ಟೋ ಜಗಳಗಳು ಹೊರಗೆ ಬಂದಿದ್ದಾವೆ ಹಿಂಗೆ. ಓಕೆ, ಯಾಕಂದರೆ ಪಾಲಿಟಿಷಿಯನ್ ಹೇಳ್ದಂಗೆ ನಾನು ಕೇಳೋಕ್ಕಾಗೋದಿಲ್ಲ ಅಂದಾಗ ನೀರು ನೆಲೆ ಇಲ್ಲದೆ ಕೆಡಿರುವಂಥ ಟ್ರಾನ್ಸ್ಫರು. ಬಟ್ ಅದೇ ಪ್ರಮೋಷನಿಂದ ಹೋದಂಥ ಬಹುತೇಕ ವ್ಯಕ್ತಿಗಳು, ಐ ಆಮ್ ಟೆಲ್ಲಿಂಗ್ ಬಹುತೇಕ ವ್ಯಕ್ತಿಗಳು, ಅವ್ರು ಹೇಳಿದ್ದು ಯಾಕೆ ಕೆಲಸನೂ ಆಗೋದಿಲ್ಲ ಅಂದರೂ ಮಾಡ್ತಾರೆ ಗೈಸ್. ಓಕೆ, ಎದಕ್ಕಂದರೆ ದೇ ವಾಂಟ್ ಫೇವರ್, ದೇ ವಾಂಟ್ ಪ್ರಮೋಷನ್. ಓಕೆ, ದ್ಯಾಟ್ ಈಸ್ ದ ಪ್ರಾಬ್ಲಮ್. ಇವತ್ತು ಕರಪ್ಷನ್ ಹೆಚ್ಚಿಗೆ ಆಗಲಿಕ್ಕೆ ಇದು ಕಾರಣ ಆಗ್ತಾ ಇದೆ. ಬಟ್ ನಮ್ಗೆ ಯಾರಿಗೂ ಇದರ ಅರಿವಿಲ್ಲ ಗೈಸ್. 3 ಲಕ್ಷಕ್ಕಿಂತ ಹೆಚ್ಚಿಗೆ ಜಾಬ್ಗಳು ಖಾಲಿ ಇದ್ದಾವೆ, ಬಟ್ ಸರ್ಕಾರ ತುಂಬಲಿಕ್ಕೆ ರೆಡಿ ಇಲ್ಲ. ಇಂಥ ಒಂದು ರಾಜಕಾರಣಿಗಳನ್ನು ನಾವು ಯಾಕೆ ಆಯ್ಕೆ ಮಾಡ್ತಾ ಇದ್ದೀವಿ? ನನಗನ್ಸುತ್ತೆ ನಮ್ಮದೇ ತಪ್ಪು. ರಾಜಕಾರಣಿಗಳನ್ನು ಬೈಯುವಂಥ ಯಾವುದೇ ಅವಶ್ಯಕತೆ ಇಲ್ಲ. ರಾಜಕಾರಣಿಗಳದ್ದು ಇದರೊಳಗೆ ತಪ್ಪಿಲ್ಲ. ಯಾಕಂದರೆ ಇಂಥವ್ರಿಗೆ ಹೋಗಿ ನಾವು ಏನು ವಿಚಾರ ಮಾಡದೆ ಓಟ್ ಹಾಕಿ ಬರ್ತಿದ್ವಿ. ನಮ್ಮ ಪೇರೆಂಟ್ಸ್, ನಮ್ಮ ಮಗ ಅಥವಾ ನಮ್ಮ ಮಗಳು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಿದ್ದಾನೆ, ಅವನಿಗೆ ಜಾಬ್ ಸಿಗ್ತಾ ಇಲ್ಲ, ಇದಕ್ಕಂದರೆ ಸರ್ಕಾರ ಉದ್ಯೋಗಗಳನ್ನು ಕರಿತಾ ಇಲ್ಲ ಅಂತಲೂ ಕೂಡ ಅವ್ರು ವಿಚಾರ ಮಾಡ್ತಾ ಇಲ್ಲ. 1,000 ರೂಪಾಯಿಗೋ ಅಥವಾ 500 ರೂಪಾಯಿಗೋ, ಒಂದು ಕುಕ್ಕರ್ಗೋ, ಒಂದು ಮಿಕ್ಸರ್ಗೋ ಆಸೆ ಪಟ್ಟು ಈ ದೇಶವನ್ನು ನಾವೇ ಮಾರ್ತಾ ಇದ್ದೀವಿ ಗೈಸ್. ಈ MLA MP ಗಳು 500,000 ಕೋಟಿ ರೂಪಾಯಿ ಆಸ್ತಿ ಇಲ್ಲದೆ ಇರೋರು ಯಾರೂ ಇಲ್ಲ. ಅವ್ರ ಬಂಗ್ಲೆ ನೋಡಿದರೆ ನೀವು ಬೆಚ್ಚ ಬೀಳ್ತೀರಾ. ನಿಮ್ಮ ಒಂದು ಆಸೆಗಳು ತುಂಬ ಚಿಕ್ಕದಿದ್ದಾವೆ ಅಂತ ಅವ್ರಿಗೆ ಗೊತ್ತಿದೆ. ನೀವು 1,000 ರೂಪಾಯಿಗೆ ತುಂಬ ಖುಷಿ ಪಡ್ತೀರಿ ಅಂತ ಅವ್ರಿಗೆ ಗೊತ್ತಿದೆ. ದ್ಯಾಟ್ಸ್ ವೈ ದೇ ನೋ. ಅವ್ರಿಗೆ ಗೊತ್ತು ನಿಮಗೆ 1,000 ರೂಪಾಯಿ ಕೊಟ್ಟು ನಿಮ್ಮ ಉದ್ದೇಶಕ್ಕಾಗಿ, ನಿಮ್ಮ ಸಂಬಂಧನೇ ಒಂದು ಬ್ರಿಡ್ಜ್ ಕಟ್ಟಕ್ಕೆ, ಒಂದು ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತಾನೆ ಸಾವಿರಾರು ಕೋಟಿ ರಿಲೀಸ್ ಆಗುತ್ತೆ. ಅದರೊಳಗೆ 40%, ಹಿಂದಿನ ಸರ್ಕಾರ 40%, ಈಗಿನ ಸರ್ಕಾರ 100%. ಬಟ್ ಮಾಡ್ತಾ ಇದ್ದಾರೆ. ಬಟ್ ವಿ ಆರ್ ಎಲೆಕ್ಟಿಂಗ್ ಅವರ್ ಲೀಡರ್ಸ್, ಓಟ್ ಹಾಕ್ತಿದ್ದೀವಿ. ಹೌ ಕ್ಯಾನ್ ಕರಪ್ಷನ್ ವಿಲ್ ಸ್ಟಾಪ್ ಗೈಸ್? ಯು ಟೆಲ್ ಮಿ. ನೇಮಕಾತಿಗಳನ್ನು ಮುಖ್ಯವಾಗಿ ಕೇಂದ್ರ ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ, ಉಪ ಕಾರ್ಯದರ್ಶಿ ಹುದ್ದೆಗಳಿಗೆ ಇವ್ರನ್ನ ಅಪಾಯಿಂಟ್ ಮಾಡಬೇಕು ಅಂತ ನಿರ್ದೇಶನ ನೀಡಿತು. ಲ್ಯಾಟ್ರಲ್ ಎಂಟ್ರಿ ಅಂತ ಇದಕ್ಕೆ ಕರಿತೀವಿ. ಕೇಂದ್ರೀಯ ಕಾರ್ಯದರ್ಶಿಯ ಒಂದು ಭಾಗವಾಗಿರ್ತಾರೆ. ಇದು ಇಲ್ಲಿಯವರೆಗೆ ಅಖಿಲ ಭಾರತ ಸೇವೆಗಳು ಮತ್ತು ಕೇಂದ್ರ ನಾಗರಿಕ ಸೇವೆಗಳ ವೃತ್ತಿ ಅಧಿಕಾರಿಗಳನ್ನು ಮಾತ್ರ ಹೊಂದಿತ್ತು. ಓಕೆ, ಇಲ್ಲಿವರೆಗೂ ಈ ಒಂದು ಹುದ್ದೆಗಳನ್ನು, ಸೆಕ್ರೆಟ್ರಿ, ಜಾಯಿಂಟ್ ಸೆಕ್ರೆಟ್ರಿ, ಈ ಒಂದು ಹುದ್ದೆಗಳನ್ನು ಇಲ್ಲಿವರೆಗೂ ಓನ್ಲಿ IAS ಮತ್ತು IPS ಅಧಿಕಾರಿಗಳು ಮಾತ್ರ ಹೊಂದಿರ್ತಿದ್ರು. ಬಟ್ ಇನ್ನು ಮುಂದೆ ಪ್ರೈವೇಟ್ ವ್ಯಕ್ತಿಗಳಿಗೂ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಇವ್ರದಾಗಿತ್ತು ಗೈಸ್. ಬಟ್ ಬಿಕಾಸ್ ಆಫ್ ಅಪೋಸಿಷನ್ ಇದನ್ನು ವಾಪಸ್ ತೆಗೆದುಕೊಂಡಿದೆ. ಬಟ್ ನಮಗೆ ಕಾನ್ಸೆಪ್ಟ್ ಗೊತ್ತಾಗಬೇಕು. ಭಾರತ ಇಂದು ಜಗತ್ತಿನಲ್ಲೇ ನೋಡಿ, ಇಂಟ್ರೊಡಕ್ಷನ್
ಅದು ಎಲ್ಲ ನಿಮಗೆ ಬೇಸಿಕ್ ಹೇಳಿದ್ದು, ಅರ್ಥ ಆಗಕ್ಕೆ ಹೇಳಿದ್ದು ಇಂಟ್ರೊಡಕ್ಷನ್. ಭಾರತ ಇಂದು ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳವಣಿಗೆ ಹೊಂದುತ್ತಿರುವ ದೇಶವಾಗಿದೆ. ಎಸ್, ಇಂಡಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಇನ್ ದ ವರ್ಲ್ಡ್. ವಿ ಅಗ್ರಿ. ಓಕೆ, ನಮ್ಮ ದೇಶವನ್ನು ಮತ್ತಷ್ಟು ಉನ್ನತಿಯಡೆಗೆ ತೆಗೆದುಕೊಂಡು ಹೋಗಲು ಲೇಟರಲ್ ಎಂಟ್ರಿ ಅಂತ ವ್ಯವಸ್ಥೆ ಸಹಕಾರಿಯಾಗಬಲ್ಲದು. ಓಕೆ, ಸಹಕಾರಿಯಾಗಬಲ್ಲದು. ನೀವು ಹಿಂಗೆ ಬರಿಬೇಕು ಗೈಸ್, ಕೌಶಲ್ಯಭರಿತ ಮತ್ತು ತರ್ಕಬದ್ಧ. ರ್ಯಾಷನಾಲಿಟಿ ಅನ್ನೋದೇ ಇಲ್ಲ ಗೈಸ್, ಕ್ವಶನಿಂಗ್ ಅನ್ನೋದೇ ಇಲ್ಲ. ದ್ಯಾಟ್ಸ್ ಅ ಪ್ರಾಬ್ಲಮ್. ಓಕೆ, UPSC ಯಾವ್ಯಾವ ಪ್ರಬಂಧಗಳನ್ನ ನಾನು ಮಾಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ನೀವು ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕಳಿಸ್ರಿ. ಐ ಆಮ್ ಟೆಲ್ಲಿಂಗ್ ಯು ಗೈಸ್, ದೋಸ್ ಆರ್ ಲೈಫ್ ಚೇಂಜಿಂಗ್ ಎಸ್ಸೇಸ್. ಓಕೆ, ನಾನು ತುಂಬ ಎಫರ್ಟ್ ಹಾಕಿ ಮಾಡಿದ್ದೀನಿ, ಅವುಗಳನ್ನೆಲ್ಲ ನೋಡ್ರಿ, ಬಿಡಬೇಡ್ರಿ. ಎಸ್, ನಾಗರಿಕ ಸೇವಕರಿಂದ ಈ ದೇಶ ಹೆಚ್ಚು ಅಭಿವೃದ್ಧಿ ಕಾಣಲು ಸಾಧ್ಯ. ಕೌಶಲ್ಯಭರಿತ ಮತ್ತು ತರ್ಕಬದ್ಧ ನಾಗರಿಕ ಸೇವಕರಿಂದ ಮಾತ್ರ ಈ ದೇಶದೊಳಗೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ ಗೈಸ್. 2047 ವೇಳೆಗೆ ಭಾರತವನ್ನು ಒಂದು ವಿಕಸಿತ ದೇಶವನ್ನಾಗಿ ಮಾಡುವ ಉದ್ದೇಶ ನಮ್ಮದಾಗಿದೆ. ಇಂತಹ ಒಂದು ಗುರಿ ತಲುಪಲು ನಮಗೆ ಲೇಟರಲ್ ಎಂಟ್ರಿ ಅಂತ ವ್ಯವಸ್ಥೆ ಸಹಾಯಕವಾಗಬಲ್ಲದು. ಕೇಂದ್ರ ಸರ್ಕಾರ ನೋಡಿ, ಇದು ಹೊಸದಲ್ಲೋ ಗೈಸ್. ಓಕೆ, 2018ರಲ್ಲೇ ಈ ವ್ಯವಸ್ಥೆಯನ್ನು ಆಲ್ರೆಡಿ ಜಾರಿಗೆ ತಂದಿದೆ. ಲೇಟರಲ್ ಎಂಟ್ರಿಯನ್ನು ಆಲ್ರೆಡಿ ಜಾರಿಗೆ ತಂದಿದೆ. ಬಟ್ ಇಷ್ಟು ದಿನ ಅಪೋಸಿಷನ್ ಪಾರ್ಟಿಗಳಿಗೆ ಗೊತ್ತೂ ಇರಲಿಲ್ಲ. ಅವರಿಗೆ ಈಗ ಎಷ್ಟು ಸೀಟ್ಗಳನ್ನ ಗೆದ್ದಾರಲ್ಲ, ಅಷ್ಟು ಸೀಟು ಗೆದ್ದಿರಲಿಲ್ಲ. ಅಷ್ಟೇ ಅಲ್ಲ, ಜಗತ್ತಿನ ಬಹುತೇಕ ಮುಂದುವರಿದ ದೇಶಗಳಲ್ಲಿ ಈ ವ್ಯವಸ್ಥೆಯನ್ನು ಯಶಸ್ವಿಯಾಗಿ ನಡೆದುಕೊಂಡು ಕೂಡ ಹೊಂಟಿದೆ. ಅಮೇರಿಕಾ, ಇಂಗ್ಲೆಂಡ್, ಓಕೆ, ಫಿನ್ಲ್ಯಾಂಡ್, ಪೋಲ್ಯಾಂಡ್ ಇಂಥ ಒಂದು ಮುಂದುವರಿದ ದೇಶಗಳಲ್ಲಿ ಈ ಒಂದು ವ್ಯವಸ್ಥೆ ಆಲ್ರೆಡಿ ಇದೆ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ನಾಗರಿಕ ಸೇವೆಗಳನ್ನು ಮತ್ತು ಅದರಲ್ಲಿ ಬದಲಾವಣೆ ತರುವ ಒಂದು ಅವಶ್ಯಕತೆ ಇಂದು ಭಾರತೀಯರಾದ ನಮಗೆ ಇದೆ ಫ್ರೆಂಡ್ಸ್. ಈ ಕಾರಣಕ್ಕಾಗಿ ಓಕೆ, ಲೇಟರಲ್ ಎಂಟ್ರಿ ಅಂತ ವ್ಯವಸ್ಥೆ ನಮಗೆ ಸಹಾಯವಾಗಬಹುದು. ಈ ಕೆಳಗಿನಂತೆ ಅದರ ಸಾಧಕ ಬಾಧಕಗಳನ್ನು ನೋಡೋಣ. ಓಕೆ, ಸೊ ಈ ಥರ ನೀವು ಒಂದು ಬ್ಯಾಕ್ಗ್ರೌಂಡ್ನ ಕೊಟ್ಟು ಇಂಥ ಒಂದು ಪ್ರಬಂಧಗಳನ್ನ ಬರೆದಿದ್ದೆ ಆದರೆ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಬ್ಯಾಕ್ಗ್ರೌಂಡ್ ಯಾವಾಗ ಈ ಪ್ರಶ್ನೆಗಳು ಬಂದಿದ್ದಾವೆ, ಯಾರ್ಯಾರೆಲ್ಲ ಲೇಟರಲ್ ಎಂಟ್ರಿ ಮಾಡಬೇಕು ಅಂತ ಹೇಳಿದ್ದಾರೆ, ಇದರ ಬ್ಯಾಕ್ಗ್ರೌಂಡ್ನ ನಿಮಗೆ ಮೊದಲು ಹೇಳ್ತೀನಿ. 2002ರಲ್ಲಿ ಓಕೆ, ಸೊ ಸಂವಿಧಾನ ಪರಿಶೀಲನಾ ಆಯೋಗ ಅಂತ ಹೇಳಿಬಿಟ್ಟು ಕಾನ್ಸ್ಟಿಟ್ಯೂಷನಲ್ ರಿವ್ಯೂ ಕಮಿಷನ್ ಅಂತ ಹೇಳಿಬಿಟ್ಟು ಒಂದು ಕಮಿಷನನ್ನು ಅಪಾಯಿಂಟ್ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್, ಈ ಕಮಿಷನ್ ಇಂಪಾರ್ಟೆಂಟು. ಇದರ ಚೇರ್ಮನ್ ಯಾರಿದ್ರು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ಹೇಳಿ. ಹೂ ವಾಸ್ ದ ಚೇರ್ಮನ್ ಆಫ್ ಕಾನ್ಸ್ಟಿಟ್ಯೂಷನಲ್ ರಿವ್ಯೂ ಕಮಿಷನ್? ಓಕೆ, ಇದು ಈ ಮೀಸಲಾತಿ ಏನು ಲೇಟರಲ್ ಎಂಟ್ರಿಗೆ ಪ್ರವೇಶಕ್ಕಾಗಿ ಪ್ರತಿಪಾದಿಸಿತು. ಮೊದಲ ಬಾರಿಗೆ ಲೇಟರಲ್ ಎಂಟ್ರಿ ಇರಬೇಕು ಅಂತ ಇದೇ ಹೇಳಿದ್ದು ಗೈಸ್. ಖಾಸಗಿ ವಲಯದಿಂದ ವೃತ್ತಿಪರರನ್ನು ಕರೆತರುವ ಮೂಲಕ ಕೆಲವು ಸಾಮಾನ್ಯವಾದ ಕೆಲಸಗಳನ್ನು ಪರಿಣಿತಗೊಳಿಸಲು ಲೇಟರಲ್ ಎಂಟ್ರಿ ಸಹಾಯ ಮಾಡುತ್ತದೆ ಅಂತ ಕೂಡ ಇದು ಸಲಹೆ ನೀಡಿತು. ಕೆಲವೊಂದು ನಾರ್ಮಲಿ IAS ಆಫೀಸರ್ಸ್ ಆರ್ ಕಾಲ್ಡ್ ಜರ್ನಲಿಸ್ಟ್. ಓಕೆ, ಜರ್ನಲಿಸ್ಟ್ ಅಂದರೆ ಏನು? ಇವರು ಒಂದರೊಳಗೂ ಎಕ್ಸ್ಪರ್ಟ್ ಇಲ್ಲ, ಬಟ್ ಎಲ್ಲ ಸ್ವಲ್ಪ ಗೊತ್ತಿದೆ. ಜಸ್ಟ್ ಲೈಕ್ ಸ್ವಲ್ಪ ಹಿಸ್ಟ್ರಿನೂ ಗೊತ್ತಿದೆ ನಮಗೆ, ಸ್ವಲ್ಪ ಪಾಲಿಟಿನೂ ಗೊತ್ತಿದೆ ನಮಗೆ, ಸ್ವಲ್ಪ ಎಕನಾಮಿನೂ ಗೊತ್ತಿದೆ, ಸ್ವಲ್ಪ ಸೈನ್ಸು ಗೊತ್ತಿದೆ, ಸ್ವಲ್ಪ ಮೆಂಟಲ್ ಎಬಿಲಿಟಿನೂ ಗೊತ್ತಿದೆ. ಇವೆಲ್ಲ ಗೊತ್ತಿರೋದಕ್ಕೆ ವಿ ಆರ್ ಕಾಲ್ಡ್ ಜನರಲಿಸ್ಟ್. ಓಕೆ, ಸ್ಪೆಷಲಿಸ್ಟ್ ಯಾರಿನ್ನ ಒಂದೇ ಫೀಲ್ಡಲ್ಲಿ ಅವರು ಪರಿಣಿತಿಯನ್ನು ಪಡೆದವರು. ಓಕೆ ಸರ್, ಹಾಗಂದ್ರೆ ನೀವು ಎಸ್ಸೆಗಳೊಳಗೆ ಪರಿಣಿತಿ ಪಡೆದಿರಿ ಅಂತ ನೀವು ಹೇಳ್ಬೋದು ಗೈಸ್. ಮೀನ್ಸ್ ನಾನು ಜಾಸ್ತಿ ಎಸ್ಸೆಗಳನ್ನ ಮಾಡಿದ್ದೀನಲ್ವಾ. ಓಕೆ, ಹಾಗೆ ಸೊ ಸ್ಪೆಷಲಿಸ್ಟ್ ಇದ್ದವ್ರನ್ನ ಕರ್ಕೊಂಬರ್ಬೇಕು. ನೆಕ್ಸ್ಟ್ 2005ರಲ್ಲಿ 2ನೇ ಆಡಳಿತ ಸುಧಾರಣಾ ಆಯೋಗ ವೀರಪ್ಪ ಮೊಯ್ಲಿಯವರ ಅಧ್ಯಕ್ಷತೆಯಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇದು ಕೂಡ ಲೇಟರಲ್ ಎಂಟ್ರಿ ಅವಶ್ಯಕತೆ ಇದೆ. ಈ ಅಧಿಕಾರಶಾಹಿಯಲ್ಲಿ ಹೊಸ ಪ್ರತಿಭೆಗಳನ್ನು ತುಂಬುವ ಅಗತ್ಯತೆ ಇದೆ. ಅಂದಾಗ ಮಾತ್ರ ಈ ದೇಶದೊಳಗೆ ನಡೀತಾ ಇರುವಂಥ ಕರಪ್ಷನ್ ಕಡಿಮೆ ಆಗ್ಬೋದು. ಈ ದೇಶದೊಳಗೆ ನೋಡಿ, ಇವತ್ತು ಅಪ್ಪ IAS ಇದ್ದಾನೆ, ಅವನ ಮಗನೂ IAS ಆಗಬೇಕು ಅಂತ ಅಪ್ಪ ಟ್ರೈ ಮಾಡ್ತಿದ್ದಾನೆ. ಬಟ್ ಲೇಟರಲ್ ಎಂಟ್ರಿ ಅಂತ ಅವ್ರನ್ನ ನೀವೇನಾದರೂ ಅಪಾಯಿಂಟ್ ಮಾಡಿದ್ದೇ ಆದರೆ ದೆನ್ ದಿಸ್ ಸಿಸ್ಟಮ್ ವಿಲ್ ಸ್ಟಾಪ್. ಓಕೆ, ಅವ್ರ ಮಗ ಅದನ್ನೇ ಆಗಬೇಕು ಅನ್ನೋದನ್ನು ತಪ್ಪು ಹೋಗ್ಬೋದು ಗೈಸ್. ಓಕೆ, ನೆಕ್ಸ್ಟ್ ಅದು ಆದಮೇಲೆ ನೀತಿ ಆಯೋಗ್ 3 ವರ್ಷಗಳ ಕ್ರಿಯಾ ಯೋಜನೆಯನ್ನು ಸೂಚಿಸಿದೆ. ಇವತ್ತು ಯಾರ್ಯಾರೆಲ್ಲ ನೀತಿ ಆಯೋಗದ CEOಗಳಾಗ್ತಿದ್ದಾರೆ ನೀವು ನೋಡಿ, ಅವರೆಲ್ಲರೂ ಕೂಡ ಪ್ರೈವೇಟಿಂದ ಬಂದವರು. ಓಕೆ, ರಿಟೈರ್ಡ್ ಪೀಪಲ್. ಸೊ ಅಥವಾ ಪ್ರೈವೇಟಿಂದ ಬಂದವರಿದ್ದಾರೆ, ಇಂಟ್ರೆಸ್ಟೆಡ್ ಇದ್ದವರಿದ್ದಾರೆ.
15 ವರ್ಷಗಳವರೆಗೆ ಒಂದು ಯೋಜನೆಗಳನ್ನ ಮಾಡಲಿಕ್ಕೆ, ಈ ದೇಶದ ಚರಿತ್ರೆಯನ್ನು ಬದಲಿಸಲಿಕ್ಕೆ ಈ ಲೇಟರಲ್ ಎಂಟ್ರಿ ಖಾಸಗಿ ವಲಯದಿಂದ ವಿಶೇಷ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದುವುದರ ಮೂಲಕ ಆಡಳಿತದಲ್ಲಿ ಸುಧಾರಣೆ ತರುವಂಥ ಒಂದು ಉದ್ದೇಶವನ್ನು ನೀತಿ ಆಯೋಗ ಹೊಂದಿದೆ ಗೈಸ್. ನೀತಿ ಆಯೋಗ ಕೂಡ ಹೇಳಿದೆ ಇದು ಬೇಕು ಅಂತ. ನೆಕ್ಸ್ಟ್, ಆಡಳಿತದ ಮೇಲಿನ ಸೆಕ್ಟೋರಲ್ ಗ್ರೂಪ್ ಆಫ್ ಸೆಕ್ರೆಟರಿಗಳು. ಓಕೆ, ಸೊ ಇದೊಂದು ಗುಂಪಿದೆ, ಅಂದರೆ IAS ಆಫೀಸರ್ ಗುಂಪು. ಇವರು ಕೂಡ ಲೇಟರಲ್ ಎಂಟ್ರಿಯನ್ನು ಅನುಮೋದಿಸಿದ್ದಾರೆ. ಇದರಿಂದ ಪರಿಣಾಮಕಾರಿಯಾಗಿ ಸೇವೆಗಳನ್ನು ಪಡಿಬಹುದು, ಜನರಿಗೆ ಸರಿಯಾಗಿ ಸೇವೆಗಳನ್ನು ಮುಟ್ಟಿಸಬಹುದು ಅಂತ ಕೂಡ ಇವರು ವಾದಿಸಿದ್ದಾರೆ ಗೈಸ್. ಓಕೆ, ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅದರದ್ದು ಒಂದು ಬ್ಯಾಕ್ಗ್ರೌಂಡ್ನ ನಿಮಗೆ ಕೊಟ್ಟಿದ್ದೀನಿ, ಸೊ ಅರ್ಥ ಮಾಡ್ಕೊಳ್ಳಿಕ್ಕೆ. ಓಕೆ, ನೆಕ್ಸ್ಟ್, ಇಂಪ್ಲಿಮೆಂಟೇಷನ್ ಆಫ್ ಲೇಟರಲ್ ಎಂಟ್ರಿ ಇನ್ ಇಂಡಿಯಾ. ಭಾರತದೊಳಗೆ ಲೇಟರಲ್ ಎಂಟ್ರಿನ ಯಾವಾಗ ಇಂಪ್ಲಿಮೆಂಟ್ ಮಾಡಿದ್ದು? ಲೇಟರಲ್ ಎಂಟ್ರಿ ಪ್ರಕ್ರಿಯೆಯು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಲೇಟರಲ್ ಎಂಟ್ರಿಗಾಗಿ ಖಾಲಿ ಹುದ್ದೆಗಳನ್ನು ಜಾಹೀರಾತು ಮಾಡಿತ್ತು. ಸೊ ದಟ್ ಈಸ್ May 17, 2024 ಓಕೆ ರಂದು. ಸೊ ಇದಕ್ಕೆ ವಿರೋಧ ಬಂದಿದ್ದರಿಂದ ಇದನ್ನು ಸ್ಟಾಪ್ ಮಾಡಿದೆ. ಆದರೆ 2018ರಿಂದ ಇದನ್ನು ಜಾರಿಯೊಳಗೆ ತಂದಿದೆ ಕೇಂದ್ರ ಸರ್ಕಾರ, ಬಟ್ ಜನರಿಗೆ ಎಚ್ಚರಿರಲಿಲ್ಲ. 5 ವರ್ಷಗಳಲ್ಲಿ ಲೇಟರಲ್ ಎಂಟ್ರಿ ಮೂಲಕ 63 ನೇಮಕಾತಿಗಳನ್ನು ಆಲ್ರೆಡಿ ಮಾಡಲಾಗಿದೆ. 63 ನೇಮಕಾತಿಗಳನ್ನು ಆಲ್ರೆಡಿ ಮಾಡಲಾಗಿದೆ. ನೆಕ್ಸ್ಟ್, 2018ರಲ್ಲಿ ಮೊದಲ ಸುತ್ತಿನ ಲೇಟರಲ್ ಎಂಟ್ರಿ ಪ್ರಾರಂಭ ಆಯಿತು. ಸೊ ಜಂಟಿ ಕಾರ್ಯದರ್ಶಿ ಮಟ್ಟದ ಹುದ್ದೆಗಳಿಗೆ ಇವ್ರನ್ನ ಅಪಾಯಿಂಟ್ ಮಾಡಲಾಯಿತು. ಮಾಡಿಕೊಂಡವರು UPSC. ಆಯ್ಕೆ ಪ್ರಕ್ರಿಯೆ 2019 ಮಾಡಿದ್ದಾರೆ. 2021 2 ಸರ್ತಿ ಲೇಟರಲ್ ಎಂಟ್ರಿ ಮಾಡ್ಕೊಂಡಿದ್ದಾರೆ, ಪ್ರವೇಶ ಮಾಡ್ಕೊಂಡಿದ್ರು. 2023 2 ಸರ್ತಿ, ಒಂದೇ ಸರ್ತಿ ಅಲ್ಲ, ವರ್ಷದೊಳಗೆ 2 ಸರ್ತಿ ಈ ಲೇಟರಲ್ ಪ್ರವೇಶಗಳನ್ನು ಪಡೆಯಲಾಗಿದೆ. ಬಟ್ ಇದು ಗೊತ್ತಿರಲಿಲ್ಲ ಫ್ರೆಂಡ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ದ ಬ್ಯಾಕ್ಗ್ರೌಂಡ್. ನೆಕ್ಸ್ಟ್, ನಾಗರಿಕ ಸೇವೆಗಳಿಗೆ ಲೇಟರಲ್ ಎಂಟ್ರಿ ಹಿಂದಿನ ತಾರ್ಕಿಕತೆ ಏನು? ವಾಟ್ ಈಸ್ ದ ರ್ಯಾಷನಲ್ ಬಿಹೈಂಡ್ ಲೇಟರಲ್ ಎಂಟ್ರಿ ಇನ್ ಟು ದ ಸಿವಿಲ್ ಸರ್ವಿಸಸ್? ಮೀನ್ಸ್ ವಾಟ್ ಆರ್ ದ ಅಡ್ವಾಂಟೇಜಸ್? ಓಕೆ, ಅಡ್ವಾಂಟೇಜಸ್ಗಳೇನು? ಸಿವಿಲ್ ಸರ್ವಿಸಲ್ಲಿ ಲೇಟರಲ್ ಎಂಟ್ರಿಯಿಂದ ಆಗುವಂಥ ಅಡ್ವಾಂಟೇಜಸ್ಗಳೇನು? 1 by 1 ಆಗಿ ಹೇಳ್ತೀನಿ, ಆರಾಮಾಗಿ ಕೂತ್ ಕೇಳ್ಕೊಡ್ರಿ, ಎಕ್ಸಾಂಪಲ್ ಕೊಟ್ಟು ಬರೀಬೇಕು. ಪರಿಣಿತರು ಮತ್ತು ತಾಜಾ ಪ್ರತಿಭೆಗಳ ಅವಶ್ಯಕತೆ. ನೀಡ್ ಫಾರ್ ಸ್ಪೆಷಲಿಸ್ಟ್ ಆ್ಯಂಡ್ ಫ್ರೆಶ್ ಟ್ಯಾಲೆಂಟ್. ಡೆಫಿನೆಟ್ಲಿ ಫ್ರೆಂಡ್ಸ್, ಯಾರು ಆಲ್ರೆಡಿ ಸರ್ಕಾರದೊಳಗೆ 15 ವರ್ಷ ವರ್ಕ್ ಮಾಡಿದ್ದಾರೆ ಅವ್ರಿಗೆ ಒಂದೇದು ಒಂದು ಪರ್ಮನೆಂಟ್ ಜಾಬ್ ಸಿಕ್ಕಿದೆ, ಸಿಕ್ಕಾಪಟ್ಟೆ ಇನ್ಕಮ್ ಬರ್ತಾ ಇದೆ, ಆ್ಯಂಡ್ ಲೈಕ್ ಯಾವುದೇ ಕಾರಣಕ್ಕೂ ಸರ್ಕಾರ ಅವ್ರನ್ನ ತೆಗೆದು ಹಾಕೋಕ್ಕಾಗೋದಿಲ್ಲ. ಇದೇ ಕಾರಣಕ್ಕೆ ಈ ದೇಶದೊಳಗೆ ಬಹಳಷ್ಟು ಜನ ಸರ್ಕಾರಿ ಹುದ್ದೆಗೆ ಹೋಗ್ತಿದ್ದಾರೆ. ಬಟ್ ಲೇಟರಲ್ ಎಂಟ್ರಿ ಅಂತ ನೀವು ಅಲೌ ಮಾಡಿದರೆ, ಈವನ್ ನನಗನ್ಸುತ್ತೆ ಗೈಸ್, ಇದು ಸಿವಿಲ್ ಸರ್ವಿಸ್ ಒಳಗೆ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಯಾವ ವ್ಯಕ್ತಿ IAS ಇದ್ದಾನೆ, IPS ಇದ್ದಾನೆ, KS ಇದ್ದಾನೆ, ಅವ್ರು ಏನಾದರೂ ಅಪ್ ಟು ದಿ ಮಾರ್ಕ್ ಇಲ್ಲ ಅಂದರೆ, ಇವತ್ತಿನ ಡಿಮ್ಯಾಂಡ್ಸ್ಗಳು ಏನಿದಾವೆ, ಅಧಿಕಾರದಲ್ಲಿರುವವರು ಮಾಡಬೇಕಾದಂಥ ಕೆಲಸಗಳನ್ನ ಮಾಡ್ತಿಲ್ಲ ಅಂದರೆ ಅವ್ರನ್ನ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು. ಬಟ್ ಈ ದೇಶದೊಳಗೆ ಕೆಲಸ ಮಾಡದೇ ಇರೋರಿಗೇ ಜಾಸ್ತಿ ಬೆಲೆ ಇರೋದನ್ನು ನಾವು ಕಾಣ್ತೀವಿ. ಬಕೆಟ್ ಪೀಪಲ್, ಯಾರು ಪೊಲಿಟಿಷಿಯನ್ಗೆ ಬಕೆಟ್ ಹಿಡಿತಾರೆ ಅಂಥವ್ರಿಗೇ ಇವತ್ತು ಕಾಲ ಇದೆ. ಬಿಕಾಸ್ ಎವ್ರಿಬಡಿ ವಾಂಟ್ ಪ್ರೇಜಿಂಗ್. ಓಕೆ, ಬಟ್ ವಿ ನೀಡ್ ಸ್ಪೆಷಲಿಸ್ಟ್ಸ್, ವಿ ನೀಡ್ ಫ್ರೆಶ್ ಟ್ಯಾಲೆಂಟ್. ಬಟ್ ಅದಕ್ಕೆ ಆಸ್ಪದ ಇಲ್ಲ ಗೈಸ್. ಓಕೆ, ಬಟ್ ಹಿಂಗೆ ಅಪೋಸ್ ಮಾಡ್ತಾರೆ. ವೈವಿಧ್ಯಮಯ ಹಿನ್ನೆಲೆಯನ್ನು ಹೊಂದವರು, ವೃತ್ತಿಪರತೆಯನ್ನು ಕಾಪಾಡ್ಕೊಂಬಂದವರು. ವೇರ್ ಈಸ್ ಅ ಪ್ರೊಫೆಷ್ನಲಿಸಮ್ ಗೈಸ್? ಓಕೆ, ಹೊಸ ಆಲೋಚನೆಗಳನ್ನು ಹೊಂದಿದವರು, ಹೊಸ ಆಲೋಚನೆಗಳನ್ನು ಹೊಂದಿದವರು. ವಿ ನೀಡ್ ಇನೋವೇಷನ್. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನಾವು ಇನೋವೇಟಿವ್ ಆಗಿ ವರ್ಕ್ ಮಾಡಲೇಬೇಕು ಗೈಸ್. ನವೀನ ವಿಧಾನಗಳೊಂದಿಗೆ ಅಧಿಕಾರಶಾಹಿಯನ್ನು ಉತ್ತೇಜಿಸಲು ಇದು ಸಹಾಯ ಮಾಡ್ತದೆ. ಉದಾಹರಣೆಗೆ, ಮಾಜಿ ಈ ಸಿವಿಲ್ ಸೇವಕರಲ್ಲಿ ಈ ಒಂದು ಡೊಮೇನ್ ಏನು ಮಾಡ್ತಿತ್ತು ಅಂದರೆ, ಯಾವ ಆಧಾರದ ಮೇಲೆ ಸಿವಿಲ್ ಸರ್ವಿಸಲ್ಲಿ ಜ್ಞಾನ ಇದ್ದವರು, ಡೆಫಿನೆಟ್ಲಿ ಟ್ಯಾಲೆಂಟ್ ಇದ್ದವರು, ಆ್ಯಪ್ಟಿಟ್ಯೂಡ್ ಇದ್ದವರು, ನಿಮಗೆ ರ್ಯಾಷನಾಲಿಟಿ ಇದ್ದವರು ಆಯ್ಕೆ ಆಗ್ತಿದ್ದಾರೆ. ಬಟ್ ಒಂದು ಸರ್ತಿ ಅಪಾಯಿಂಟ್ ಆದಮೇಲೆ ಅವರು ಸುಮ್ಮನೆ ಕೂಡ್ತಿದ್ದಾರೆ. ಅದಕ್ಕೇ ನೋಡಿ, ಅವರು ಅಪಾಯಿಂಟ್ ಆದಾಗ ಎಷ್ಟು ಎಂಥೂಸಿಯಾಸಮ್ ಇರುತ್ತೆ, ಆಮೇಲೆ ವ್ಯವಸ್ಥೆ ಗೊತ್ತಾದಮೇಲೆ ಸುಮ್ಮನೆ ಆಗ್ತಿದ್ದಾರೆ. ಬಟ್ ಹೊರಗಿನಿಂದ ಬಂದವರು ಹಾಗಿಲ್ಲ, ಕಾಂಟ್ರಾಕ್ಟ್ ಬೇಸ್ಡ್. ಓಕೆ, ಸೊ ಖಾಸಗಿ ವಲಯದಲ್ಲಿ ಈವನ್ ನೋಡಿ, ಕೆಲವೊಂದಿಷ್ಟು ನೋಡಿ ನಮ್ಮ ದೇಶದೊಳಗೆ ಈ ಒಂದು ಚೈಲ್ಡ್ ಮ್ಯಾರೇಜ್, ಓಕೆ, ಚೈಲ್ಡ್ ಮ್ಯಾರೇಜ್ ಆಗಿರ್ಬೋದು, ಅಥವಾ ಈವನ್ ಈ ಒಂದು ವರದಕ್ಷಿಣೆ ಪಿಡುಗಾಗಿರ್ಬೋದು, ಇಂಥವ್ರನ್ನ ತಡೀಲಿಕ್ಕೆ ನಮಗೆ ದೊಡ್ಡ ಚಾಲೆಂಜ್ ಆಗಿದೆ ಗೈಸ್. ಇವು ತಡೀಲಿಕ್ಕೆ ಇಂಪಾಸಿಬಲ್ ಅನ್ನಿಸ್ತಾ ಇದೆ. ಅಂಥದಕ್ಕೆ ಕೆಲವೊಂದು NGOಗಳಿದ್ದಾವೆ. ಇವನ್ ವೃದ್ಧಾಪ್ಯ ವಯಸ್ಸಿನಲ್ಲಿ ಯಾರು ವಯಸ್ಸಾಗಿದ್ದಾವೆ ಅವ್ರ ಸಮಸ್ಯೆಗಳನ್ನು ನೋಡ್ಕೊಳ್ಳಿಕ್ಕೆ ಅಂತ ಈ NGOಗಳಿದ್ದಾವೆ.
ಅಂಥ ಎನ್ ಜಿ ಒಗಳಲ್ಲಿ ಕೆಲಸ ಮಾಡಿದವ್ರಿಗೆ ಯಾಕೆ ನಾವು ಒಂದು ಅವಕಾಶಗಳನ್ನು ಕೊಡಬಾರ್ದು ಸರ್ಕಾರದೊಳಗೆ? ಅವರು ಯಾವತ್ತೂ ಕೂಡ ಸರ್ಕಾರಿ ಸ್ಯಾಲ್ರಿನ ಎಂಜಾಯ್ ಮಾಡಿರೋದಿಲ್ಲ, ಆಮೇಲೆ ಇಷ್ಟು ರೆಸ್ಪೆಕ್ಟ್ನ ಎಂಜಾಯ್ ಮಾಡಿರೋದಿಲ್ಲ. ಅಂಥವೆಲ್ಲ ಇವ್ರಿಗೆ ಸಿಗೋದ್ರಿಂದ ಅವ್ರು ಚೆನ್ನಾಗಿ ಕೆಲಸನೂ ಮಾಡ್ಬೋದು ಗೈಸ್. ಓಕೆ, ನೆಕ್ಸ್ಟ್, ಮೀಟಿಂಗ್ ದ ಶಾರ್ಟೇಜ್ ಆಫ್ ಪರ್ಸ್ನಲ್ ಎಟ್ ದ ಸೆಂಟರ್. ನೋಡಿ ಎಷ್ಟೊಂದೆಲ್ಲ ಕೇಂದ್ರದಲ್ಲಿ ಸಿಬ್ಬಂದಿ ಕೊರತೆ ಇದೆ, ರಾಜ್ಯದೊಳಗೂ ಇದೆ ಗೈಸ್. ಇದನ್ನು ಮೀಟ್ ಆಗಲಿಕ್ಕೆ ಯಾಕೆ ಲೇಟರಲ್ ಎಂಟ್ರಿನ ಅಪಾಯಿಂಟ್ ಮಾಡಬಾರ್ದು ಗೈಸ್? ಓಕೆ, ಸೊ ಯಾರಿಗೆ ಅವಕಾಶ ಇದೆ, ಐ ಆಮ್ ಶೂರ್ ಗೈಸ್, ಇವತ್ತು ಈ KE ದವರಾಗಿರ್ಬೋದು, KSP ದವರಾಗಿರ್ಬೋದು, ಆಮೇಲೆ KPSC ಅವರಾಗಿರ್ಬೋದು, ಕ್ವಶನ್ ಪೇಪರ್ ಏನು ಮಾಡ್ತಿದ್ದಾರೆ, ದೇ ಆರ್ ನಾಟ್ ಪ್ರೊಫೆಷ್ನಲ್. ಓಕೆ, ಐ ಥಿಂಕ್ ಯಾವುದೋ ಒಂದು ಕರ್ನಾಟಕದೊಳಗಿರುವಂಥ ಕೋಚಿಂಗ್ ಇನ್ಸ್ಟಿಟ್ಯೂಟ್ದವ್ರಿಗೆ ಯಾರು ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಮಾಡ್ತಾರೆ ಅಂಥವ್ರು ತೆಗಿಲಿಕ್ಕೆ ಕೊಟ್ಟರೆ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ, ಸೊ ಅದರಿಂದ ಹುಡುಗರಿಗೂ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ. ಸುಮ್ಮನೆ ಒಯ್ದು ಅವ್ರು ಸರ್ಕಾರಿ ಎಂಪ್ಲಾಯ್ ಅನ್ನೋದಕ್ಕೆ ಅಂಥವ್ರು ಕೊಟ್ಟರೆ ನಿಮ್ಮ ಬದುಕನ್ನು ಹಾಳು ಮಾಡ್ತಿದ್ದಾರೆ. ನೋಡಿ ಇವತ್ತು ಕ್ವಶನ್ ಪೇಪರ್ ಹೆಂಗೆ ಬಂದಿದ್ದಾವೆ. ಓಕೆ, KS ಕ್ವಶನ್ ಪೇಪರ್ ನೋಡ್ರಿ, ಬೇಕಾಬಿಟ್ಟು ಯಾವ ಪ್ಯಾಟರ್ನ್ ಇದೆ ಅಂತ ಗೊತ್ತಿಲ್ಲ. ಓಕೆ, ವಾಟ್ಸ್ ದ ಯೂಸ್? ಓಕೆ, ಅಧಿಕಾರಿಗಳ ಕೊರತೆಯಿಂದಾಗಿ ಕೇಂದ್ರ ಇವತ್ತು ನಿಯೋಜನೆ ಮಾಡೋದು ಕಷ್ಟ ಆಗಿದೆ. ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನದಂಥ ದೊಡ್ಡ ರಾಜ್ಯಗಳಲ್ಲಿ ಇವತ್ತು ಸಿಬ್ಬಂದಿ ಕೊರತೆ ಹೆವಿ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಈ ಒಂದು ಬಸ್ವಾನ್ ಸಮಿತಿ ಅಂತ 2016 ಅಪಾಯಿಂಟ್ ಮಾಡಲಾಗಿತ್ತು. ಈ ಎಲ್ಲ ರಾಜ್ಯಗಳಲ್ಲಿ ಲೇಟರಲ್ ಎಂಟ್ರಿಯಿಂದಾದರೂ ಅಧಿಕಾರಿಗಳನ್ನು ತುಂಬಲೇಬೇಕು ಅಂತ ಹೇಳಿತ್ತು. ಓಕೆ, ಸೊ ಆದರೂ ಕೂಡ ತುಂಬಿಲ್ಲ ಗೈಸ್ ಸರ್ಕಾರ. ಸ್ಟ್ರೆಂಥನಿಂಗ್ ಆಫ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್, ಸಹಭಾಗಿತ್ವದ ಆಡಳಿತವನ್ನು ಬಲಪಡಿಸ್ಬೋದು. ಒಂದು ಕಡೆಯಿಂದ ಬಂದಿದ್ದು ಸರ್ಕಾರದಿಂದ, ಮೀನ್ಸ್ ಪ್ರೈವೇಟಿಂದ ಎಂಪ್ಲಾಯೀಸ್ಗಳು ಬಂದಂಗೆ, ಇನ್ನೊಂದು ಕಡೆಯಿಂದ ಸರ್ಕಾರಿ ಅಧಿಕಾರಿಗಳು, ಇವರಿಬ್ಬರ ನಡುವೆ ಗ್ಯಾಪ್ನ ಬ್ರಿಡ್ಜ್ ಮಾಡಿದರೆ ವಿ ಕ್ಯಾನ್ ಗೆಟ್ ವೆರಿ ಗುಡ್ ಆಫೀಸರ್ಸ್. ಆಡಳಿತ ಪ್ರಕ್ರಿಯೆಯಲ್ಲಿ ಇಬ್ಬರು ಭಾಗವಹಿಸೋದ್ರಿಂದ ಹೊಸತನ ಬರುತ್ತೆ ಗೈಸ್. ಓಕೆ, ಗುರಿ ಮುಟ್ಲಿಕ್ಕೆ, ನಾವು ಅಂದ್ಕೊಂಡಿರುವಂಥ ಗುರಿಯನ್ನು ಸಾಧಿಸಲಿಕ್ಕೆ ಲೇಟರಲ್ ಎಂಟ್ರಿ ಸಹಾಯ ಆಗುತ್ತೆ. ಓಕೆ, ಪ್ರೈವೇಟಲ್ಲಿ ವರ್ಕ್ ಮಾಡೋರು, ದ್ಯಾಟ್ ಕಸ್ಟಮರ್ ಇಸ್ ದ ಕಿಂಗ್, ಕಸ್ಟಮರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಸರ್ಕಾರದಲ್ಲಿ ಎಂಟ್ರಿ ಯಾರು ಕೆಲಸ ಮಾಡ್ತಾರೆ, ನೀವು ನೋಡಿ, ಒಂದು RTI ಅಪ್ಲಿಕೇಶನ್ ಹಾಕಿದರೆ ಅದನ್ನು 30 ದಿನದೊಳಗೆ ವಾಪಸ್ ಕೊಡಬೇಕು ಅಂತ ಇದೆ. ಬಟ್ ನಿಮಗೆ 3 ತಿಂಗಳು 6 ತಿಂಗಳಾದರೂ ವಾಪಸ್ ಕೊಡೋದಿಲ್ಲ. ಬಟ್ ಯಾರು ಕೇಳೋರಿದ್ದಾರೆ? ಓಕೆ, ಬಟ್ ಅದೇ ಪ್ರೈವೇಟ್ ವ್ಯಕ್ತಿನ ಅಪಾಯಿಂಟ್ ಮಾಡಿ ಈ ಕೆಲಸನ ಅಸೈನ್ ಮಾಡಿ ನೀವು ಡೆಫಿನೆಟ್ಲಿ ಮಾಡ್ತಾರೆ ಅವರು. ನೆಕ್ಸ್ಟ್, ಆಡಳಿತದ ದಕ್ಷತೆಯ ಸುಧಾರಣೆ, ಇಂಪ್ರೂವ್ಮೆಂಟ್ ಆಫ್ ಗವರ್ನೆನ್ಸ್ ಎಫಿಷಿಯನ್ಸಿ. ಕೇಂದ್ರ ಸರ್ಕಾರದ ಸಚಿವಾಲಯಗಳಿಂದ ಸಲಹೆಗಾರರು ವಿಶೇಷ ಕರ್ತವ್ಯದ ಅಧಿಕಾರಿಗಳನ್ನಾಗಿ ಖಾಸಗಿ ವ್ಯಕ್ತಿಗಳ ನೇಮಕ ಮಾಡೋದರಿಂದ ಈ ಹಿಂದೆ ಫಲಿತಾಂಶಗಳನ್ನು ನೀಡದೇ ಇರೋದು, ಮೀನ್ಸ್ ಹಿಂದೆ ಒಂದು ಯೋಜನೆ ಮಾಡಿದ್ದಾರೆ, ಅದನ್ನು ಮುಂದುವರಿಸ್ತಿರ್ತಾರೆ ಭಾಳ ಸರ್ತಿ. ಕವಚ್, ನಿಮಗೆ ಗೊತ್ತಾ, ಟ್ರೈನ್ ಆಕ್ಸಿಡೆಂಟ್ ಈಸ್ ಅ ಬಿಗ್ ಪ್ರಾಬ್ಲಮ್ ಇನ್ ಇಂಡಿಯಾ. ಆ ಕವಚ್ನ ಎಲ್ಲ ಟ್ರೈನ್ಗಳಿಗೂ ಹಾಕ್ಲಿಕ್ಕೇನು ಇನ್ನೂ 5 ವರ್ಷ ಆಗುತ್ತೆ, 7 ವರ್ಷ ಆಗುತ್ತೆ ಅಂತ ಸರ್ಕಾರ ಹೇಳುತ್ತೆ. ಐ ಆಮ್ ಶೂರ್ ಗೈಸ್, ಈವನ್ ಆ ರೈಲ್ವೆ ಮಿನಿಸ್ಟ್ರಿ ಇದಾರಲ್ವ, ಅಂಥವ್ರನ್ನೂ ಕೂಡ ಈ ಪ್ರೈವೇಟ್ ಒಳಗೆ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮಾಡಿದರೆ ಐ ಥಿಂಕ್ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ನನಗನ್ಸುತ್ತೆ. ಓಕೆ, ಸೊ ಮಾಂಟೆಂಗ್ ಸಿಂಗ್ ಅಹೂಲ್ವಾಲಿಯಾ, ಯೋಜನಾ ಆಯೋಗದ ಒಂದು ಉಪಾಧ್ಯಕ್ಷರಾಗಿದ್ದರು ಗೈಸ್. ವಿಜಯ್ ಕೇಲ್ಕರ್ ಉದಾಹರಣೆಗೆ, ಓಕೆ, ವಿಜಯ್ ಕೇಲ್ಕರ್ ಇವರು ಫೈನಾನ್ಸ್ ಕಮಿಷನ್ ಚೇರ್ಮನ್ ಆಗಿದ್ದರು, ಹಣಕಾಸು ಸಚಿವಾಲಯದವರಿಗೆ ಕೆಲಸ ಮಾಡಿದ್ದಾರೆ. ಮತ್ತು ಪರಮೇಶ್ವರನ್ ಅಯ್ಯರ್ ಸ್ವಚ್ಛ ಭಾರತ್ ಮಿಷನ್ನ ರೂವಾರಿ ಆಗಿದ್ದಾರೆ. ಇವರೆಲ್ಲರೂ ಕೂಡ ಲೇಟರಲ್ ಎಂಟ್ರಿಯಿಂದ ಅಪಾಯಿಂಟ್ ಆಗಿದೆ. ವರ್ಗೀಸ್ ಕೋರಿಯನ್, ಆರ್ ಶ್ರೀಧರನ್, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಮಿಲ್ಕ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ಗೆ ಕಾರಣ ಆದವರು. ಅಂಥವ್ರನ್ನ ಅಪಾಯಿಂಟ್ ಮಾಡಿದಾಗಲೇ ನಮ್ಮ ಬದಲಾವಣೆಗಳಾಗಿದ್ದಾವೆ ಫ್ರೆಂಡ್ಸ್. ಯಾಕೆ ಇಂಥವ್ರನ್ನ ಅಪಾಯಿಂಟ್ ಮಾಡಬಾರ್ದು? ಯು ಟೆಲ್ ಮಿ ಪ್ಲೀಸ್. ಓಕೆ, ಸೊ ಇಂಪ್ರೂವ್ಮೆಂಟ್ ಆಫ್ ಗವರ್ನೆನ್ಸ್ ಎಫಿಷಿಯನ್ಸಿ, ಸರ್ಕಾರದೊಳಗೆ ದಕ್ಷತೆ ಹೆಚ್ಚಾಗುತ್ತೆ ಈ ಥರ ಎಂಟ್ರಿ ಮಾಡೋದ್ರಿಂದ. ಪಾಸಿಟಿವ್ ಪಾಯಿಂಟ್ಸ್ಗಳನ್ನ ಹೇಳ್ತಿದ್ದೀನಿ. ನೆಕ್ಸ್ಟ್, ಫಿಕ್ಸಿಂಗ್ ದ ಫ್ಲಾಸ್ ಇನ್ ಪಬ್ಲಿಕ್ ಸರ್ವಿಸ್ ರಿಕ್ರೂಟ್ಮೆಂಟ್, ಸಾರ್ವಜನಿಕ ಸೇವೆಯ ನೇಮಕಾತಿಯಲ್ಲಿ ಆಗುವಂಥ ದೋಷಗಳನ್ನು ಸರಿಪಡಿಸಬಹುದು. ತಮ್ಮ ಇಡೀ ವಯಸ್ಸಿನಲ್ಲಿ ಸರ್ಕಾರ ನಡೆಸುವ ಪರೀಕ್ಷೆಯಲ್ಲಿ ಭಾಗವಹಿಸದ ಅನೇಕ ಉತ್ತಮ ಆಡಳಿತಗಾರರು ಇವತ್ತಿದ್ದಾರೆ ಫ್ರೆಂಡ್ಸ್. ಲೇಟರಲ್ ಎಂಟ್ರಿ ಅವರಿಗೆ ಆಡಳಿತ ಯಂತ್ರದ ಬಾಗಿಲು ತೆರೀಲಿಕ್ಕೆ ಸಹಾಯ ಆಗುತ್ತೆ. ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಬೇಕು ಅನ್ನುವಂಥ ಅದೆಷ್ಟೋ ಜನ ಇದ್ದಾರೆ ಗೈಸ್. ಐ ಆಮ್ ಶೋರ್ ಈ ವಿಡಿಯೋನು ಕೂಡ ಎಷ್ಟೋ ಜನ ನೋಡ್ತೀರಾ. ನೀವು ನೋಡಿದವರು ಕಮೆಂಟ್ ಹಾಕಿ. ಜಮ್ಮು ಮತ್ತು ಕಾಶ್ಮೀರದೊಳಗಿದ್ದು, ಜಮ್ಮು ಮತ್ತು ಕಾಶ್ಮೀರದೊಳಗೆ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶದೊಳಗೆ ಇದ್ದು ಈ ಒಂದು ವಿಡಿಯೋನ ನೋಡಿ ಭಾರತದ ಸೈನಿಕರಾಗಿ ಅವರು ರಿಟೈರ್ಡ್ ಆದಮೇಲೆ
ಇಂಡಿಯನ್ ಸೋಲ್ಜರ್ಸ್ ಆಗಿ ಇವತ್ತೇನು ಕೆಲಸ ಮಾಡ್ತಿದ್ದಾರೆ ಅದು ರಿಟೈರ್ಡ್ ಆದಮೇಲೆ ಮತ್ತೆ ನಾನು ದೇಶ ಸೇವೆನ ಮಾಡಬೇಕು ಅನ್ನುವಂಥ ಎಷ್ಟೋ ಜನ ಇದ್ದಾರೆ ಫ್ರೆಂಡ್ಸ್. ಅಂಥವ್ರಿಗೆ ಅವಕಾಶ ಕೊಡೋದ್ರಲ್ಲಿ ಏನು ತಪ್ಪಿದೆ ನೋಡಿ. ಇಲ್ಲಿ ಒಬ್ಬ ಹುಡುಗ ಬಂದಿದ್ದಾನೆ, 21 ವರ್ಷ ಅವನಿಗೆ. ಅವನು ಓದಬೇಕು ಅನ್ನೋ ಇಂಟ್ರೆಸ್ಟ್ ಇಲ್ಲ, ಓದಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ್ಯಂಡ್ ಪೇರೆಂಟ್ಸ್ ಸ್ಪೋರ್ಟ್ಸ್ಗೆ ಅಥವಾ ಯಾರೋ ದೋಸ್ತರು ಬರ್ತಾರಂಥವ್ರು ಬರ್ತಾರೆ. ಸೊ ಈವನ್ ಕ್ಲಾಸ್ ಒಳಗೆ ದನ್ಗೆ ಹಾಕೋದು ಕೂಡ್ತಾರೆ. ಅಷ್ಟೇ ಅಲ್ಲ, ಯೂಟ್ಯೂಬ್ ವಿಡಿಯೋ ನೋಡಿ ಏನೇನೋ ಕಮೆಂಟ್ ಹಾಕ್ತಾರೆ. ಬಟ್ ಅದೇ ಒಬ್ಬ ವ್ಯಕ್ತಿ ನಾನು ಹೇಳ್ತಾ ಇರುವಂಥ ಇನ್ಫಾರ್ಮೇಷನನ್ನು ಎರಡೂ ಕಿವಿಯಿಂದ ಕೇಳಿ ಎಲ್ಲ ನೋಟ್ ಮಾಡ್ಕೋತಿದ್ದಾನೆ. ಆ್ಯಂಡ್ ಅವ್ರಿಗೆ ದೇಶದೊಳಗೆ ಏನಾದರೂ ಬದಲಾವಣೆ ಬರಬೇಕು ಅಂತ ಇದೆ, ಅವ್ರ ಲೈಫ್ ಒಳಗೆ ಏನಾದರೂ ಬದಲಾವಣೆ ಬರಬೇಕಂತಿದೆ. ಸೊ ಈ 21 ವರ್ಷದ ಹುಡುಗನಿಗೆ ಏನು ಕೌಶಲ್ಯಗಳಿದ್ದಾವೆ? ಈ 21 ವರ್ಷದ ಹುಡುಗನಿಗೆ ಆ್ಯಟಿಟ್ಯೂಡೇ ಜಾಸ್ತಿ ಆಗ್ತವೆ. ಆಮೇಲೆ ಇವ್ನಿಗೆ ಏನಾದರೂ 21-22ರೊಳಗೆ ಜಾಬ್ ಸಿಕ್ಬಿಟ್ರೆ ಅವನ್ನ ಈ ಭೂಮಿ ಮೇಲೆ ಹಿಡಿಯೋರೇ ಯಾರೂ ಇರೋದಿಲ್ಲ ಗೈಸ್. ಆ್ಯಂಡ್ ಸಿ ಅಂಥವ್ರ ಲೈಫ್ ಹೆಂಗೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಲೇಟರಲ್ ಎಂಟ್ರಿಯಿಂದ ಫಿಕ್ಸಿಂಗ್ ದ ಫ್ಲಾಸ್, ಪಬ್ಲಿಕ್ ರಿಕ್ರೂಟ್ಮೆಂಟಲ್ಲಿ ಏನು ಸಮಸ್ಯೆಗಳಿರ್ತಿದ್ದಾವೆ ಅವ್ರು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡ್ತಾರೆ. ಒಂದು ಕ್ವಶನ್ ಪೇಪರ್ ಕರೆಕ್ಟಾಗಿ ತೆಗೆಯುವಂಥ ಯೋಗ್ಯತೆ ಇಲ್ಲ ಫ್ರೆಂಡ್ಸ್. ಓಕೆ, ಅದೆಷ್ಟೋ ಜನ ಸರ್ಕಾರದೊಳಗೆ ಕೂತಿದ್ದಾರೆ, ಅದೆಷ್ಟೋ ಜನ ಎಕ್ಸಾಮ್ನೇ ಬರೀದೇನೆ ಪಾಸ್ ಆಗಿ ಹೋಗಿದ್ದಾರೆ, ಸರ್ಕಾರದೊಳಗೆ ಕೂತಿದ್ದಾರೆ. ಓಕೆ, ಇಂಥವ್ರನ್ನೆಲ್ಲ ಫಿಲ್ಟರ್ ಮಾಡುವಂಥ ಅವಶ್ಯಕತೆ ಇವತ್ತು ಇದೆ. ಅದಕ್ಕೆ ಲೇಟರಲ್ ಎಂಟ್ರಿ ಬೇಕು ಅಂತ ಬರಿಬೋದು ನೀವು. ಪ್ರಮೋಷನ್ ಆಫ್ ಹೆಲ್ದಿ ಕಾಂಪಿಟೇಟಿವ್ ಸ್ಪಿರಿಟ್ ನೋಡಿ. ಲ್ಯಾಟ್ರಲ್ ಪ್ರವೇಶವು ಅಧಿಕಾರಶಾಹಿಯಲ್ಲಿ ಆರೋಗ್ಯಕರ ಸ್ಪರ್ಧೆಯನ್ನು ಹೆಚ್ಚಿಸುತ್ತೆ, ಉತ್ತೇಜಿಸುತ್ತೆ, ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಇದು ಸಾಮಾನ್ಯ ನಾಗರಿಕ ಸೇವಕರನ್ನು ತಮ್ಮ ಆಯ್ಕೆಯ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಅಭಿವೃದ್ಧಿಪಡಿಸಲು ಪ್ರೇರಣೆಯಾಗುತ್ತೆ ನೋಡಿ. ಅವತ್ತು ಸರ್ಕಾರ ಕೂಡ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಓಕೆ ವರ್ಗೀಸ್ ಕುರಿಯನ್ ಅವರಿಗೆ ಕೊಟ್ಟಿರುವಂಥ ಸಹಾಯನ ಕೊಟ್ಟಿರಲಿಲ್ಲ, ಇವತ್ತು ಭಾರತ ರೆವಲ್ಯೂಷನ್ ಆಗ್ತಿರಲಿಲ್ಲ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್ ಟುಡೇ ಗೈಸ್, ಯೂಸರ್ ಆಲ್ಸೋ. ಬಟ್ ಆಗ್ತಿತ್ತಾ? ಅವತ್ತೇ MS ಸ್ವಾಮಿನಾಥನ್ ಅವರಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟು ಅವ್ರು ಎದುರೊಳಗೆ ಎಕ್ಸ್ಪರ್ಟ್ ಇದ್ದಾರೆ, ಆ ಎಕ್ಸ್ಪರ್ಟಿ ಮೇಲೆ ವರ್ಕ್ ಮಾಡಿ ಅಂದಿಲ್ಲ ಅಂದರೆ ಇವತ್ತು ಗ್ರೀನ್ ರೆವಲ್ಯೂಷನ್ ಆಗ್ತಿತ್ತಾ? ಭಾರತದೊಳಗೆ ಹಸಿರು ಕ್ರಾಂತಿ ಆಗ್ತಿತ್ತಾ? ಹಾಗೇನೆ ಶ್ರೀಧರನ್ ಅವರಿಗೆ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಾರೆ. ಎಷ್ಟು ಮೆಟ್ರೋ ಮಾಡಿಲ್ಲ ಅವರು? ಪ್ರಮೋಷನ್ ಆಫ್ ಹೆಲ್ದಿ ಕಾಂಪಿಟೇಷನ್. ಒಂದು ಸುಮ್ಮನೆ ಹುಂಬುರ್ಗತ್ಲೆ ಕಾಂಪಿಟೇಷನ್ ಮಾಡೋದು, ಇಲ್ಲ ಅಂದರೆ ಏನೂ ಇಲ್ಲದೆ ಬಿಟ್ಕೊಡೋದು. ನೋ, ಹೆಲ್ದಿ ಕಾಂಪಿಟೇಷನ್, ಹೆಲ್ದಿ ಆರ್ಗ್ಯುಮೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಬ್ರಿಡ್ಜಿಂಗ್ ದ ಪಬ್ಲಿಕ್ ಪ್ರೈವೇಟ್ ಗ್ಯಾಪ್ ನೋಡಿ. ಇವತ್ತು ಪಬ್ಲಿಕ್ಕು ಮತ್ತು ಪ್ರೈವೇಟು ಅಂದಾಗ ನಿಂದ ಖಾಸಗಿ ಜಾಬ್, ಇವತ್ತು ಖಾಸಗಿ ಒಳಗೆ ಕೆಲಸ ಮಾಡ್ತಾ ಇರೋರಿಗೆ ಹೆಣ್ಣು ಕೊಡ್ತಾ ಇಲ್ಲ ಗೈಸ್. ಓಕೆ, ಓನ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ದವ್ರಿಗೆ ಮದುವೆ ಆಗ್ತಿದ್ದಾವೆ. ಆ್ಯಂಡ್ ಯಾಕೆ ಇಂಡಿಯಾದೊಳಗೆ ಈ ಸರ್ಕಾರಿ ಹುದ್ದೆಗಳ ಬಗ್ಗೆ ಇಷ್ಟೊಂದು ಕ್ರೇಜ್? ಇಫ್ ಯು ಆಸ್ಕ್ ಮೀ, ಲೈಕ್ UPSC ನಾನು ಕೂಡ ಪ್ರಿಪೇರ್ ಮಾಡಿದ್ದೀನಿ. ಎಷ್ಟು ಜನ ಪ್ರಿಪೇರ್ ಮಾಡ್ತಾರೆ? ಐ ಹ್ಯಾಡ್ ಅ ಸ್ಕಿಲ್ಸ್, ಲೈಕ್ ನನಗೆ ಟೀಚಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಓದಲಿಕ್ಕೆ ಇಂಟ್ರೆಸ್ಟ್ ಇದೆ, ಆ್ಯಂಡ್ ಐ ಹ್ಯಾಡ್ ಸ್ಕಿಲ್ಸ್, ಸೋ ಮೆನಿ ಅದರ್ ವರ್ಕ್ ಐ ಕ್ಯಾನ್ ಡೂ. ಬಟ್ ಹೀಗಾಗಿ ನಾನು ಸರ್ವೈವ್ ಆಗ್ತಿದ್ದೀನಿ. ಬಟ್ 5-6 ವರ್ಷ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಟೈಮ್ ಹಾಕಿ ಒಬ್ಬ ವ್ಯಕ್ತಿ ಏನಾದರೂ ನಿರುದ್ಯೋಗಿ ಆಗಿ ಉಳಿತಾನೆ ಅಂದರೆ ದಟ್ ಲೈಫ್ ಈಸ್ ವರ್ಸ್ಟ್ ಲೈಫ್ ಗೈಸ್. ನೋಬಡಿ ಕೇರ್ಸ್. ಈ ಜಗತ್ತಿನೊಳಗೆ, ಈ ಸಮಾಜದೊಳಗೆ ನಿಮ್ಮ ಹತ್ರ ಎಷ್ಟೇ ನಾಲೆಜ್ ಇದೆ ಅಂದರೂ ಯಾರೂ ಕೇರ್ ಮಾಡೋದಿಲ್ಲ. ನೀವು ತೋರಿಸ್ಬೇಕು ಆ ನಾಲೆಜ್ನ, ಪ್ರೂವ್ ಮಾಡಬೇಕು ನೀವು ಆ ನಾಲೆಜ್ನ. ದ್ಯಾಟ್ಸ್ ವಾಟ್ ದ ಡಿಫಿಕಲ್ಟ್ ಥಿಂಗ್. ಓಕೆ, ಸೊ ಹೀಗಾಗಿ ಖಾಸಗಿ ವಲಯದೊಳಗೆ ಕೆಲಸ ಮಾಡೋರಿಗೆ ಅಷ್ಟೊಂದು ನಮ್ಮ ದೇಶದೊಳಗೆ ಅಷ್ಟೊಂದು ಬೆಲೆ ಸಿಗೋದೇ ಇಲ್ಲ. ಓಕೆ, ಸೊ ಅದೊಂದು ಜೋಕ್ ಕೇಳಿದಿರಾ ನೀವು? ಏನು, ಒಬ್ಬ ವ್ಯಕ್ತಿ ಬಂದಂತೆ, ಅವನು ಹೇಳಿದಂತೆ ನಾನು ಇನ್ಫೋಸಿಸ್ ಕಂಪನಿಯೊಳಗೆ CEO ಆಗಿ ಅಪಾಯಿಂಟ್ ಆಗಿದ್ದೀನಿ ಅಮ್ಮ, ನನಗೆ ಪ್ರಮೋಷನ್ ಸಿಕ್ಕಿದೆ, CEO ಆದೆ ಅಂತ ಅವನು ಹೇಳಿದರೆ ಸೊ ಅವರ ಮನೆಯೊಳಗೆ ಕೇಳ್ತಾರಂತೆ, ಯಾಕೆ ನೀನು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದು PC ಪೊಲೀಸ್ ಕಾನ್ಸ್ಟೇಬಲ್ ಆಗೋಕ್ಕಾಗಲಿಲ್ವಾ ನಿನ್ನ ಕಡೆಯಿಂದ, ನೀನು ಪಾಸ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು. ಇಂಥ ಒಂದು ಸಮಾಜದೊಳಗೆ, ಇಂಥ ಒಂದು ಮೂರ್ಖ ಸಮಾಜದೊಳಗೆ ನಾವಿದ್ದೀವಿ ಗೈಸ್. ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಜಾಬ್ ಯಾರು ಹೇಳಿದ್ದಾರೆ ಇದು ವೆರಿ ಲೆಸ್ ಅಂತ ಹೇಳ್ಬಿಟ್ಟು? ಯಾವುದೇ ಕ್ಷೇತ್ರ ಇರಲಿ ಗೈಸ್, ನೀವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ, ನೀವು ಇನ್ನೊಬ್ಬರ ಬದುಕಿನಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಆಗ್ತಾ ಇದೆ ಅಂದರೆ ವಾಟ್ ಐ ಫೀಲ್ ಈಸ್ ಯು ಆರ್ ಅ ಬೆಸ್ಟ್ ಸಿವಿಲ್ ಸರ್ವೆಂಟ್ ಆಫ್ ದಿಸ್ ಕಂಟ್ರಿ ಗೈಸ್. ಅದೆಷ್ಟೋ ಜನ ಸರ್ಕಾರದೊಳಗೆ ಕೂತು ನೂರಾರು ಕೋಟಿ ರೂಪಾಯಿ ಲಂಚ ತೊಗೊಂಡು ಯಾರು ಮನೆ ಹೊಡೆಯೋಣ, ಯಾರನ್ನ ಹೆಂಗೆ ಹಾಳು ಮಾಡೋಣ ಅಂತ ಕೂತಿದ್ದಾರೆ. ಅಟ್ಲೀಸ್ಟ್ ನೀವು ಪ್ರೈವೇಟ್ ಒಳಗೂ ಕೆಲಸ ಮಾಡಿದರೂ ಕೂಡ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಅಂದರೆ ಐ ಫೀಲ್ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಪ್ರೊಫೆಷನ್. ನಾನು ಹೇಳ್ತಾ ಇದ್ದೀನಿ, ಟೀ ಶಾಪ್ ವೆಂಡರ್ಸ್ ಕೂಡ, ಟೀ ಮಾರೋರು ಕೂಡ ಇವತ್ತಿನ ಭಾರತದೊಳಗೆ ನನ್ನ ಪ್ರಕಾರ ನೀವು ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದೀರಾ ಗೈಸ್. ಓಕೆ, ಯಾರೇ ಟೀ ಮಾರೋರಿರಲಿ. ಓಕೆ, ಸೊ ಯಾಕೆ ಹೇಳ್ತಿದ್ದೀನಿ ಅಂದರೆ, ಟೀ ಮಾರಿ ನೀವು ಇನ್ನೊಬ್ಬರ ಮುಖದಲ್ಲಿ ನೋಡುವಂಥ ಒಂದು ಆ ಸಂತೋಷ, ಅಣ್ಣ ನಿಮ್ಮ ಟೀ ಚೆನ್ನಾಗಿತ್ತು ಅಂತ ಹೇಳಿದಾಗ ನಿಮಗಾಗುವಂಥ ಸಂತೋಷ ನನಗನ್ಸುತ್ತೆ ಗೈಸ್ ಯಾವ ಒಂದು ದೊಡ್ಡ ಹುದ್ದೆಯನ್ನು ಅನುಭವಿಸೋರೊಳಗೆ ಇಲ್ಲ.
ದೊಡ್ಡ ಹುದ್ದೆಯಲ್ಲಿದ್ದವರು ಎಷ್ಟು ಜನ ಈ ಸಮಾಜಕ್ಕೆ ಏನೇನು ಕೆಲಸ ಮಾಡಿದ್ದಾರೆ ಹೇಳಿ. ಮತ್ತೆ ನಾವು ಅದೇ ವಿಶ್ವೇಶ್ವರಯ್ಯನವ್ರನ್ನೇ ಹೆಸರು ಹೇಳ್ತೀವಿ, ಮತ್ತೆ ದೇವರಾಜ್ ಅರಸು ಅವರೇ ಹೆಸರು ಹೇಳ್ತೀವಿ, ಓಕೆ, ಕೆಂಪೇಗೌಡ ಅವರ ಹೆಸರೇ ಹೇಳ್ತೀವಿ. ಅದು ಆದಮೇಲೆ ಅದೆಷ್ಟೋ IAS IPSಗಳು ಗೋಮುಖ ವ್ಯಾಘ್ರಗಳಿದ್ದಾರೆ. ಓಕೆ, ಸೊ ಇಲ್ಲೀಗಲ್ ಆಗಿ ಏನೇನೆಲ್ಲ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ಓಕೆ, ಸೊ ನಾನು ಹೇಳ್ತಾ ಇದ್ದೀನಿ, ಈ ಒಂದು ಮಾತನ್ನು ನೆನಪಿಟ್ಕೊಳ್ರಿ. ಅಲ್ಟಿಮೇಟ್ಲಿ ಜೀವನದ ಕೊನೆಯ ಉದ್ದೇಶವೇ ನೀವು ಸಂತೋಷವಾಗಿರೋದು ಗೈಸ್. ಇಟ್ ಈಸ್ ನಾಟ್ ಅರ್ನಿಂಗ್ ಮನಿ, ಇಟ್ ಈಸ್ ನಾಟ್ ದಟ್ ಯುವರ್ IAS or your KAS, your PSI. ಬಟ್ ನೀವು ಸಂತೋಷವಾಗಿರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ದೆರ್ ಇಸ್ ಅ ಪ್ರಾಬ್ಲಮ್. ನೀವು ಏನು IAS ಇದ್ದು, ಏನು KAS ಇದ್ದು, ಏನು PSI ಇದ್ದು, ದಟ್ ಈಸ್ ವೇಸ್ಟ್. ನನಗೆ ಹಂಗೆ ಅನಿಸುತ್ತೆ ಗೈಸ್. ನೀವು ಕೂಲಿ ಕೆಲಸ ಮಾಡೋರಿದ್ರು ಕೂಡ ನೀವು ಮಾಡಿರುವಂಥ ಕೆಲಸಕ್ಕೆ ಆರಾಮಾಗಿದ್ದರೆ, ಎಸ್ ದುಡ್ಡು ನೀವು ಕಡಿಮೆ ಗಳಿಸ್ಬೋದು, ಬಟ್ ಲೆಟ್ಸ್ ಫೀಲ್ ಹ್ಯಾಪಿ ಫಾರ್ ದ್ಯಾಟ್. ಬಟ್ ಐ ಡೋಂಟ್ ನೋ, ಲೈಕ್ ಸರ್ಕಾರಿ ಹುದ್ದೆನೇ ಬೇಕು ಅಂತ ಯಾಕೆ ನಮ್ಮ ದೇಶದೊಳಗೆ ಇಷ್ಟೊಂದು ಕ್ರೇಜಿ ಇದ್ದಾರೆ. 1991 ಆರ್ಥಿಕ ಸುಧಾರಣೆ ಆದ ನಂತರ ಭಾರತ ಸರ್ಕಾರ ಸಾರ್ವಜನಿಕ ಸೇವೆಗಳ ಫೆಸಿಲಿಟೇಟರ್ ಪಾತ್ರವನ್ನು ವಹಿಸ್ಕೊಂಡು ಬಂದಿದೆ. ಇವತ್ತು ಬಂಡವಾಳ, ವೆಚ್ಚ, ಹೂಡಿಕೆ, ಅಭಿವೃದ್ಧಿ, ಖಾಸಗಿ ವಲಯದವರಿಗೆ ಹೆಚ್ಚು ಜವಾಬ್ದಾರಿಯನ್ನು ವಹಿಸ್ಕೊಡ್ತಾ ಬಂದಿದೆ. ಇವನ್ ಎಲ್ಲನೂ ಕೂಡ ಪ್ರೈವೇಟೈಸ್ ಮಾಡ್ತಿದ್ದಾರೆ. ಲೇಟರ್ ಎಂಟ್ರಿಯಲ್ಲಿ ಸರ್ಕಾರಿ ಮತ್ತು ಖಾಸಗಿ ವಲಯದ ನಡುವಿನ ಹೆಚ್ಚಿನ ಸಹಯೋಗ ಏನಾದರೂ ವೇದಿಕೆ ಏನಾದರೂ ಒದಗಿಸಿದರೆ ನಮ್ಮ ದೇಶ ಯಾಕೆ ಇಂಪ್ರೂವ್ ಆಗೋದಿಲ್ಲ ಗೈಸ್? ಓಕೆ, ಸೊ ಈ ಮಧ್ಯಸ್ಥಿಕೆಯಿಂದ ಭಾಗವಹಿಸಲಿಕ್ಕೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಎಲ್ಲರನ್ನು ಒಳಗೊಂಡ ಒಂದು ಅಭಿವೃದ್ಧಿಯನ್ನು ಮಾಡ್ಬೋದು ಇನ್ ಲೈನ್ ವಿತ್ ಗ್ಲೋಬಲ್ ಬೆಸ್ಟ್ ಪ್ರಾಕ್ಟೀಸಸ್. ಓಕೆ, ಯಾಕೆ ಬೇಕು ಇದು? ಜಾಗತಿಕ ಉತ್ತಮ ಅಭ್ಯಾಸಗಳೊಂದಿಗೆ ನಾವು ನಮ್ಮ ದೇಶವನ್ನು ಹೋಲಿಕೆ ಮಾಡಲಿಕ್ಕೆ. ಇವತ್ತು ಜಗತ್ತಿನ ಬೆಸ್ಟ್ ಪ್ರಾಕ್ಟೀಸಸ್ ಏನಿದ್ದಾವೆ, ಯುನೈಟೆಡ್ ಸ್ಟೇಟ್ಸ್, ಬೆಲ್ಜಿಯಂ, UK, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ನಂತಹ ದೇಶಗಳು ಇವತ್ತು ಲೇಟರಲ್ ಎಂಟ್ರಿಯನ್ನು ಅಲೌ ಮಾಡ್ತವೆ. ಓಕೆ, ನಿಮ್ಗೆ ಗೊತ್ತಾ ಗೈಸ್, ನ್ಯೂಜಿಲೆಂಡ್ ಕ್ರಿಕೆಟ್ ಟೀಮಲ್ಲಿರುವಂಥ ಅದೆಷ್ಟೋ ಆಟಗಾರರು ಸರ್ಕಾರಿ ಹುದ್ದೆಯೊಳಗಿದ್ದು ಪ್ರೈವೇಟ್ ಕಂಪ್ನಿಯೊಳಗೆ ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಕ್ರಿಕೆಟ್ ಆಡ್ತಾರೆ. ಓಕೆ, ಸೊ ಹೀಗೆ ಅವ್ರಿಗೆ 5 ವರ್ಷ 10 ವರ್ಷ ಐರ್ಲೆಂಡ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಇಲ್ಲೆಲ್ಲರೂ ಕೂಡ ಲೇಟರಲ್ ಎಂಟ್ರಿನೇ ಅಲೌ ಮಾಡ್ತಾರೆ ಗೈಸ್. ನೋಡಿ, ನಮ್ಮ ದೇಶದೊಳಗೆ ಈ ಸಿವಿಲ್ ಸರ್ವಿಸನ್ನು ಇಂಟ್ರಡ್ಯೂಸ್ ಮಾಡಿದ್ದೆ ಬ್ರಿಟಿಷು. ಓಕೆ, ಸೊ UK, ಬಟ್ ಅವರೇ ಇದನ್ನು ತೆಗೆದುಹಾಕಿದ್ದಾರೆ, ಲೇಟರಲ್ ಎಂಟ್ರಿನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಬಟ್ ನಾವು ಮಾತ್ರ ಮುಂದುವರ್ಸ್ಕೊಂಡಿದ್ದೀವಿ. ಸಿ ಹೌ ಗ್ರೇಟ್. ಓಕೆ, ಇವೆಲ್ಲ ಪಾಸಿಟಿವ್ ಪಾಯಿಂಟ್ಸ್ ಆಗಿದ್ದು ಗೈಸ್, ಯಾಕೆ ಲೇಟರಲ್ ಎಂಟ್ರಿ ಬೇಕು ಅಂತ. ಇನ್ನು ವಾಟ್ ಆರ್ ದ ಕ್ರಿಟಿಸಿಸಮ್ ಆಫ್ ಲೇಟರಲ್ ಎಂಟ್ರಿ? ಲೇಟರಲ್ ಎಂಟ್ರಿ ವ್ಯವಸ್ಥೆಯನ್ನು ತರುವುದರಲ್ಲಿ ಇರುವಂಥ ಟೀಕೆಗಳೇನೇನು, ಯಾಕೆ ಬೇಡ ಅಂತ ಹೇಳ್ತಾರೆ? ಓಕೆ, ಇವುಗಳನ್ನು ಕೂಡ ನೀವು ನೋಡಬೇಕು ಗೈಸ್. ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಸ್ಪಷ್ಟತೆ, ಆಂಬಿಗ್ವಿಟಿ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ಓಕೆ, ಆಂಬಿಗ್ವಿಟಿ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ನೋಡಿ, ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಸ್ಪಷ್ಟತೆ, ಆಂಬಿಗ್ವಿಟಿ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್. ವಾಟ್ ಆಂಬಿಗ್ವಿಟಿ? ಎಂಥವ್ರಿಗೆ ಖಾಲಿ ಹುದ್ದೆಯನ್ನು ಕೊಡಬೇಕು, ಅವ್ರಿಗೆ ನಿಜವಾಗ್ಲೂ ಆ ಒಂದು ವಿಷಯದಲ್ಲಿ ಪರಿಣಿತಿ ಇದೆಯಾ, ಅವ್ರಿಗೆ ವಾಪಸ್ ಎಷ್ಟು, ನೀವು 3 ವರ್ಷ 5 ವರ್ಷ ಟ್ರೈನಿಂಗ್ ಕೊಡಬೇಕು ಅಂದರೆ ಎಷ್ಟು ವರ್ಷ ಅವ್ರನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಅವ್ರಿಗೆ ಎಷ್ಟು ಟ್ರೈನಿಂಗ್ ಕೊಡಬೇಕು. ಓಕೆ, ನೋಡಿ, ಖಾಲಿ ಹುದ್ದೆಗಳ ಅಂದರೆ ಅಭ್ಯರ್ಥಿಗಳಿಗೆ ಎಷ್ಟು ಕೊಡಬೇಕು, ಸೊ ಆಮೇಲೆ ಲೇಟರಲ್ ಎಂಟ್ರಿ ಅವರಿಗೆ ಎಷ್ಟು ಹುದ್ದೆಗಳನ್ನ ಕೊಡಬೇಕು, ಇಲ್ಲಿ ಅಸ್ಪಷ್ಟತೆಗಳೇ ಇರೋದನ್ನು ನಾವು ಕಾಣ್ತೀವಿ. ಲೇಟರ್ ಎಂಟ್ರಿ ನೇಮಕಾತಿ ಪ್ರಕ್ರಿಯೆಯಿಂದಾಗಿ ಅಸ್ಪಷ್ಟತೆಗಳ ಬಗ್ಗೆ ಕಳವಳ ಉಂಟಾಗ್ತದೆ. ಓಕೆ, ನೆಗೆಟಿವ್ ಪಾಯಿಂಟಲ್ಲಿ. ನೆಕ್ಸ್ಟ್, ಸೈಡ್ ಲೈನಿಂಗ್ ದ ರಿಸರ್ವೇಷನ್ ಪಾಲಿಸಿ ಇನ್ ಇಂಡಿಯಾ. ಎಸ್, ರಿಸರ್ವೇಷನ್ ಅವಶ್ಯಕತೆ ಇದೆ ಗೈಸ್. SC ST OBC ಮುಂತಾದ ದುರ್ಬಲ ವರ್ಗದವರಿಗೆ ರಿಸರ್ವೇಷನ್ ಕೊಡ್ತಿದ್ದಾರೆ. ಬಟ್ ನೀವೇನಾದರೂ ಲೇಟರಲ್ ಎಂಟ್ರಿನ ಅವಕಾಶ ಕೊಟ್ಟರೆ ರಿಸರ್ವೇಷನ್ ಹೋಗಿಬಿಡುತ್ತೆ. ಓಕೆ, ನೆಕ್ಸ್ಟ್, ಲ್ಯಾಕ್ ಆಫ್ ಫೆಮಿಲಿಯರಿಟಿ ವಿತ್ ಬ್ಯೂರೋಕ್ರಾಟಿಕ್ ಪ್ರೊಸೆಸ್. ಸರ್ಕಾರದೊಳಗೆ ಏನು ನಡೀತಾ ಇದೆ ಅಂತ 10-15 ವರ್ಷ ಯಾರೋ ಪ್ರೈವೇಟಲ್ಲಿ ವರ್ಕ್ ಮಾಡಿದ್ದಾರೆ ಅಥವಾ ಈ ಉನ್ನತ ಹುದ್ದೆಯೊಳಗೆ ಕೆಲಸ ಮಾಡದೇ ಇರುವಂಥ ಸರ್ಕಾರಿ ನೌಕರರು ಇದ್ದಾರೆ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಗೈಸ್? ಓಕೆ, ಅಧಿಕಾರಶಾಹಿ ಯಾವ ಥರ ಅಧಿಕಾರವನ್ನು ನಡೆಸಬೇಕು, ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆಲ್ಲ ಇರಬೇಕು ಅನ್ನೋದು ಅವರಿಗೆ ಗೊತ್ತಾಗೋದಿಲ್ಲ, ಸಿದ್ಧಾಂತ ಗೊತ್ತಿರೋದಿಲ್ಲ ಸರ್ಕಾರದ್ದು. ಓಕೆ, ಸೊ ಅನುಭವದ ಆಧಾರದ ಮೇಲೆ ನೇಮಕಗೊಂಡಾಗ ಲೇಟರಲ್ ಎಂಟ್ರಿ ಆದಾಗ ಸಾಮಾನ್ಯವಾಗಿ ಅಧಿಕಾರಶಾಹಿ ವ್ಯವಸ್ಥೆ ಮತ್ತು ಸ್ಥಾಪಿತ ಪ್ರೋಟೋಕಾಲ್ಗಳ ಆಳವಾದ ತಿಳುವಳಿಕೆಯನ್ನು ಇವರು ಹೊಂದಿರೋದಿಲ್ಲ. ಹೊಂದುವಂಥ ಅವಶ್ಯಕತೆ ಇದೆ ಅಂತ ಕೂಡ ಕೆಲವೊಬ್ಬರು ವಾದ ಮಾಡ್ತಾರೆ. ನೆಕ್ಸ್ಟ್, ಶಾರ್ಟ್ ಟೆನ್ಯೂರ್ ಆ್ಯಂಡ್ ಇಂಪ್ಯಾಕ್ಟ್.
ನೋಡಿ ಇವರಿಗೆ 3 ವರ್ಷ 5 ವರ್ಷ ಕೊಡೋದ್ರಿಂದ ಇವ್ರು ಏನು ಸರ್ಕಾರದೊಳಗೆ ಏನು ಕೆಲಸ ಮಾಡಿ ಏನು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗುತ್ತೆ, ಬಿಕಾಸ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಓಕೆ, ಏನೋ ಬದಲಾವಣೆ ತರಬೇಕು ಅಂದರೆ ಸೊ ಅಲ್ಲಿ ಒಂದು ಮಾಡ್ರೇಟ್ ಆಗಿರುವಂಥ ಸಮಯನೂ ಬೇಕಾಗುತ್ತೆ. ಸೊ ಸಮಯ ಇದ್ದಾಗ ಮಾತ್ರ ನಾವು ಫಲಿತಾಂಶಗಳನ್ನು ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಬೇಗ ಮಾಡೋಕ್ಕೆ ಹೋದರೆ ಸಾಧ್ಯ ಆಗೋದಿಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ. ನೆಕ್ಸ್ಟ್, ಪೊಟೆನ್ಷಿಯಲ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್. ಸರ್ಕಾರದಿಂದ ಬಂದವರು ಖಾಸಗಿಯಿಂದ ಬಂದವರ ನಡುವೆ ದೊಡ್ಡ ಜಗಳ ಆಗುವಂಥ ಎಲ್ಲ ಚಾನ್ಸಸ್ ಇರ್ತವೆ ಗೈಸ್. ಓಕೆ, ನಿಮಗೆ ಸರ್ಕಾರದ ಬಗ್ಗೆ ನಿಮಗೆ ಗೊತ್ತಿಲ್ಲ, ಖಾಸಗಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅವ್ರವ್ರೊಳಗೆ ನಡೆಯುವಂಥ ಕಾನ್ಫ್ಲಿಕ್ಟ್ಗಳು ಹೆಚ್ಚಿಗೆ ಆಗ್ಬೋದು. ನೆಕ್ಸ್ಟ್, ಪೊಟೆನ್ಷಿಯಲಿ ಡಿಸ್ಕರೇಜಿಂಗ್ ಫಾರ್ ಮೋಟಿವೇಟೆಡ್ ಸಿವಿಲ್ ಸರ್ವೆಂಟ್. ಇನ್ನು ಸರ್ಕಾರದೊಳಗೆ ಹೋಗಬೇಕು, ದೇಶ ಸೇವೆನೇ ಮಾಡಬೇಕು ಅಂತ ಕೆಲವೊಬ್ಬರು ಸಿವಿಲ್ ಸರ್ವೆಂಟ್ ಇದ್ದಾರೆ. ಓಕೆ, ಅವರು 21 ವರ್ಷ ಆದಮೇಲೆ ಪ್ರಿಪ್ರೇಷನ್ ಕೂಡ ಮಾಡ್ತಿದ್ದಾರೆ. ಅಂಥವ್ರಿಗೆ ಡಿಸ್ಕರೇಜ್ ಮಾಡ್ದಂಗೆ ಆಗುತ್ತೆ. ಬಿಕಾಸ್ ಲೇಟರಲ್ ಎಂಟ್ರಿನ ಅಲೋ ಮಾಡಿಬಿಟ್ರೆ ಸೊ ಜಾಸ್ತಿ ಜನ ಈ ಒಂದು ಪ್ರೈವೇಟಿಂದನೂ ಕೂಡ ಎಂಟ್ರಿ ಆಗ್ಬೋದು ಗೈಸ್. ಆ್ಯಂಡ್ ಸಿ, ದೀಸ್ ಆರ್ ದ ನೆಗೆಟಿವ್ ಪಾಯಿಂಟ್ಸ್. ಅರ್ಥ ಆಗ್ತಿದೆಯಾ? ನೆಗೆಟಿವ್ ಪಾಯಿಂಟ್ಸ್. ಆ್ಯಂಡ್ ಸೊಲ್ಯೂಷನ್ ಏನು ಹಿಂಗಂದರೆ, ವಾಟ್ ಶುಡ್ ಬಿ ದ ವೇ ಫಾರ್ವರ್ಡ್? ಓಕೆ, ಇದಕ್ಕೆ ಮುಂದಿಗೆ ದಾರಿ ಏನು? ಸಮತೋಲನವನ್ನು ಕಾಪಾಡಬೇಕು, ಮೇಂಟೈನ್ ದ ಬ್ಯಾಲೆನ್ಸ್. ಹೆಂಗೆ? ಸೊ ಎಷ್ಟು ಜನ ಲೇಟರಲ್ ಎಂಟ್ರಿ ಕೊಡಬೇಕು, ಎಷ್ಟು ಜನಕ್ಕೆ ಅಪಾಯಿಂಟ್ ಮಾಡಬೇಕು, ಎಂಥವ್ರನ್ನ ಅಪಾಯಿಂಟ್ ಮಾಡಬೇಕು. ಈವನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ತರುವ ಅವಶ್ಯಕತೆ ಇದೆ. ಅದು UPSCನೇ ಇರಲಿ KPSCನೇ ಇರಲಿ, ಟ್ರಾನ್ಸ್ಪರೆನ್ಸಿ ಇಲ್ಲ ಗೈಸ್, ತರುವಂಥ ಅವಶ್ಯಕತೆ ಇದೆ. ಪೇಸ್ಡ್ ಇಂಪ್ಲಿಮೆಂಟೇಷನ್. ನೋಡಿ, ಹಂತವಾಗಿ ಇದನ್ನು ಅನುಷ್ಠಾನಕ್ಕೆ ತರಬೇಕು. ಈವನ್ ಇಂಪ್ಲಿಮೆಂಟ್ ಮಾಡೋದಾದರೂ ಕೂಡ ಒಂದೇ ವರ್ಷ 2024ರಲ್ಲಿ ಎಲ್ಲ ಹುದ್ದೆಗಳನ್ನು ಲೇಟರಲ್ ಎಂಟ್ರಿ ಮಾಡ್ತೀವಿ. ನೋ, ಹೆಂಗೆ ಸರ್ಕಾರ ಮಾಡ್ತಾ ಇತ್ತಲ್ಲ 10 ಹುದ್ದೆಗಳನ್ನು, 20 ಹುದ್ದೆಗಳನ್ನು, 50 ಹುದ್ದೆಗಳನ್ನು, ಈ ಥರ ಹಂತವಾಗಿ ಜಾರಿಗೆ ತಂದು ಲೇಟರಲ್ ಎಂಟ್ರಿನ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡೋದು ಒಳ್ಳೆಯದು ಫ್ರೆಂಡ್ಸ್. ಓಕೆ, ನೀವು ಹಿಂಗೂ ಬರಿಬೋದು. ಮೀಸಲಾತಿ ನಿಯಮ ನೀತಿಯ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಆಫ್ ರಿಸರ್ವೇಷನ್ ಪಾಲಿಸಿ. ಲೇಟರಲ್ ಎಂಟ್ರಿ ಸಿಸ್ಟಮ್ ಒಳಗೂ ಕೂಡ ಈ ಲೇಟರಲ್ ಎಂಟ್ರಿ ಒಳಗೂ ಕೂಡ 1 ಸೀಟೋ 2 ಸೀಟೋ 3 ಸೀಟೋ ವಾಟ್ ಎವರ್ ಪಾಸಿಬಲ್ ಸೀಟ್ಸ್ ಆರ್ ದೇರ್, ಅವುಗಳನ್ನು ಈವನ್ ಯಾರು ದಲಿತರಿದ್ದಾರೆ, ಸೊ OBC ಇದ್ದಾರೆ, ಅಂಥವ್ರಿಗೂ ಕೂಡ ಕೊಡುವಂಥ ಅವಶ್ಯಕತೆ ಇದೆ ಗೈಸ್. ಓಕೆ, ಸೊ ಹಾಗೆ ಕೊಟ್ಟು ಈ ವ್ಯವಸ್ಥೆನ ಜಾರಿಗೆ ತರ್ಬೋದು. ನೆಕ್ಸ್ಟ್, ಸ್ಪಷ್ಟವಾಗಿ ವ್ಯಾಖ್ಯಾನಿಸಲಾದ ನೇಮಕಾತಿ ನಿಯಮಗಳು ಮತ್ತು ಕಾರ್ಯವಿಧಾನಗಳನ್ನು ಮಾಡಬೇಕು. ಕ್ಲಿಯರ್ಲಿ ಡಿಫೈನ್ಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್. ಲೇಟರಲ್ ಎಂಟ್ರಿ ಬಗ್ಗೆ ಮೊದಲೇ ಒಂದು ನೋಟಿಫಿಕೇಶನ್ ಹೊರಿಸಿ ವಿಶ್ಲೇಷಣೆಗಳನ್ನ ಮಾಡಬೇಕು. ಏನೇನು ಕೌಶಲ್ಯಗಳು ಬೇಕು ಅಂತ ಮೊದಲೇ ಹೇಳಬೇಕು. ಮತ್ತು ವ್ಯಕ್ತಿತ್ವದ ಲಕ್ಷಣಗಳನ್ನು ಕೂಡ ಪರಿಚಯಿಸಿ. ಓಕೆ, ಸೊ ಈ ಪ್ರವೇಶ ಮಟ್ಟದ ಪರೀಕ್ಷೆಯಲ್ಲಿ ಅವ್ರಿಗೆ ಕೊಡಬೇಕು. ನೆಕ್ಸ್ಟ್, ಅಧಿಕಾರಶಾಹಿ ರಚನೆಯೊಂದಿಗೆ ಸಮೀಕರಿಸಿ ಕ್ರಮ. ಸ್ಟೆಪ್ಸ್ ಫಾರ್ ಅಸಿಮಿಲೇಷನ್ ವಿತ್ ಬ್ಯೂರೋಕ್ರೆಟಿಕ್ ಸ್ಟ್ರಕ್ಚರ್. ಮೊದಲು ಅವರಿಗೆ ಸರ್ಕಾರದೊಂದಿಗೆ ಪೂರ್ವ ಸಮಾಲೋಚನೆಯನ್ನು ನಡೆಸಬೇಕು. ಇಂತಿಂಥ ಕೆಲಸ ಇದ್ದಾವೆ, ಈ ಥರ ಇರುತ್ತೆ, ಈ ಥರ ನೀವು ಸರ್ಕಾರ ಹೇಳಿದಾಗ ಕೆಲಸ ಮಾಡಬೇಕಾಗುತ್ತೆ. ಉಳ್ಕಿದ ಟೈಮ್ ಒಳಗೆ ನೀವು ಹಿಂಗೆ ಫೇವರು ಮಾಡಬೇಕಾಗುತ್ತೆ. ವಾಟ್ ಎವರ್ ಇಸ್ ದೇರ್ ಥಿಂಗ್ಸ್ ಆರ್ ದೇರ್, ದೇ ಹ್ಯಾವ್ ಟು ಡಿಸ್ಕಸ್ ಬಿಫೋರ್ ಅವ್ರನ್ನ ಅಪಾಯಿಂಟ್ ಮಾಡೋಕ್ಕಿಂತ ಮುಂಚೆ. ನೆಕ್ಸ್ಟ್, ಎಕ್ಸ್ಪ್ಲೋರೇಷನ್ ಆಫ್ ಅಲೋಕೇಶನ್ ಆಫ್ ಕ್ಯಾಡರ್ಸ್. ಓಕೆ, ಇವತ್ತು ನೋಡಿ, ಲೇಟರಲ್ ಎಂಟ್ರಿಗಳಿಗೆ ಕ್ಯಾಡರ್ಗಳನ್ನು ನಿಯೋಜಿಸುವ ಆಯ್ಕೆಗಳನ್ನು ಅನ್ವೇಷಿಸಬಹುದು. ಇವತ್ತು ಹೆಂಗಾಗ್ಬಿಟ್ಟಿದೆ, ಮೊದಲಿನಿಂದ ಹೆಂಗೆ ಬಂದಿದೆ ಅದೇ ಕ್ಯಾಡರ್ ವ್ಯವಸ್ಥೆ ಇವತ್ತು ಹೋಗ್ತಾ ಇದೆ. ಬಟ್ ಇಲ್ಲಿ ಬದಲಾವಣೆ ಮಾಡುವಂಥ ಅವಶ್ಯಕತೆ ಇದೆ ಗೈಸ್. ರಾಜ್ಯಗಳ ಅಡಿಯಲ್ಲಿ ಸೊ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ, ಸೊ ಅಂಥವ್ರಿಗೆಲ್ಲ ಅವಕಾಶ ಕೊಡುವಂಥ ಅವಶ್ಯಕತೆ ಇದೆ. ನೆಕ್ಸ್ಟ್, ಕೆಲವು ತಾಂತ್ರಿಕ ವಲಯಗಳಿಗೆ ನಿರ್ಬಂಧ. ರಿಸ್ಟ್ರಿಕ್ಷನ್ ಟು ಫ್ಯೂ ಟೆಕ್ನಿಕಲ್ ಸೆಕ್ಟರ್ಸ್. ಎಸ್, ಅಫ್ಕೋರ್ಸ್ ಅವರು ರಿಸ್ಟ್ರಿಕ್ಷನ್ ಹಾಕ್ಬೋದು ಫ್ರೆಂಡ್ಸ್. ನೇಮಕಾತಿ ತಾಂತ್ರಿಕ ಸ್ವರೂಪದಲ್ಲಿರುವಂಥ ಹಣಕಾಸು, ಆರ್ಥಿಕ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸೀಮಿತವಾದವರಿಗೆ ಮಾತ್ರ, ಕೆಲವೊಬ್ಬರಿಗೆ ಮಾತ್ರ ಅಲೋ ಮಾಡಬೇಕು. ಯಾರು ಎಕ್ಸ್ಪರ್ಟೀಸ್ ಇದ್ದಾರೆ ಅವ್ರಿಗೆ ಮಾತ್ರ ಕೊಡಬೇಕು. ಗೃಹ ರಕ್ಷಣಾ ಮತ್ತು ಸಿಬ್ಬಂದಿ ಇತ್ಯಾದಿಗಳಲ್ಲಿ ಇವುಗಳನ್ನು ವಿಸ್ತರಿಸಬಾರ್ದು. ಯಾಕಂದರೆ ಅಲ್ಲಿ ಅದು ಏರಿಯಾ ಸೆನ್ಸಿಟಿವ್ ಇರುತ್ತೆ. ಇಂಥಲ್ಲಿ ಏನಂದರೆ ಈ ರಕ್ಷಣಾ ಸಚಿವಾಲಯದೊಳಗೆ, ಗೃಹ ಸಚಿವಾಲಯದೊಳಗೆ ಪ್ರೈವೇಟ್ದವ್ರು ವರ್ಕ್ ಮಾಡಿದರೆ ಸೆಕ್ಯೂರಿಟಿ ಇಶ್ಯೂಸ್ ಏನು, ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ ಈ ದೇಶದೊಳಗೆ ಗೊತ್ತಾಗುತ್ತೆ. ಅವರು 5 ವರ್ಷ ಆದಮೇಲೆ ರಿಟೈರ್ಡ್ ಆದಮೇಲೆ ಬೇರೆ ದೇಶದೊಂದಿಗೆ ವರ್ಕು ಮಾಡ್ಬೋದು, ದೇಶದ್ರೋಹದ ಕೆಲಸನೂ ಮಾಡುವಂಥ ಚಾನ್ಸಸ್ ಇರಬಹುದು. ಓಕೆ, ನೆಕ್ಸ್ಟ್ ನೋಡಿ, ಈ ಥರ ನೀವು ಒಂದು ಕ್ಲಿಯರ್ ಕಟ್ಟಾಗಿ ಪಾಸಿಟಿವ್, ನೆಗೆಟಿವ್ಸ್ ಆ್ಯಂಡ್ ಅದಕ್ಕೆ ಸೊಲ್ಯೂಷನ್ಸ್ಗಳನ್ನು ಬರೆದು ಕನ್ಕ್ಲೂಷನ್ನ ಕೊಡ್ಬೋದು ಫ್ರೆಂಡ್ಸ್. ಕನ್ಕ್ಲೂಷನ್ ಹೆಂಗಿರುತ್ತೆ? ಭಾರತದಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರಿ ಕೆಲಸ ಮಾಡುತ್ತಿರುವಂಥ ಅಧಿಕಾರಿಗಳಿಗೆ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಕೌಶಲ್ಯಭರಿತ ಅಧಿಕಾರಿಗಳಿಗೆ ಕೆಲಸವನ್ನು ನೀಡುವುದರಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡ್ದಂಗಾಗುತ್ತೆ, ಸಂವಿಧಾನದ ಹಿತಾಸಕ್ತಿ ಕಾಪಾಡ್ದಂಗಾಗುತ್ತೆ. ಲೇಟರಲ್ ಎಂಟ್ರಿ ಎಂಬುದು ಭಾರತಕ್ಕೆ ಹೊಸ ಪದ್ಧತಿ ಹೆಚ್ಚು ಸಹಾಯಕವಾಗಬಹುದು. ಭ್ರಷ್ಟಾಚಾರ ಮತ್ತು ನಮ್ಮ ಸಮಾಜವನ್ನು
ಕಿತ್ತು ತಿನ್ನುವ ಒಂದು ಸಮಸ್ಯೆ ಆಗಿದೆ. ಹೀಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡಿ ಹೆಚ್ಚು ಅನುಭವ ಹೊಂದಿರುವಂಥ ವ್ಯಕ್ತಿಗಳಿಗೆ ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ನೀಡುವುದರಿಂದ ಅವರ ಒಂದು ಅನುಭವ ಡೆಫಿನೆಟ್ಲಿ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲು ಮತ್ತು ಕೌಶಲ್ಯಭರಿತವಾಗಿ ಕೆಲಸವನ್ನು ಮಾಡಲು ಸಹಾಯ ಮಾಡ್ತದೆ. ಜಗತ್ತಿನ ಬಹುತೇಕ ಮುಂದುವರಿದ ದೇಶಗಳಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ, ಯಶಸ್ವಿಯಾಗಿದೆ. ಅಂದರೆ ನಮ್ಮ ದೇಶದೊಳಗೆ ಯಾಕಿಲ್ಲ, ನಾವು ಕೂಡ ಮುಂದುವರಿಬೇಕು ಅಂತಿದ್ದೀವಿ. ಭಾರತದಲ್ಲೂ ಕೂಡ ಈ ಒಂದು ನೀತಿ, ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರುವ ಅವಶ್ಯಕತೆ ಇದೆ. ಅದು ಹಂತ ಹಂತವಾಗಿ ಮತ್ತು ಸಂವಿಧಾನದ ಆಶಯಕ್ಕನುಗುಣವಾಗಿ ಜಾರಿಗೆ ತರಬಹುದು ಅಂತ ನೀವು ಕನ್ಕ್ಲೂಷನ್ ಮಾಡ್ಬೋದು ಫ್ರೆಂಡ್ಸ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೆವಲಪ್ ದಿಸ್ ಎಸ್ಸೆ. ಓಕೆ, ಪಾಸಿಟಿವ್ಸ್, ನೆಗೆಟಿವ್ಸ್ ಆ್ಯಂಡ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಅನ್ನುವಂಥ ಎಲ್ಲ ವಿಷಯಗಳನ್ನ ಹೇಳಿ ನೀವು ಕನ್ಕ್ಲೂಡ್ ಮಾಡ್ಬೋದು. ಓಕೆ, ಹೀಗೆ ವೇರಿಯಸ್ ಡೈಮೆನ್ಷನ್ ಮೇಲೆ ವಿವಿಧ ಎಕ್ಸಾಂಪಲ್ಸ್ಗಳೊಂದಿಗೆ ನೀವೇನಾದರೂ ಇಂಥ ಪ್ರಬಂಧಗಳನ್ನು ಬರೆದಿದ್ದೆ ಆದರೆ ಯು ವಿಲ್ ಗೆಟ್, ಅಫ್ಕೋರ್ಸ್ ಯು ವಿಲ್ ಫೆಚ್ ವೆರಿ ಗುಡ್ ಮಾರ್ಕ್ಸ್ ಫ್ರೆಂಡ್ಸ್. ಓಕೆ, ಸೊ ಮತ್ತೆ ಸೆಕೆಂಡ್ ಪೇಪರ್ ಡಿಸ್ಕಸ್ ಮಾಡಿರಿ ಅಂತ ಹೇಳಿದ್ರಿ. ಎಸ್, ಐ ವಿಲ್ ಡೂ ಇಟ್. ಬಟ್ ನನಗೆ 5 ಪ್ರಬಂಧಗಳನ್ನು ಪೇಪರ್ 1 ಮಾಡಬೇಕು ಅಂತ ಇದೆ. ಓಕೆ, ಸೊ ನಿಮ್ಮ ಅನಿಸಿಕೆ ಏನು? ಸೊ ಪೇಪರ್ 1 5 ಪ್ರಬಂಧಗಳು ಮಾಡಬೇಕಾ? ನಿಮ್ಮ ಅನಿಸಿಕೆಯನ್ನು ಹೇಳಿ ಫ್ರೆಂಡ್ಸ್, ಅದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಪೇಪರ್ 2 ಆಲ್ಸೋ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ಡಿಸ್ಕಸ್ ಇಟ್. ಇವತ್ತು ಆಗಲಿಲ್ಲ ಅಂದರೆ ನಾಳೆ ಆದರೂ ಕೂಡ ನಾನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ನಾನು ಆದಷ್ಟು ಬೇಗ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಕಾಸ್ ಇಂಗ್ಲೀಷ್ ಕನ್ನಡ 2 ಮಾದರಿಗಳಿಗೆ ನಾನು ಓದಲೇಬೇಕು. ಬಿಕಾಸ್ ಒಂದೇ ಕಡೆ ಓದಿದರೆ ಅದು ನನಗೆ ಕಷ್ಟ ಆಗುತ್ತೆ. ಬಟ್ ಲೆಟ್ ಸಿ ಹೌ ಐ ವಿಲ್ ಡೀಲ್ ವಿತ್ ಇಟ್. ಓಕೆ, ಸೊ ಈ ಥರ ನೀವು ಒಂದು ಪ್ರಬಂಧವನ್ನು ಡೆವಲಪ್ ಮಾಡಬೇಕು. ನಾನು ಇವನ್ ಜನರಲ್ ಸ್ಟಡಿಯಲ್ಲಿ ಯಾವುದೇ ಒಂದು ವಿಷಯವನ್ನು ಹೇಳಿದರೂ ಕೂಡ ಹೀಗೆ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ ಗೈಸ್. ಸೊ ಅದರೂ ಕೂಡ ಒಂದು ಇನೋವೇಟಿವ್ ಒಂದು ಸೊಲ್ಯೂಷನ್ನ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಐ ಹೋಪ್ ನೀವು ಎಂಜಾಯ್ ಮಾಡ್ತಿದ್ರೆ ವಿಡಿಯೋಗಳನ್ನ ಅಂತ. ಈ ಥರ ನಿಮಗೆ ಒಂದು ಜ್ಞಾನಭರಿತವಾದಂಥ ನಾಲೆಜ್ ಬಂದಾಗ ಈ ಪಾಯಿಂಟ್ಸ್ಗಳನ್ನು ಬೇರೆ ಯಾವ ಬೇಕಾದ ಎಸ್ಸೆಗಳವರೆಗೂ ನೀವು ಉಪಯೋಗ ಮಾಡ್ಬೋದು. ಓಕೆ, ಅದರಿಂದ ನಿಮ್ಮ ನಾಲೆಜ್ ಬ್ರಾಡ್ ಆಗುತ್ತೆ. 1 ಬಿಟ್ಟು 10 ಎಸ್ಸೆ ನೀವು ಬರಿಬೋದು ಗೈಸ್. ಓಕೆ, ಇಂಥದಕ್ಕೆ ಫೋಕಸ್ ಮಾಡಿ ಅಂತ ನಾನು ಹೇಳ್ತೀನಿ. ಎಸ್, ಮತ್ತೊಂದು ಎಸ್ಸೆಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ನಿಮಗೆ ಎಸ್ಸೆಗಳು ಹೆಲ್ಪ್ ಆಗ್ತಿದವ ಆ್ಯಂಡ್ ಹೌ ದೀಸ್ ಕ್ಲಾಸಸ್ ಆರ್ ಹೆಲ್ಪ್ಫುಲ್, ಮತ್ತು ಉಳುಕಿದ ಎಸ್ಸೆಗಳು ಬೇಕು ಅಂತ ಹೇಳ್ಬಿಟ್ಟು. ಸೊ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಕವರ್, ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋಸ್ ಆನ್ ಆಲ್ ಎಸ್ಸೆಸ್ ಗೈಸ್. ಆ್ಯಂಡ್ ನಮ್ಮ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ತುಂಬ ಕಷ್ಟಪಟ್ಟು ಮಾಡಿರುವಂಥ ಪುಸ್ತಕ ಇದೆ. ಆ್ಯಂಡ್ ಯು ಪೀಪಲ್, ಓಕೆ, ನಿಮ್ಮ ಸಪೋರ್ಟೇ ನಮಗೆ ಇಂಪಾರ್ಟೆಂಟು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್. ಸೊ ಪುಸ್ತಕವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ಆ್ಯಂಡ್ ಯು ಪೀಪಲ್ ಆರ್ ಮೈ ಅಂಬಾಸಡರ್ಸ್. ಓಕೆ, ನೀವೇ ಹೇಳಬೇಕು ಸೊ ಹೆಂಗಿದೆ ಅಂತ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಜೂನಿಯರ್ ಮತ್ತು ಸೀನಿಯರ್ಸ್ಗಳಿಗೆ ಹೇಳಿ. ಓಕೆ, ನಾನೇ ಮಾಡಿದ್ದಲ್ಲ, ಯಾರೇ ಮಾಡಿದರೂ ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅದನ್ನು ಹೇಳಿ ಫ್ರೆಂಡ್ಸ್. ನಿಮ್ಮಿಂದ ಅವ್ರಿಗೂ ಉಪಯೋಗ ಆಗಲಿ, ಅವರಿಂದ ನಿಮಗೂ ಉಪಯೋಗ ಆಗಲಿ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಟೇಕ್ ಕೇರ್.